विष्णुः गुरुर्देवो महेश्वरः गुरुः साक्षात् परं ब्रह्म तस्मै श्रीगुरवे नमः। सदाशिवसमारम्भां सहनाववतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्तिः शान्तिः शान्तिः। ॐ नमो भगवते दक्षिणामूर्तये मह्यं मेधां प्रज्ञां प्रयच्छ स्वाहा। भगवते दक्षिणामूर्तये मह्यं मेधां प्रज्ञां प्रयच्छ स्वाहा। ॐ नमो भगवते दक्षिणामूर्तये मह्यं मेधां प्रज्ञां प्रयच्छ स्वाहा। ॐ ಧನ್ಯಾಷ್ಟಕ ಶ್ಲೋಕ 1. ತಜ್ಞಾನಂ ಪ್ರಶಮಕರಂ ಯದಿಂದ್ರಿಯಾಣಾಂ ತಜ್ಞೇಯಂ ಯದುಪನಿಷತ್ಸು ನಿಶ್ಚಿತಾರ್ಥಂ ತೇ ಧನ್ಯಾ ಭುವಿ ಪರಮಾರ್ಥನಿಶ್ಚಿತೇಹಾಃ ಶೇಷಾಸ್ತು ಭ್ರಮನಿಲಯೇ ಪರಿಭ್ರಮಂತಿ ಆದೌ ವಿಜಿತ್ಯ ವಿಷಯಾನ್ ಮದಮೋಹರಾಗಾ ದ್ವೇಷಾದಿಶತ್ರುಗಣಮಾಹೃತಯೋಗರಾಜ್ಯಾಃ ಜ್ಞಾತ್ವಾಮೃತಂ ಸಮನುಭೂತಪರಾತ್ಮವಿದ್ಯಾ ಕಾಂತಾಸುಖಂ ವನಗೃಹೇ ವಿಚರಂತಿ ಧನ್ಯಾಃ ತ್ಯಕ್ತ್ವಾ ಗೃಹೇ ರತಿಮದೋ ಗತಿಹೇತುಭೂತಾಂ ಆತ್ಮೇಚ್ಛಯೋಪನಿಷದರ್ಥರಸಂ ಪಿಬಂತಃ ವೀತಸ್ಪೃಹಾ ವಿಷಯಭೋಗಪದೇ ವಿರಕ್ತಾಃ ಧನ್ಯಾಶ್ಚರಂತಿ ವಿಜನೇಷು ವಿರಕ್ತಸಂಗಾಃ. ಇಂದಿನ 2 ದಿನಗಳಲ್ಲಿ ಜ್ಞಾನಿಯ ಮನಸ್ಥಿತಿ ಹೇಗೆ ಅಂತ ನೋಡ್ತಿದ್ವಿ. ಬ್ರಹ್ಮಜ್ಞಾನಿ ಆನಂದವಾಗಿರ್ತಾನೆ, ಜೀವನದಲ್ಲಿ ಯಾವುದಕ್ಕೂ ಅಂಟ್ಕೊಳ್ಳೋದಿಲ್ಲ. ಅಂಟ್ಕೊಳ್ಳೋ ಥರ ಇದ್ದರೂ ಅವನ ಮನಸ್ಸಿನಲ್ಲಿ ವಿವೇಕ ವೈರಾಗ್ಯ ದೃಢವಾಗಿದೆ. ಜ್ಞಾನಿ ಯಾಕೆ ಆಗಿರ್ತಾನೆ ಅನ್ನೋದಕ್ಕೆ ಹಲವಾರು ಸಾಧನೆಗಳು ಮಾಡಿದ್ದಾನೆ. ಈಶ್ವರ ಅನುಗ್ರಹ ಇದೆ. ವೇದಾಂತ ವಿಚಾರವನ್ನು ಜೀವನದಲ್ಲಿ ಪರಮ ಪುರುಷಾರ್ಥ ಅಂತ ತಗೊಂಡಿದ್ದಾನೆ. ಮೋಕ್ಷವೇ ಶ್ರೇಷ್ಠ ಅಂತ ಭಾವಿಸಿ ಈ ಮಾರ್ಗಕ್ಕೆ ಬಂದಿದ್ದಾನೆ. ಯಾವ ಮಾರ್ಗಕ್ಕೆ? ಆನಂದವಾಗಿರಬೇಕು ಅನ್ನುವಂಥ ಮಾರ್ಗಕ್ಕೆ ಬಂದಿದ್ದಾನೆ. ಆನಂದವಾಗಿ ನಾವಿರಬೇಕು ಅಂತಂದರೆ ವಿಷಯಗಳನ್ನು ರೆಡ್ಯೂಸ್ ಮಾಡ್ಕೊಳ್ತಾ, ಕಮ್ಮಿ ಮಾಡ್ಕೊಳ್ತಾ ಬರಬೇಕು. ವಿಷಯ ಅಂದರೆ ಯಾವುದೆಲ್ಲ ಇಂದ್ರಿಯಗಳಿಗೆ ತೊಂದರೆ ಕೊಡುತ್ತೋ ಅದೆಲ್ಲ ವಿಷಯ. ಹೆಚ್ಚು ಸಮಯವಾಗಿ ಮೊಬೈಲ್ ನೋಡೋದು, ಇನ್ನೊಬ್ಬರ ಹತ್ರ ಮಾತಾಡೋದು ಎಲ್ಲ ವಿಷಯವೇ. ನಾನು ಮೊಬೈಲ್ ಗಂಟುಗಟ್ಟಲೆ ನೋಡಿ ಒಬ್ಬರು ಸ್ವಾಮಿನಿ ಅಮ್ಮ ಹೇಳ್ತಿದ್ರು, ಓಪನ್ ಆಗಿ ಹೇಳಿದ್ರು. ಅದೆಲ್ಲ ಮೆಚ್ಚಬೇಕು ನಾವು. ಸ್ವಾಮೀಜಿ 2 ಗಂಟೆ ಕಾಲ ಮೊಬೈಲ್ ನೋಡ್ತೀನಿ, ಕಂಟಿನ್ಯೂಸ್ ಆಗಿ 2 ಗಂಟೆ ಕಾಲ ಮೊಬೈಲ್ ನೋಡ್ತೀನಿ. ಆದರೆ ನಾನು ಸ್ಟೇಜ್ ಮೇಲೆ ಕೂತ್ಕೊಂಡು ಪ್ರವಚನ ಮಾಡ್ತೀನಿ, ಮೊಬೈಲ್ ಯೂಸ್ ಮಾಡಬೇಡಿ ಅಂತ. ಆದರೆ ನನಗೇ ಅದು ಕಂಟ್ರೋಲ್, ಹತೋಟಿಯಲ್ಲಿಲ್ಲ. ಈ ಹ್ಯಾಬಿಟಿಂದ ಹೇಗಾದರೂ ಆಚೆ ಬರಬೇಕಲ್ಲ. ಹಾಗೇಂದ್ರು. ಏನು ಮಾಡೋಕ್ಕಾಗತ್ತೆ, ವಯಸ್ಸಾಯಿತು. 65-66 ವರ್ಷ ಅವ್ರಿಗೆ ಪಾಪ. ಯೋಚನೆ ಮಾಡಿ, ಏನು ಹೇಳ್ತೀರಾ ಅವ್ರಿಗೆ? ನಮಗಿಂತ ಹಿರಿಯರು. ಓಪನ್ ಆಗಿ ಹೇಳಿದ್ರು ಪಾಪ. ಅದೇ ವೇದಾಂತ, ಅದೇ ಗಾದೆ ಇದೆಯಲ್ಲ, ಪುಸ್ತಕದ ಬದನೆಕಾಯ,
ಹೇಳೋದು ವೇದ ಅಂತ ತಿನ್ನೋದು ಬದನೆಕಾಯಿ. ಹಾಗಾಗಬಾರ್ದು. ಪ್ರತಿಯೊಂದು ವಸ್ತುವಿನಲ್ಲಿಯೂ ಉಪಯೋಗಕರವಾದಂತಹ ಅಂಶಗಳು ಸುಮಾರಿದೆ. ಇವಾಗ ನಿಮಗೆಲ್ಲ ಸಂದೇಶ ಬರಬೇಕು, ಇಲ್ಲಿ ಉಪನ್ಯಾಸ ನಡೀತಿದೆ ಅಂದರೆ ಮೊಬೈಲ್ ಅವಶ್ಯಕತೆ. ಅದು ಬರಲಿ, A2 ಬರಲಿ, ಯಾವುದೋ ಒಂದು ಬರಲಿ, ಎಷ್ಟಕ್ಕೆ ಉಪಯೋಗಿಸ್ಬೇಕು ಅಷ್ಟಕ್ಕೆ. ಪ್ರತಿಯೊಂದು ಉಪಕರಣಗಳು ಅದು ಒಂದು ಹತೋಟಿಯಲ್ಲಿ ಇಟ್ಕೊಳ್ಬೇಕು, ಲಿಮಿಟಲ್ಲಿ ಇರಬೇಕು, ತುಂಬ ಜಾಸ್ತಿ ಮಾಡಬಾರ್ದು. ಅದಕ್ಕೆ ಬದ್ಧ ಆಗ್ಬಿಡ್ತೀವಿ. ಅದಕ್ಕೆ ಸಿನೋತಿ ಬದ್ಧಾತಿ ಇತಿ ವಿಷಯ ಅಂತ ಹೇಳಿದ್ದು. ಗೊತ್ತಿಲ್ಲದೆ ಥರ ನಮ್ಗೆ ಅದು ಅಂಟುಬಿಡುತ್ತೆ. ಅದಕ್ಕೆ ಸುಮಾರು ಸತಿ ಹೇಳ್ತೀನಲ್ಲ, ಇಂಟರ್ನೆಟ್ ಅಂದರೆ ಅದು ದೊಡ್ಡ ಮಹಾ ನೆಟ್. ಅದು ಗೊತ್ತಿಲ್ಲದೆ ಅದು ಹೋಗ್ತಾ ಇರುತ್ತೆ. ಅದು ಒಂದು ಅಡ್ವರ್ಟೈಸ್ಮೆಂಟ್ ಕ್ಲಿಕ್ ಮಾಡಿದ್ರೆ ಯಾವುದೋ ಒಂದು ಚೇರ್ ತೊಗೊಳ್ಬೇಕು ಅಂತ ಅಂದ್ಕೊಳ್ತೀರಾ. ಅದು ಆಫರ್ ಹಾಕಿರ್ತಾರೆ ಚೇರಲ್ಲಿ, ಕ್ಲಿಕ್ ಹಿಯರ್ 99 ರೂಪೀಸ್. ಅದ್ರಲ್ಲಿ ಕ್ಲಿಕ್ ಮಾಡಿದ್ರೆ ಇನ್ನೊಂದು ಯಾವುದೋ ಕಂಪ್ನಿದು ಬರುತ್ತೆ. ಅದಕ್ಕೂ ಇದಕ್ಕೂ ಇವತ್ತು 100 ರೂಪಾಯಿನೇ, ಆದರೆ ಅದು ನೋಡೋಕ್ಕೆ ಚೆನ್ನಾಗಿದೆ. ಅದ್ರಲ್ಲಿ ಕ್ಲಿಕ್ ಮಾಡೋದು, ಅದು ಇನ್ನೊಂದಲ್ಲಿ ಕ್ಲಿಕ್ ಮಾಡೋದು, ಹೋಗ್ತಾ ಇರುತ್ತೆ. ಆಮೇಲೆ ನೋಡಿದ್ರೆ 3/4 ಗಂಟೆ ಆಗೋಯ್ತು. ಅದು ಬಿದ್ದುಬಿಟ್ಟಿದ್ದೀವಿ ನೆಟ್ಟಲ್ಲಿ ಅಲ್ವಾ. ಅದು ಹೊರಗಡೆ ಸರಿ, ನಮಗೆ ಗೊತ್ತಿಲ್ಲದೇನೆ ಒಳಗಡೆನೂ ಬಿದ್ದಿರ್ತೀವಿ ಅಲ್ವಾ. ನಮ್ಮ ಇಂದ್ರಿಯಗಳಿಗೆ ನಾವೇ ಅಧೀನರಾಗ್ಬಿಟ್ಟಿದ್ದೀವಿ. ಮನೆಗಳಲ್ಲಿ ಜನರ ಜೊತೆ ಅಧೀನರಾಗ್ಬಿಟ್ಟಿದ್ದೀವಿ. ಏನೇ ನೋಡಿದ್ವಲ್ಲ, ಏನದು, ರತಿಂ ಗೃಹೇ ರತಿಂ ತ್ಯಕ್ತ್ವ. ತುಂಬ ಸ್ಟ್ರಾಂಗ್ ವರ್ಡ್ಸ್. ತೀವ್ರವಾದ ತೀವ್ರವಾದ ಸಂಪರ್ಕ, ಬಂಧನ ಮನೆ ಮೇಲೆ ಮನೆಯಲ್ಲಿರುವಂತಹ ವ್ಯಕ್ತಿಗಳ ಜೊತೆ ಇಟ್ಕೊಳ್ಬೇಡ. ಸಂತೋಷವಾಗಿರಬೇಕು ಅಂದರೆ ಹಾಗೆ. ಯಾಕಂದರೆ ಒಬ್ಬರ ಮೇಲೆ ಅವಲಂಬ ಮಾಡಿದ್ರೆ ನಮ್ಮ ಆನಂದನೂ ತಾರತಮ್ಯವಾಗಿರುತ್ತೆ. ಮೇಲೆ ಹೋಗುತ್ತೆ, ಕೆಳಗಡೆ ಬರುತ್ತೆ, ಒಂದೇ ಥರ ಇರೋಕ್ಕಾಗಲ್ಲ. ನೀವು ಇದನ್ನೆಲ್ಲ ಚಾಲೆಂಜಸ್ ಅಂತ ಹೇಳಬಾರ್ದು. ಲೈಫ್ ಮತ್ತೆ ಹೇಗಿರುತ್ತೆ ಸ್ವಾಮೀಜಿ ಚಾಲೆಂಜಸ್ಸಲ್ಲಿ ಅಂದರೆ? ವಾಟ್ ಈಸ್ ಲೈಫ್? ಸಡನ್ನಾಗಿ ಆ ಥರ ಮನಸ್ಸು ಬಂದ್ಬಿಡುತ್ತೆ ನಮಗೆ. ಜೀವನದಲ್ಲಿ ಕೆಳಗಡೆ ಇರಬೇಕು, ಏರಿರಬೇಕು, ತಗ್ಗಿರಬೇಕು, ಸ್ನೇಕ್ ಆ್ಯಂಡ್ ಲ್ಯಾಡರ್ ಥರ ಇರಬೇಕು. ನಾವು ಹೋಗ್ತಾ ಇರಬೇಕು 97ವರೆಗೂ. ಅಲ್ಲೊಂದು ಹಾವು ಸಿಗಬೇಕು ನಮಗೆ, ಬಟ್ ರಕ್ತ 3ಕ್ಕೆ ಬೀಳಬೇಕು. ಆ ಥರ ಇದ್ರೇ ಲೈಫ್. ಇಲ್ಲಾಂದರೆ ಬೋರಿಂಗ್ ಆಗೋಗುತ್ತೆ. ಆ ಥರ ಇದ್ದರೆ ನೀವು ಜನ್ಮದಲ್ಲಿಯೂ ಸ್ನೇಕ್ ಆ್ಯಂಡ್ ಲ್ಯಾಡರೇ ಆಡ್ತಾ ಇರಬೇಕಷ್ಟೆ, 100ಕ್ಕೆ ಹೋಗೋಕ್ಕೆ ಆಗಲ್ಲ ಅಲ್ವಾ. ಸೊ ಅದೇ ಶಂಕರರು ಹೇಳಿದ್ದು, ತುಂಬ ಆನಂದ ಮೋಕ್ಷ ನನ್ನ ಸ್ವರೂಪವೇ ಆಗಿದೆ. ಆತ್ಮಾನಂದದಲ್ಲಿ ಇರಬೇಕು ಅಂದರೆ ಅನಾತ್ಮ ವಿಷಯ ಸುಖದಲ್ಲಿ ಆಸಕ್ತಿಯನ್ನು ಕಮ್ಮಿ ಮಾಡಿಕೊಳ್ಬೇಕು. ಅದು ಯಾವ ಆಶ್ರಮ ಆದರೂ ಪರವಾಗಿಲ್ಲ. ಅದಾದ ಮೇಲೆ ಕಮ್ಮಿ ಮಾಡ್ಕೊಂಡ್ಮೇಲೆ ಸಮಯ ಸುಮಾರು ಸಿಗತ್ತೆ ನಮಗೆ. ಆ ಸಮಯದಲ್ಲಿ ಏನು ಮಾಡೋದು? ನಿದ್ದೆ ಮಾಡೋದಲ್ಲ, ಆತ್ಮೇಚ್ಛ, ಆತ್ಮದ ಬಗ್ಗೆ ತಿಳಿಬೇಕು. ಸರಿ, ಎಲ್ಲರನ್ನೂ ದೂರ ಮಾಡಿಬಿಟ್ಟೆ, ಎಲ್ಲರನ್ನೂ ಕಳಿಸ್ಬಿಟ್ಟೆ, ಮತ್ತೇನು ಮಾಡೋದು? ಮೊಬೈಲ್ ನೋಡೋದಾ ಅಲ್ವಾ. ಸುಮಾರು ಜನಕ್ಕೆ ಇವಾಗ ಎಷ್ಟು ಜನ ಮನೇಲಿ ಮಕ್ಕಳು ಹಾಗೆ, ಯಾರು ರಿಲೇಟಿವ್ಸ್ ಹತ್ರ ಮಾತಾಡಲ್ಲ, ಹೊರಗಡೆ ಬರಲ್ಲ, ಫಂಕ್ಷನ್ಗೆ ಹೋಗಲ್ಲ, ರೂಮಲ್ಲಿ ಆರಾಮಾಗಿ ಗೇಮ್ಸ್ ಆಡಿಕೊಂಡು ಮೊಬೈಲ್ ನೋಡ್ತಾ ಇರ್ತಾರೆ. ಅವ್ರಿಗೆ ಯಾರು ಬೇಡ. ಆ ಥರ ಮಾಡಬಾರ್ದು. ನಾವು ಹೊರಗಡೆ ಹೇಗಿರ್ತೀವೋ ಅವೆಲ್ಲ ಒಳಗಡೆ ನಮ್ಮ ರೂಮಲ್ಲಿ ನಾವು ಹೇಗಿರ್ತೀವಿ ಅನ್ನೋದು ರಿಯಲ್ ಟೆಸ್ಟ್. ಹೊರಗಡೆ ರುದ್ರಾಕ್ಷಿ ಹಾಕಿ, ವಿಭೂತಿ ಎಲ್ಲ ಹಾಕ್ಕೊಂಡು, ಕಾವಿ ಬಟ್ಟೆ ಎಲ್ಲ ಹಾಕ್ಕೊಂಡು, ಪಾದುಕೆ ಹಾಕಿ ನಿಮ್ಮ ಮುಂದೆ ವೇದಾಂತವನ್ನು ಮಾತಾಡಿ, ಆ ಸ್ವಾಮಿ ಅಮ್ಮ ಥರ ನಾನು ಮಾತಾಡಿ, ಆಮೇಲೆ ರೂಮಲ್ಲಿ ನಾನು ಅರ್ಥಕಾಮಿ ಆಗಿದ್ದರೆ ಏನು ಉಪಯೋಗ ಅಲ್ವಾ. ನಮಗೆ ನಾವೇ ಟೆಸ್ಟ್ ಹಾಕ್ಕೊಳ್ಬೇಕು ಪ್ರತಿಯೊಬ್ಬರು. ಸಮಯ ಸುಮಾರು ಸಿಗುತ್ತೆ ನಮಗೆ. ಆ ಸಮಯದಲ್ಲಿ ಆತ್ಮೇಚ್ಛ ಉಪನಿಷದರ್ಥರಸಂ ಪಿಬರೇ ರಾಮರಸಂ ಅಂತ ಹೇಳ್ತಿದ್ದೆ. ಆತ್ಮರಸವನ್ನು ಕುಡಿಬೇಕಂತೆ. ಆತ್ಮರಸವನ್ನು ಕುಡಿದು ಅಂದರೆ ಆತ್ಮನಿಷ್ಠೆಯಲ್ಲಿ ಇರುವುದು. ಆತ್ಮನಿಷ್ಠೆ ಅಂದರೆ ವೇದಾಂತ ಶ್ರವಣ ಮನನ ನಿಧಿಧ್ಯಾಸನ, ಸದಾ ಆತ್ಮಜ್ಞಾನದಲ್ಲಿ ತಚ್ಚಿಂತನಂ ತತ್ಕಥನಂ ಅನ್ಯೋನ್ಯ ತತ್ ಪ್ರಬೋಧನಂ. ಆ ರೀತಿಯಾಗಿ ಮತ್ತೆ ಮತ್ತೆ ಉಪನಿಷತ್, ಭಗವದ್ಗೀತಾ, ಪ್ರಕರಣ ಗ್ರಂಥಗಳ ಅಧ್ಯಯನ ಮಾಡ್ತಿರೋದು. ಸಮಯ ಸಿಕ್ಕಿದ್ರೆ ಸಾಕು ಅಂತ ಇರಬೇಕು. ಇನ್ನೊಬ್ರಿಗೆ ಹೇಳ್ಕೊಡೋದಾಗಲಿ, ನೀವು ಚರ್ಚೆ ಮಾಡೋದಾಗಲಿ, ಇಲ್ಲ ಸಮಾಧಿ ಅಭ್ಯಾಸ, ಒಂದ್ಗಡೆ ಕೂತು ಬ್ರಹ್ಮತತ್ವಮಸಿ ಭಾವಯಾತ್ಮನಿ ಅಂತ ವಿವೇಕ ಚೂಡಾಮಣಿಯಲ್ಲಿ ಹೇಳಿದಾಗ, ಜಾತಿ ನೀತಿ ಕುಲ ಗೋತ್ರ ದೂರಕಂ ನಾಮ ಗೋತ್ರ ರೂಪ ವಿವರ್ಜಿತಂ ದೇಶಕಾಲ ವಿಷಯಾತಿ ವರ್ತಯತ್ ಬ್ರಹ್ಮತತ್ವಮಸಿ ಭಾವಯಾತ್ಮನಿ.
ಅಂತ ಶಂಕರರ ನಿಧಿಧ್ಯಾಸನ ಶ್ಲೋಕಗಳು ವಿವೇಕ ಚೂಡಾಮಣಿಯಲ್ಲಿ. ನೀನು ಯಾರು ಅಂತ ಪ್ರಶ್ನೆ ಮಾಡಿದಾಗ ಅವ್ರು ಹೇಳ್ತಾರೆ, ಜಾತಿ ನೀತಿ ಕುಲ ಗೋತ್ರ ದೂರಗಂ ನಾಮ ರೂಪ ಗುಣ ದೋಷವರ್ಜಿತಂ ದೇಶ ಕಾಲ ವಿಷಯಾತಿವರ್ತಿಯತ್. ಏನು ಉಳಿದಿದೆ? ಬ್ರಹ್ಮತತ್ವಮಸಿ ಭಾವಯಾತ್ಮನಿ. ಇದೆಲ್ಲ ನಿಧಿಧ್ಯಾಸನ ಶ್ಲೋಕಗಳು. ಈ ಶ್ಲೋಕಗಳನ್ನೆಲ್ಲ ಹೇಳ್ಕೊಳ್ತಾ ಕಣ್ಮುಚ್ಚು ಒಂದು ಕಡೆಗೆ 20 ನಿಮಿಷ ಅರ್ಧ ಗಂಟೆ ಪೂರ್ಣ ಬ್ರಹ್ಮನಾಗಿದ್ದೀನಿ, ಯಾರ ಹಂಗೂ ನನಗಿಲ್ಲ, ನೆಮ್ಮದಿಯಿಂದಿರ್ತೀನಿ, ಆಗತೆಯ ಸ್ವಾಗತಂ ಕುರ್ಯ ಗಚ್ಚಂತ ನಿವಾರಯೇತ್. ಏನು ಬರುತ್ತೋ ಎಲ್ಲ ಬರಲಿ, ಸಂತೋಷದಿಂದ ಸ್ವೀಕರಿಸ್ತೀನಿ, ಸುಮ್ಮನಿರ್ತೀನಿ. ಇದೇ ನಿಧಿಧ್ಯಾಸನ. ಸಮಾಧಿ ಅಭ್ಯಾಸ ಅಂದರೆ ಇದೆ. ಮನಸ್ಸು ಒಂದೊಂದು ವಿಚಾರಕ್ಕೂ ವಿಚಲಿತಗೊಳ್ತಿದ್ರೆ ಅದನ್ನು ಮನಸ್ಸಿನಲ್ಲೇ ಹ್ಯಾಂಡಲ್ ಮಾಡಬೇಕು. ಮನಸ್ಸಿನಲ್ಲೇ ಅರ್ಥಕಾಮವನ್ನು, ನೆನ್ನೆ ನೋಡಿದ್ವಲ್ಲ, ಆ ಪ್ರತಿಪಕ್ಷ ಭಾವನ, ಒಂದು ವಿಷಯವನ್ನು, ಅರಿಷಡ್ ವರ್ಗವನ್ನು ಕಮ್ಮಿ ಮಾಡ್ಕೊಳ್ಬೇಕು ಅಂದರೆ ಫಸ್ಟ್ ಅವೇರ್ನೆಸ್ ಇರಬೇಕು, ವಿವೇಕ ಇರಬೇಕು. ನನಗೆ ಕೋಪ ಇದೆ ಅಂತ ಒಪ್ಕೊಳ್ಬೇಕು, ಲೋಭ ಇದೆ ಎಲ್ಲ ಒಪ್ಕೊಂಡು, ಆಮೇಲೆ ಯಾರಲ್ಲಿ ಆ ದುರ್ಗುಣಗಳು ಇಲ್ಲವೋ ಅವ್ರ ಜೊತೆ ಸಂಪರ್ಕವನ್ನು ಬೆಳೆಸಬೇಕು. ಸತ್ಸಂಗ ಬಹಳ ಮುಖ್ಯ. ಈಗ ನಮಗೆ ಮೊಬೈಲ್ ಇರೋದ್ರಿಂದ ಇಂಟರ್ನೆಟಲ್ಲೆಲ್ಲ ಸಿಗುತ್ತೆ ಸತ್ಸಂಗ. ಅದು ಕನ್ಫ್ಯೂಷನ್. ಎಲ್ಲರನ್ನೂ ಕೇಳಿ ಅವರು ಹಾಗೆ ಹೇಳ್ತಾರೆ, ನೀವು ಹೀಗೆ ಹೇಳಿದ್ದೀರಾ, ಯಾವುದು ಸರಿ? ನಾನು ರಮಣ ಮಹರ್ಷಿ ಥರ ಅವ್ರನ್ನ ಕೇಳಿ ಅನ್ಬೇಕು ಇವಾಗ, ಅಲ್ವಾ? ಅವ್ರನ್ನ ಕೇಳಿ ಅಂತ ಹೇಳಬೇಕು. ಎಲ್ಲರ ಮಹಾತ್ಮರದ್ದು ಕೇಳಬಹುದು, ನಮಗೆ ಯಾವ್ದು ಹಿಡಿಸ್ಬೇಕಲ್ಲ, ನಮಗೆ ಯಾವ್ದು ಹಿಡಿಸೋದು ಅದನ್ನು ತಗೊಳ್ಬೇಕು. ಬಹುಭ್ಯಾಂ ಶ್ರೋತವ್ಯಂ ಬಹುದಾ ಶ್ರೋತವ್ಯಂ ಬಹುಭಿಹಿ ಶ್ರೋತವ್ಯಂ. ಹಲವಾರು ಜನಗಳ ಉಪನ್ಯಾಸವನ್ನು, ಒಳ್ಳೆ ವಿಚಾರವನ್ನು ಕೇಳಬೇಕು, ಹಲವಾರು ಸತಿ ಕೇಳಬೇಕು. ಕೇಳಿದ್ದನ್ನೇ ಬೇರೆಯವ್ರ ಮೂಲಕ ಕೇಳಬೇಕು. ಬಹುಭ್ಯಾಂ ಬಹುಭಿಹಿ ಬಹುದಾ ಶ್ರವಣಕ್ಕೆ, ಅದು ಸತ್ಸಂಗ. ಸತ್ಸಂಗ ಆದಮೇಲೆ ಸಂಕಲ್ಪ ಹಾಕೊಂಡ್ರೆ, ಇವತ್ತು ಸಂಕಲ್ಪ ನೆನ್ನೆ ಹಾಕೊಂಡ್ರೆ, ಇವತ್ತು ಬೆಳಗ್ಗೆ ಎದ್ದಿದ ತಕ್ಷಣ ಅನಿಸ್ತಾ ಕೋಪ ಮಾಡ್ಕೊಳ್ಳಲ್ಲ ಇವತ್ತು ಅಂತ. ಪಾಸ್ ಆದ್ರೆ ಫೇಲ್ ಆದ್ರ? ಯಾರೂ ಇರಲಿಲ್ಲ ಮನೇಲಿ, ಪಾಸ್ ಆದೆ ಸ್ವಾಮಿ ಇವತ್ತು, ಎಲ್ಲ ಮನೆ ಕೆಲ್ಸಕ್ಕೆ ಹೋಗಿದ್ರು, ಪಾಸ್ ಆದೆ ಇವತ್ತು. ಸಂಕಲ್ಪ. ಆಮೇಲೆ ಪ್ರತಿಪಕ್ಷ ಭಾವನ. ಕೋಪ ಮನಸ್ಸಿನಲ್ಲಿ ಬರ್ತಾ ಇದೆ ಅಂದರೆ ಮನಸ್ಸಿನಲ್ಲೇ ಆಲ್ಟರ್ ಮಾಡಬೇಕು. ಇನ್ನೇನು ಬಂತು, ಬಾಯಿಗೆ ಬರ್ತಿದೆ, ಬೈಬೇಕು, ಅಲ್ಲೇ ಅದು ಹಿಡಿದ್ಬಿಡ್ಬೇಕು. ಅದನ್ನು ಹಲ್ ಕಚ್ಚಗಿಂತ ಮುಂಚೆನೆ ಸುಮ್ಮನಾಗ್ಬಿಡ್ಬೇಕು, ಅಲ್ವಾ? ಮನಸ್ಸಿನಲ್ಲೇ ಚಿಂತೆ ಮಾಡ್ಬೇಕು, ಯಾಕೆ ಕೋಪ ಬರ್ತಿದೆ, ಯಾವ ಸನ್ನಿವೇಶಕ್ಕೆ ಬಂತು. ನಾವು ವಿಚಾರ ಮಾಡಲ್ಲ. ಅದೇ ಈ ಇಂಗ್ಲೀಷಲ್ಲೆಲ್ಲ ಈ ಸೈಕಾಲಜಿಸ್ಟಲ್ಲಿ ಹೇಳ್ತಾರೆ, ಡೋಂಟ್ ರಿಯಾಕ್ಟ್, ರೆಸ್ಪಾಂಡ್. ರಿಯಾಕ್ಷನ್ ಈಸ್ ಇಂಪಲ್ಸಿವ್, ರೆಸ್ಪಾನ್ಸ್ ಈಸ್ ಪೇಷನ್ಸ್. ಹೇಳ್ತಾರೋ ಇಲ್ವಾ ಸೈಕಾಲಜಿಲೆಲ್ಲ? ಆಮೇಲೆ ಪ್ರಾರ್ಥನೆ ಪ್ರತಿನಿತ್ಯ ಮಾಡಬೇಕು. ಪ್ರಾರ್ಥನೆ ಬೆಳಗ್ಗೆ ಎದ್ದಿದ ತಕ್ಷಣ, ಇವತ್ತು ಕೋಪ ಬರದೇ ಇರಲಿ, ಮಲ್ಕೊಳ್ಳಿದ ತಕ್ಷಣ ಧನ್ಯವಾದ, ನೀವೇ ಹಾಕೊಳ್ಬೇಕು ಮನಸ್ಸಲ್ಲಿ. ಇವತ್ತು ಸಂಪರ್ಕ ಜನರ ಜೊತೆ ಕಮ್ಮಿ ಮಾಡ್ತೀನಿ. ವ್ಯವಹಾರ ಇದ್ರೆ ತಾನೇ ಸಂಪರ್ಕ. ವ್ಯವಹಾರವನ್ನೇ ಕಮ್ಮಿ ಮಾಡಿಬಿಟ್ರೆ ಸಂಪರ್ಕನೇ ಅವಶ್ಯಕತೆ ಇಲ್ವಲ್ಲ. ನೀವು ಹೇಳೋದೆಲ್ಲ ತುಂಬ ಪ್ರಾಕ್ಟಿಕಲ್ಲೇ ಇಲ್ಲ ಸ್ವಾಮಿ. ಈಗಿನ ಕಾಲದಲ್ಲಿ 21ನೇ ಶತಮಾನದಲ್ಲಿ ವ್ಯವಹಾರ ಇಟ್ಕೊಳ್ಬಿಡಿ ಅಂದರೆ ಹೇಗೆ ನಡೆಯೋದು? ಹೊಟ್ಟೆ ಹೇಗೆ ತುಂಬಿಸ್ಕೊಳ್ಳೋದು, ಅಲ್ವಾ? ಹೊಟ್ಟೆ ತುಂಬಿಸ್ಕೊಳ್ಳೋಕೆ ವ್ಯವಹಾರ ಇಷ್ಟೇ ಸಾಕು, ಜಾಸ್ತಿ ಬೇಡ. ವ್ಯವಹಾರ ಜಾಸ್ತಿ ಆಗ್ತಾ ಹೋದಾಗ ಏನಾಗುತ್ತೆ, ಸಂಪರ್ಕಗಳು ಜಾಸ್ತಿ ಆಗುತ್ತೆ, ಗೊತ್ತಾಗಲ್ಲ ನಮಗೆ. ಗೊತ್ತಿಲ್ಲದೆ ಮಾಯಾ ನಮ್ಮನ್ನ ಎನ್ಗಲ್ಫ್ ಮಾಡಿಬಿಡುತ್ತೆ, ಆಕ್ರಮಣಿಸ್ಬಿಡತ್ತೆ. ಹಾಗೆ ಮಾಡಿನೇ ನಾವು ಆಶ್ರಮ ಕಟ್ಸಿರೋದು. ಇಷ್ಟೆಲ್ಲ ವಿವೇಕ ಇದ್ದು ನನಗೆ, ಇವಾಗ ಆಶ್ರಮ ಕಟ್ಸಿರೋದು ಮಾಯಾ ನಮಗೆ ಗೊತ್ತಿಲ್ಲದೇನೆ ಬಂದ್ಬಿಡ್ತು. ಈಗ ತುಂಬ ಎಚ್ಚೆತ್ತು ಬೆಳೆಸ್ಕೊಂಡಿದ್ದೀವಿ, ಬೇಡಪ್ಪ ಸಾಕು ಅಂತ. ಮೊನ್ನೆ ಕೆನ್ಯಾಗ ಹೋಗಿದ್ದಾಗ ಒಬ್ಬರು ಬಂದಿದ್ರು, ಗುಜರಾತಿ. ಅವ್ರ ಮನೆ ಕರ್ಕೊಂಡು ಹೋಗಿದ್ರು, ತುಂಬ ಚೆನ್ನಾಗಿದೆ. ಅಲ್ಲೆಲ್ಲ ಅವಕಾಡೋಗೆ ಏನು ಹೇಳ್ತಾರೆ ಕನ್ನಡದಲ್ಲಿ ಗೊತ್ತಿಲ್ಲ. ಬೆಣ್ಣೆ ಹಣ್ಣ, ಬಟರ್ ಫ್ರೂಟ್, ಅದು ಇಂಗ್ಲೀಷ್. ಅದು ಪ್ರತಿಯೊಬ್ಬರ ಮನೇಲೂ ಬೆಳೆಯುತ್ತೆ ಅಲ್ಲಿ. ಪ್ರತಿಯೊಬ್ಬರ ಮನೆಯಲ್ಲೂ ಒಂದು ಮನೆಗೆ 2 ಮರ ನೆಡಬೇಕು ಅಂತ ರೂಲ್. ಗ್ರೀನ್ರಿ ಇರಬೇಕು, ಹಸಿರಾಗಿರಬೇಕು ಹಾಗೆಂತ. ಮನೆ ಹಿಂದ್ಗಡೆ ಹಿತ್ತಲಲ್ಲೇ ಹಲಸಿನ ಹಣ್ಣು ಮರ ನೆಡಿರ್ತಾರೆ, ಚೇಪೆಕಾಯಿ ಮರ,
ಅವರು ಮನೆ ತುಂಬ ಚೆನ್ನಾಗಿದೆ. ಅಂದರೆ ಮನೆ 60-40 ಸೈಟ್ ಇದ್ದರೆ ಅದ್ರಲ್ಲಿ ಕಾಲು ಭಾಗ ಅರ್ಧ ಭಾಗ ಪರಿಸರಕ್ಕೆ ಬಿಡಬೇಕು ರೂಲ್. ಮತ್ತು ಹಾರ್ನ್ ಮಾಡೋಂಗಿಲ್ಲ. ನೀವು ಇನ್ನೊಂದು ಗಾಡಿಗೆ ಹೊಡೆದ್ರೂ ಹಾರ್ನ್ ಮಾಡೋಂಗಿಲ್ಲ. ಹಾರ್ನ್ ಮಾಡಿದ್ರೆ ನಿಮಗೆ ಡ್ರೈವಿಂಗೇ ಬರಲ್ಲ ಅಂತಾನೆ. ತುಂಬ ದುರ್ಗುಟ್ಕೊಂಡು ನೋಡ್ತಾನೆ. ನಾ ಸುಮ್ಮನೆ ಟೆಸ್ಟ್ ಮಾಡೋಕ್ಕೆ ಡ್ರೈವರ್ಗೆ ಹಾರ್ನ್ ಮಾಡು ಅಂದ್ರೆ ಸುಮ್ಮನೆ ಮಾಡ್ದೆ. ಎಲ್ಲರೂ ನೋಡ್ದೆ, ಡ್ರೈವರ್ ನಾನು ನೋಡ್ತಿದ್ದ. ನಾ ಮಾಡೋಂಗೇ ಇಲ್ಲ. ರೈಟ್ ಆಗಲಿ ಲೆಫ್ಟ್ ಆಗಲಿ ಹಾರ್ನೇ ಮಾಡೋಂಗಿಲ್ಲ. ಆ ಥರ ಸಿಸ್ಟಮ್ ಇದೆ. ಇಲ್ಲ ಆಗತ್ತಾ? ಎಲ್ಲೋ ಇರ್ತೀವಿ, ಇಲ್ಲಿಂದನೇ ನಮಗೆ ಆತಂಕ. ಹಾರ್ನ್ ಮಾಡಿ ಬರೋದು, ಯಾವುದೋ ಗಾಡಿ ಬರುತ್ತೆ, ಹಾರ್ನ್ ಮಾಡು ಹಾರ್ನ್ ಮಾಡು ಹಾರ್ನ್ ಮಾಡು ಅಂತ. ಅಲ್ಲ, ಡೆವಲಪಿಂಗ್ ಕಂಟ್ರಿ ಕೆನ್ಯಾ ನಮ್ಮ ಥರ ಡೆವಲಪ್ಡು ಆಗಿಲ್ಲ. ಎಷ್ಟು ಸಿಸ್ಟಮ್ ಇದೆ ಗೊತ್ತಾ? ಸರಿ ಇರಲಿ, ಅದೆಲ್ಲ ಆ ಸೈಡ್ ನೋಟ್. ಅವ್ರ ಮನೆಗೆ ಹೋದಾಗ ಹೇಳಿದ್ರೆ, ನಿಮಗೆ ತುಂಬ ಪರಿಸರ ಇಷ್ಟ ಆಯಿತು ಅನ್ಸುತ್ತೆ. ನಾನು ಅಲ್ಲಿ ಹೋಗಿದ ತಕ್ಷಣ ಹಲ್ಸ್ಟನ್ ಮರದ ಕೆಳಗಡೆ ಕೂತ್ಕೊಂಡು ವಿಷ್ಣು ಸಹಸ್ರನಾಮ ಹೇಳ್ತಿದ್ದೆ. ಚೆನ್ನಾಗಿದೆ, ಒಂದು 15 ನಿಮಿಷ ಹೇಳಿ ಬರ್ತೀನಿ ಅಂತ. ತುಂಬ ಇಷ್ಟ ಆಗಿದೆ, ಬೇಕಾದರೆ ಜಾಗ ತೊಗೊಂಬಿಡೋಣ, ಇಲ್ಲೊಂದು ಇದೆ, ನಮ್ಮದೇ ಒಂದು ತೋಟ ಇದೆ. ಹಾಗೆ ಕರ್ಕೊಂಡು ಹೋಗಿದ್ರು, ನೋಡಿದ್ವಿ. 1.5 ಎಕರೆ ತುಂಬ ಚೆನ್ನಾಗಿದೆ. ಸ್ವಾಮೀಜಿ ನೀವು ತೊಗೊಳ್ಬೋದು ಹಾಗೆ ಅಂತ ಬಂದಿತ್ತು. ಸರಿ ತೊಗೊಂಬಿಡಿ ಹಾಗೆ ಅಂತ. ಈ ಶ್ಲೋಕಗಳೆಲ್ಲ ತೊಗೊಳ್ಬೇಕಲ್ಲ ಕ್ಲಾಸಲ್ಲಿ. ಆವಾಗ ಇಲ್ವತ್ತು ಬೇಡ, ಗೊತ್ತಾಗಲ್ಲ. ಮಾಯ ಹಾಗೆ ಗೊತ್ತಿಲ್ಲದೆ ನಮಗೆ ಹೌದು ಸರಿಗಿದೆ, ಧರ್ಮ ಪ್ರಚಾರ ಮಾಡೋಣ, ಇನ್ನು ವೇದಾಂತ ಪ್ರಚಾರ ಮಾಡೋಣ, ಹಲವಾರು ಜನಕ್ಕೆ ಹೇಳ್ಕೊಡೋಣ, ಒಳ್ಳೆದು ತಾನೆ. ಹೀಗೆ ಮಾಯ ಎಲ್ಲ ಸನ್ಯಾಸಿಗಳಿಗೆ ತೋರಿಸೋದದು. ಅಮ್ಮನವರು ಜ್ಞಾನಿನಾಮಪಿ ಚೇತಾಂಸಿ ದೇವಿ ಭಗವತಿ ಹಿಷ ಬಲಾದ ಮೋಹಾಯ ಮಹಾಮಾಯ ಪ್ರಯಚ್ಛತಿ. ನಮಗೆಲ್ಲ ಹೀಗೆ ತೋರಿಸೋದು. ನಮಗೆಲ್ಲ ಮಾಯ ಹೇಗೆ ವರ್ಕ್ ಆಗುತ್ತೆ ಅಂದರೆ ಸತ್ವಗುಣವನ್ನೇ ತೋರಿಸುತ್ತೆ. ಇನ್ನು ಧರ್ಮ ಪ್ರಚಾರ ಮಾಡ್ಬೋದು. ಇವತ್ತೊಬ್ಬರು ಚೆನ್ನಾಗಿತ್ತು, VHP ಅಂದ್ರೆ ಒಬ್ರು ಬಂದಿದ್ರು. ಇದಕ್ಕೆ ಅವ್ರು ಕೇಳಿದ್ರೆ ಕಷ್ಟ. ಆಮೇಲೆ ಅವರು ಇದನ್ನು ಕೇಳ್ಕೊಂಡೇ ಬಂದಿದ್ರು. ನನ್ನ ಹತ್ರ ಯಾವುದೋ ಬೇರೆ ಪ್ರವಚನ ಕೇಳ್ಕೊಂಡು ಇನ್ಸ್ಪೈರ್ ಆಗಿ ಬಂದಿದ್ರು. ಇದನ್ನು ಕೇಳಿದ್ರೆ ಮತ್ತೆ ಅವ್ರ ಪಾಪ ಬೇಜಾರು ಮಾಡ್ಕೊಳ್ತಾ ಇರಲಿ ಬಿಡಿ, ಸತ್ಯ ತಾನೆ. ಕರ್ನಾಟಕಕ್ಕೆ ಹೆಡ್ಡು ಬೆಳಗ್ಗೆ ಬಂದಿದ್ರು. ನಿಮ್ಮ ಪ್ರವಚನ ಎಲ್ಲ ಕೇಳಿ ತುಂಬ ಚೆನ್ನಾಗಿತ್ತು ಹಾಗೆ ಅಂತ. ಆಮೇಲೆ ಅಂದರೆ ಯಾವುದೋ ಒಂದು ಸಾಲನ್ನು ತಗೊಂಡು ನೀವು ತುಂಬ ಚೆನ್ನಾಗಿ ಹೇಳಿದ್ರಿ, ಅದಕ್ಕೋಸ್ಕರ ನಾನು ಬಂದೆ ಅಂತ. ಏನು ಹೇಳಿದೆ? ಅವ್ರು ಹೇಳಿದ ವಿಚಾರ ನಾನು ಹೇಳಿಲ್ಲ ಅಂತ ನನಗೆ ಗೊತ್ತು, ಯಾಕಂದ್ರೆ ನಾನು ಆ ಥರ ಎಲ್ಲ ಹೇಳಲ್ಲ. ಆಮೇಲೆ ಯಾರು ಅಂತ ನೋಡಿದ್ರೆ ಶಿರಳಗಿ ಸ್ವಾಮಿಗಳು, ಬ್ರಹ್ಮಾನಂದ ಭಾರತಿಗಳು. ಅವ್ರು ಹೇಳಿರೋದ್ರಿಂದ, ಸೇಮ್ ಹೆಸರಿರೋದ್ರಿಂದ, ಬ್ರಹ್ಮಾತ್ಮಾನಂದರು ಬ್ರಹ್ಮಾನಂದರಿಂದ ನೀವು ಹೇಳಿದ್ರೆ ಸುಮಾರು ಜನ ಕನ್ಫ್ಯೂಸ್ ಆಗುತ್ತೆ. ಅದು ನೀವು ಈ ಥರ ಅರ್ಚಕರಿಗೆಲ್ಲ ಈ ಥರ ಮಾಡಬೇಕು, ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು ಏನೆಲ್ಲ ಹೇಳಿದ್ರು. ಆಮೇಲೆ ಎಲ್ಲಿ ಯಾರು ಹೇಳಿದ್ದಾರೆ ತೋರಿಸಿ ಅಂತ ಕೇಳಿದೆ. ಆಮೇಲೆ ಅವ್ರು ಆ್ಯಕ್ಚುಲಿ ಹೇಳಿದ್ದದು. ನಾನು ಬಚಾವಾದೆ, ತುಂಬ ಚೆನ್ನಾಗಿ ಹೇಳ್ತಾರೆ, ನೀವು ಅಲ್ಲಿ ಹೋಗಿ ಕೇಳಿ. ಆಮೇಲೆ ಕೂಡ್ಲಿ ಸ್ವಾಮಿಗಳು ಶಂಕರಾಚಾರ್ಯರು ಬಂದಿದ್ದಾರೆ. ಅವರಿಲ್ಲಿ ಲಾಲ್ಬಾಗಲ್ಲ ಎಲ್ಲ. ಅವ್ರು ಮುಂಚೆ ಪೂರ್ವಾಶ್ರಮದಲ್ಲಿ RSS ಎಲ್ಲ ಆಗಿದ್ರಲ್ವ, ನೀವು ಅವ್ರನ್ನ ಹೋಗಿ ಕೇಳಿ, ತುಂಬ ಒಳ್ಳೆಯದು. ಅವರಿಬ್ಬರು ತುಂಬ ಚೆನ್ನಾಗಿ ಮಾಡ್ತಾರೆ, ನಮ್ಮನ್ನು ಬಿಟ್ಬಿಡಿ ಸ್ವಾಮಿ ಅಂತ ಹೇಳಿ. ಹೀಗೆ ಮಾಯ ನಮಗೆ ಗೊತ್ತಿಲ್ಲದೆ ಬರುತ್ತೆ. ಇವಾಗ ಅದೊಂದು ಕಾರ್ಯಕ್ರಮ ತಗೊಳ್ಬೇಕು, ಅದಕ್ಕೆ ಪ್ರಿಪೇರ್ ಆಗಬೇಕು. ನಾವಾಗೇ ಇರೋಕ್ಕೆ ಸಾಧ್ಯವೇ ಇಲ್ಲ. ಹಾಗೆ ಮಾಡಬಾರ್ದು ಅಂತ ನಾನು ಹೇಳ್ತಿಲ್ಲ. ಆ ಥರ ಮಾಡುವಂತಹ ಮನಸ್ಸು ಭಗವಂತ ಅವರು ಕೊಟ್ಟಿದ್ದಾನಾಗತ್ತೆ. ಪ್ರತ್ಯೇಕವಾಗಿ ನನ್ನ ವಿಚಾರಕ್ಕೆ ಬಂದಾಗ ನಾನು ಬೇಡ ಅಂತ ಹೇಳ. ಯತಿಗಳಿಗೆಲ್ಲ ಹೀಗೆ ಮಾಯ ಆಕ್ರಮಣಿಸೋದು. ನಿಮಗೆಲ್ಲ ಅದು ಮನೇಲೇ ಇಟ್ಕೊಂಡಿರೋದ್ರಿಂದ ಮಾಯಾವತಿ. ಸೊ ಅದಕ್ಕೋಸ್ಕರ ಅಲ್ಲಿ ಹಾಗೆ ಇರುತ್ತೆ. ಮಾಯಾವತಿನೋ ಮುಲಾಯಂ ಸಿಂಗ್ ಯಾದವ್ ಯಾರೋ, ಹುಷಾರಾಗಿರ್ಬೇಕು. ಯಾವ ಕ್ಷಣದಲ್ಲಿ ಮಾಯಾ ಬರುತ್ತೆ ಗೊತ್ತಾಗಲ್ಲ ನಿಮಗೆ. ಹಲವಾರು ಆಶ್ರಮಸ್ಥರು ಹೀಗೆ ಮಾಡ್ಕೊಳ್ಳೋದು, ಒಂದು ಬ್ರಾಂಚ್ ಮಾಡೋಣ, ಇನ್ನೊಂದು ಮಾಡೋಣ, ಇನ್ನೊಂದು ಮನೆ ಕಟ್ಸೋಣ, ದೊಡ್ಡದಾಗಿ ಮಾಡೋಣ. ಅದು ಏನು ಕೊನೆಗೇನು ಮೈಂಟೈನ್ ಮಾಡೋದೇ ಕಷ್ಟ. ಯೋಗಕ್ಷೇಮ ಕಷ್ಟಪಟ್ಟು ಕಟ್ಸೋದು ಒಂದಿರಲಿ, ಆಮೇಲೆ ಅದನ್ನು ಮೈಂಟೈನ್ ಮಾಡಬೇಕಲ್ಲ. ಅಬ್ಬಬ್ಬ, ಬಹಳ ಕಷ್ಟ. ಆ ರೀತಿಯಾಗಿ ಪ್ರಾರ್ಥನೆ ಮಾಡಬೇಕು. ಇರೋದಲ್ಲಿ ಸಾಕು, ಮನಸ್ಸು ತೃಪ್ತಿಯಿಂದ ಇಡು ಅನ್ನುವಂತಹ ಪ್ರಾರ್ಥನೆ ಇದಲ್ಲ. ಆತ್ಮೇಚ್ಛಾಗಿ ಹೇಳ್ತಾ ಇದ್ದೀನಿ ಇದೆಲ್ಲ. ಆತ್ಮೈಚ್ಛ ಸಮಯವನ್ನು ಕಮ್ಮಿ ಮಾಡಿಕೊಳ್ಬೇಕು. ಕಮ್ಮಿ ಮಾಡ್ಕೊಳ್ಬೇಕು ಅಂದರೆ ವ್ಯವಹಾರದಲ್ಲಿ ಕಮ್ಮಿ ಮಾಡಿ ಆತ್ಮಚಿಂತನೆಯಲ್ಲಿ ಹೆಚ್ಚಾಗಬೇಕು. ಉಪನಿಷದ್ ಅರ್ಥರಸಂ ಪಿಬಂತಹ. ವಿದ್ವತ್ ಸನ್ಯಾಸವೋ ಇಲ್ಲ ವಿವಿಧಿಷಾ ಸನ್ಯಾಸವೋ ಇಲ್ಲ ಮನೇಲೇ ಇದ್ದೇ ಸನ್ಯಾಸ ಭಾವನೆಯನ್ನು ಬೆಳೆಸ್ಕೊಳ್ತಾ ಆತ್ಮಚಿಂತನೆ. ಪರಮಾರ್ಥನಂದರು ನಮ್ಮ ಗುರುಗಳೊಂದು ಡೆಫಿನೇಷನ್ ಕೊಡ್ತಾರೆ. ಸನ್ಯಾಸ ಅಂದ್ರೇನು? ಪ್ರೀ ಆಕ್ಯುಪೇಷನ್ ಮೈಂಡ್
ಈಸ್ ಸಂಸಾರ. ನೋ ಪ್ರಿಆಕ್ಯುಪೇಷನ್ ಆಫ್ ದ ಮೈಂಡ್ ಇಸ್ ಸನ್ಯಾಸ ಅಂತಾರೆ ಅವರು. ಮನಸ್ಸು ಯಾವಾಗಲೂ ವಿಷಯ ಸುಖದಲ್ಲಿ ಚಿಂತನೆ ಮಾಡ್ತಿದ್ರೆ ಅದು ಸಂಸಾರವೇ. ಇವಾಗ ನಾ ಕಾವಿ ಬಟ್ಟೆ ಹಾಕಿಯೂ ಇನ್ನು ಆಶ್ರಮ ಬೆಳೆಸ್ಬೇಕು, ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು ಅಂದರೆ ನಾನು ಸಂಸಾರಿಸ್ತಾನೆ ಅಲ್ವಾ. ನಿಮಗೆ ನೀವು ಸಂಸಾರದಲ್ಲಿದ್ರೂ ವಿರಕ್ತಿ ಕಡೆ ಮನಸ್ಸು ಹೋಗ್ತಿದ್ರೆ ನೀವು ಸನ್ಯಾಸಿಗಳೇ. ವಿಷಯ ಸುಖದಲ್ಲಿ ಅಥವಾ ವಿಷಯ ಚಿಂತನೆ ಬಂದರೆ ಸಂಸಾರಸ್ಥ. ಸಂಸಾರ ಅಂದರೆ ಏನು? ಮನಸ್ಸು ಎಲ್ಲೋ ಹೋಯಿತು, ಆತ್ಮಸ್ವರೂಪದಲ್ಲಿಲ್ಲ ಅಂತ. ಲೆಸ್ಸರ್ ಆ್ಯಂಡ್ ಲೆಸ್ಸರ್ ಪ್ರಿಆಕ್ಯುಪೇಷನ್ ಆಫ್ ದ ಮೈಂಡ್ ಈಸ್ ಸನ್ಯಾಸ. ಪ್ರಿಆಕ್ಯುಪೇಷನ್ ಅಂದರೆ ಗೊತ್ತಲ್ವ? ಚಿಂತನೆ ಮಾಡ್ತಿರೋದು, ಬೇಡದೇ ಇರೋದು ಚಿಂತನೆ ಮಾಡೋದು. ಧರ್ಮದ ಬಗ್ಗೆ ಚಿಂತನೆ ಬರೋದು ಅಧ್ಯಾಸವೇ. ಹುಷಾರು, ಧರ್ಮದ ಬಗ್ಗೆ ಚಿಂತನೆ ಬರೋದು ಅಧ್ಯಾಸವೇ. ವೇದಾಂತ ವಿಚಾರದಿಂದ, ಆ ದೃಷ್ಟಿಕೋನದಿಂದ ನೋಡಿದಾಗ ಅರ್ಥಕಾಮ ದೃಷ್ಟಿಯಿಂದ ಧರ್ಮವನ್ನು ಹೆಚ್ಚಿಸಬೇಕು, ವೇದಾಂತ ದೃಷ್ಟಿಯಿಂದ ಧರ್ಮವನ್ನು ಕಮ್ಮಿ ಮಾಡಬೇಕು. ಯಾಕಂದರೆ ಧರ್ಮವನ್ನು ಯಾಕೆ ಕಮ್ಮಿ ಮಾಡಬೇಕು? ಧರ್ಮ ಮಾಡಿದ್ರೆ ನಿಮಗೆ ಪುಣ್ಯ ಪ್ರಾಪ್ತಿ, ಪುಣ್ಯದಿಂದ ಮತ್ತೆ ಮತ್ತೆ ಪುಣ್ಯ ಮಾಡಬೇಕು ಅಂತ ಅನ್ಸುತ್ತೆ. ಮತ್ತೆ ಮತ್ತೆ ಪುಣ್ಯ ಮಾಡೋದ್ರಿಂದ ಮತ್ತೆ ಮತ್ತೆ ಜನ್ಮ ಬರ್ತಾ ಹೋಗುತ್ತೆ. ನಿಷ್ಕಾಮವಾಗಿ ಮಾಡಿ ಅದು ನಿಮಗೆ ಚಿತ್ತಶುದ್ಧಿಯನ್ನು ಕೊಡುತ್ತೆ. ಸಕಾಮವಾಗಿ ಮಾಡಿದ್ರೆ ಅದು ಪುಣ್ಯ, ಆ ಯಾವ ಕರ್ತವ್ಯಕ್ಕೆ ಮಾಡ್ತೀವೋ ಅಲ್ಲಿಗೆ ಫಲ ಹೊಟ್ಟೋಗುತ್ತೆ. ಸೊ ಆ ವಿದ್ವತ್ ವಿವಿಧಿಷ ಅಥವಾ ಮಾನಸಿಕವಾಗಿ ಆ ಸನ್ಯಾಸ ಮನೋಭಾವವನ್ನು ಬೆಳೆಸ್ಕೊಳ್ಬೇಕು. ಅದಕ್ಕೆ ಇಲ್ಲಿ ಹೆಸರು ಆತ್ಮೇಚ್ಛಾ, ಆತ್ಮ ಇಚ್ಛಾ. ಆಮೇಲೇನು? ವೀತಸ್ಪೃಹ ವಿಷಯ ಭೋಗ ಪದೇ ವಿರಕ್ತಾ. ವೀತಸ್ಪೃಹ ಹಂತ ಹಂತವಾಗಿ ವಿಷಯ ಸುಖಗಳಿಂದ ಹೊರಗಡೆ ಬಂದು ವಿರಕ್ತರಾಗಿದ್ದಾರೆ. ಎಲ್ಲ ಇಂದ್ರಿಯ ನಿಗ್ರಹವನ್ನು ಮಾಡಿ ವಿಜನೇಶು, ವಿಜನೇಶು 4ನೇ ಸಾಲಲ್ಲಿದೆ 2ನೇ ಪದ. ವಿಜನೇಶು ವಿರಕ್ತರಾಗಿ ಒಂದು ಏಕಾಂತ ಸ್ಥಳವನ್ನು ಹುಡುಕೊಂಡು ಅಲ್ಲಿ ಆತ್ಮಚಿಂತನೆಯನ್ನು ಮಾಡ್ತಿದ್ದಾರಂತೆ. ರಮಣ ಮಹರ್ಷಿಗಳ ತಾನಾಗೆ ಅವರ ಆಶ್ರಮವನ್ನು ಕಟ್ಟಿಸಲೇ ಇಲ್ಲ, ಸುಮ್ಮನೆ ಒಂದು ಕಡೆ ಕೂತಿದ್ರು. ಆಮೇಲೆ ಕಟ್ಟಡಗಳೆಲ್ಲ ಬಂತು, ಅನ್ನದಾನ ಎಲ್ಲ ಶುರು ಆಯಿತು ಅಲ್ವಾ. ಅವ್ರ ಹತ್ರ ಒಬ್ಬ ಬಂದು ಮನಃಶಾಂತಿಗೆ ಅಂತ ಒಬ್ಬ ಬಂದ. ಹೌ ಟು ಗೇನ್ ಪೀಸ್ ಆಫ್ ಮೈಂಡ್, ಮನಃಶಾಂತಿಯನ್ನು ಹೇಗೆ ಗಳಿಸೋದು ಅಂತ ಆತ ಬಂದ. ಅವರು ಸುಮ್ಮನೆ ಹಾಗೆ ಕೂತಿದ್ರು. ಹಲವಾರು ಕಥೆಗಳು ನೋಡ್ಬೋದು ನೀವು ಅವ್ರದಲ್ಲಿ. ಸರಿ, ಅವ್ರು 2 ದಿವಸ 3 ದಿವಸ ಆಯಿತು, ಏನೂ ಮಾತಾಡಲಿಲ್ಲ. 4ನೇ ದಿವಸಕ್ಕೆ ಅಡುಗೆ ಮನೆಗೆ ಹೋದ. ಅಲ್ಲಿ ಅಡುಗೆ ಮನೆಯಲ್ಲಿ ದಿನಸಿ ಎಲ್ಲ ಬರುತ್ತೆ, ಲೆಕ್ಕ ಹಾಕೊಳ್ತಾನಲ್ಲ, ಇಷ್ಟು ಮೂಟೆ ಅಕ್ಕಿ ಬಂತು. ಅವನು 10 ಮೂಟೆ ಬಂದರೆ 7 ಮೂಟೆ ಬಂದಿದೆ ಅನ್ನೋದು, 3 ಮೂಟೆ ವಾಪಸ್ ಕಳಿಸು, ಆ ದುಡ್ಡನ್ನು ತೊಗೊಳ್ಳೋ ಕೆಲಸ ಮಾಡ್ತಿದ್ದ. ಇವನು ಅದು ನೋಡ್ದ, ಅಯ್ಯೋ ಈ ಥರ ಎಲ್ಲ ಆಗ್ತಿದೆಯಲ್ಲ, ಇವ್ರು ಓಡ್ ಬಂದು ಇವ್ರಿಗೆ ಹೇಳೋಣ ಅಂದರೆ ಇವ್ರು ಆರಾಮಾಗಿ ಸುಮ್ಮನೆ ಕೂತಿದ್ದಾರೆ. 2 ದಿವಸ ಆಯಿತು, 3 ದಿವಸ ಆಯಿತು, 10 ದಿವಸ, 15 ದಿವಸ ಆಯಿತು. ಅನ್ನದಾನದ ಕಾರ್ಯಕ್ರಮ ಎಲ್ಲ ಇತ್ತು. ಅರ್ಧಕ್ಕರ್ಧ ಸುಳ್ಳಿನ ಲೆಕ್ಕನೇ ಬರೆಯೋದು. ಇವ್ರು ಬಂದು ಕೇಳಿದ್ರು. ಇವ್ರಿಗೆ ಹೇಳಿದ್ರೆ ಇಲ್ಲಿ ಇವ್ರಿಗೆ ಬೈತಾರೆ, ಯಾರೋ ದಿನಸಿ ಅವನು ನೋಡ್ಕೊಳ್ಳೋನು ಮ್ಯಾನೇಜರ್ ಹೇಳಿದ್ರೆ ಅರ್ಥ ಆಗಲ್ಲ. ಇವ್ರು ಕೇಳಿದ್ರೆ ಹೀಗೆ, ಎಲ್ಲಿ ನನಗೆ ಮನಃಶಾಂತಿ ಅಂತ ಬಂದರೆ ಇಲ್ಲಿ ಭ್ರಷ್ಟಾಚಾರ ನಡೀತಿದೆಯಲ್ವ ಅಂತ. ಕೊನೆಗೆ ಅವನಿಗೆ ತಡ್ಕೊಳಕ್ಕಾಗದೆ ಹೋಗಿ ರಮಣ ಮಹರ್ಷಿ ಹತ್ರ ಕೇಳಿದ್ರು. ಅವರು ಕಣ್ಣು ತೆಗೆದು ಆರಾಮಾಗಿ, ನಿಂಗೆ ಮನಃಶಾಂತಿ ಬೇಕು ಅಂತ ಬಂದೆ, ನಾನು ಅದಕ್ಕೆ ಸುಮ್ಮನೆ ಕೂತಿರೋದು. ಮನಃಶಾಂತಿ ಬೇಕು ಅಂದರೆ ಸುಮ್ಮನೆ ಕೂರ್ಬೇಕು. ಈ ಆಶ್ರಮದಲ್ಲಿ ಹೀಗೆಲ್ಲ ಆಗ್ತಿದೆಯಲ್ಲ ಅಂತಂದರೆ, ನಾನು ಆಶ್ರಮ ಕಟ್ಸ್ಲಿಲ್ವಲ್ಲ, ತಾನಾಗೆ ಕಟ್ಸ್ಕೊಂಡ್ರು, ಎಲ್ಲ ಬಂತು. ಅನ್ನಕ್ಷೇತ್ರ ಬಂತು, ಉಳ್ಕೊಳ್ಳೆ ಕುಟೀರ ಬಂತು. ಮನಃಶಾಂತಿ ಬೇಕು ಅಂದ್ರೆ ಸುಮ್ಮನಿರಬೇಕು. ವ್ಯವಹಾರದಲ್ಲಿ ಹುಡುಕ್ತೀವಿ ಮನಃಶಾಂತಿ ಅಂದರೆ ಸಾಕಲ್ಲ. ವ್ಯವಹಾರ ಮನಃಶಾಂತಿಗೆ ಆಗದೇ ಇಲ್ಲ. ಕರ್ಮ ವಿರೋಧ, ಅದು ಜ್ಞಾನ ಕರ್ಮ ವಿರೋಧ. ಕೆಲಸವನ್ನು ಮಾಡಿ ಮನಃಶಾಂತಿ ಹುಡುಕ್ತೀನಿ ಅನ್ನೋದು ಕಷ್ಟ. ಕೆಲಸವನ್ನು ಮಾಡಿ ಮನಃಶಾಂತಿ ಸಿಗಲ್ಲ ಅಂತ ಗೊತ್ತಾದ್ಮೇಲೆ ಸುಮ್ಮನಾಗಬೇಕು. ಅದು ಸುಮ್ಮನಾಗೋದು ಹೇಗೆ ಅಂದರೆ ಜ್ಞಾನದಲ್ಲೇ ಸುಮ್ಮನಾಗಿ ಹೋಗಬೇಕೆ ಹೊರತು ಸುಮ್ಮನೆ ಧರ್ಮದಲ್ಲಿ ಅರ್ಥಕಾಮದಲ್ಲೇ ಸುಮ್ಮನಾಗಕ್ಕೆ ಸಾಧ್ಯ ಇಲ್ಲ. ಅದು ಯಾಕಂದರೆ ರಜೋಗುಣ ತಮೋಗುಣ, ಸತ್ವದಿಂದಲೇ ಮನಸ್ಸು ಪ್ರಶಾಂತತೆ ಹೊಂದಬೇಕೆ ಹೊರತು ಬೇರೆ ಗುಣದಿಂದ ಹೊಂದಕ್ಕೆ ಸಾಧ್ಯವಿಲ್ಲ. ಅದಕ್ಕಿಲ್ಲಿ ವೀತಸ್ಪೃಹ ವಿಜನೇಶು ಅಂದರೆ ಏಕಾಂತದಲ್ಲಿ ಅವರು ಇರ್ತಾರಂತೆ. ಧನ್ಯರು. ಭಗವದ್ಗೀತೆಯಲ್ಲೂ ನೋಡ್ತೀವಲ್ಲ 13ನೇ ಅಧ್ಯಾಯದಲ್ಲಿ, ವಿವಿಕ್ತ ದೇಶ ಸೇವಿತ್ವಂ ಅರತಿರ್ಜನ ಸಂಸದಿ. ಅದಕ್ಕಿಂತ ಮುಂಚೆ ಬರುತ್ತಲ್ಲ, ಆಸಕ್ತಿರನಭಿಶ್ವಂಗ ಪುತ್ರದಾರಗೃಹಾದಿಷು ನಿತ್ಯಂಚ ಸಮಚಿತ್ತತ್ವಂ ಇಷ್ಟಾನಿಷ್ಟೋಪಪತ್ತಿಚು ಮಯಿ ಚಾನನ್ಯ ಯೋಗೇನ ಭಕ್ತಿರವ್ಯಭಿಚಾರಿಣಿ
ವಿವಿಕ್ತ ದೇಶ ಸೇವಿತ್ವಂ ಅರತಿರ್ಜನ ಸಂಸದಿ. ಅವಾಗ ಏಕಾಂತವಾಗಿ ನಾವು ಹೋಗಿ ಯಾವರ ಮನೇಲಿರುವಂತಹ ಸಂಪರ್ಕಗಳನ್ನು ಕಮ್ಮಿ ಮಾಡಿಕೊಂಡು ಪ್ರತ್ಯೇಕವಾಗಿ ಏಕಾಂತವಾಗಿ ಇರಕ್ಕೆ ನನಗೆ ಆಗತ್ತಾ ಅಂತ ನೋಡ್ಕೊಳ್ಬೇಕು. ಆಮ್ ಐ ಇಂಡಿಪೆಂಡೆಂಟ್ ಪರ್ಸನ್ ವಿತೌಟ್ ಎನಿ ಮೆಂಬರ್ಸ್ ಇನ್ ದಿ ಫ್ಯಾಮಿಲಿ, ಅದನ್ನು ನಾವೇ ಹಾಕೊಳ್ಬೇಕು. ಕೃಷ್ಣ ಅದನ್ನೇ ಹೇಳ್ತಿರೋದು. ವಿವಿಕ್ತ ದೇಶ ಸೇವಿತ್ವಂ ಅರತಿರ್ಜನ ಸಂಸದಿ ಅಂದರೆ ಮನೆಯಿಂದ ಒಂದು 15-20 ದಿವಸ ಹೊರಗಡೆ ಹೋಗಿ ನೀನೇ ಟೆಸ್ಟ್ ಮಾಡ್ಕೊ, ಏಕಾಂತವಾಗಿ ನೀನು ಇರ್ಬೋದಾ, ಆಗತ್ತಾ? ಬೆಳಗ್ಗೆ ಎದ್ದ ತಕ್ಷಣ ಫೋನ್ ಮಾತಾಡಬೇಕಾ, ಹಾಲು ಬಂತ ಇವತ್ತು ಕೇಳಬೇಕಾ, ಏನು ಮಾಡ್ಕೊಂಡೆ ಇವತ್ತು ತಿಂಡಿಗೆ ಕೇಳಬೇಕಾ? ಮಕ್ಕಳನ್ನ ಕ್ಯಾಂಪ್ಗೆಲ್ಲ ಕೆಲವು ಜನ ಬರ್ತಾರೆ, ಕ್ಯಾಂಪ್ಗೆಲ್ಲ ಬಂದು ಮಗನ ಬಿಟ್ಟಿಯ ಸ್ಕೂಲ್ಗೆ ಆಯಿತಾ, ಆಮೇಲೆ ಫ್ಲೈಟ್ಗೆ ಹೋಗ್ತಿರ್ತಾರೆ, ಮೆಸೇಜ್ ವಿ ಜಸ್ಟ್ ಲ್ಯಾಂಡೆಡ್, ವಿ ಬೋರ್ಡೆಡ್ ದ ಫ್ಲೈಟ್, ಸೆಕ್ಯೂರಿಟಿ ಚೆಕ್ ಇನ್ ಡನ್. 5 ನಿಮಿಷಕ್ಕೆ ಮೆಸೇಜ್, ವಿ ಆರ್ ಆನ್ ದ ವೇ ಟು ಹೋಟೆಲ್, ವಿ ವಿಲ್ ರೀಚ್ ಇನ್ 5 minutes. ಏನು ಸ್ವಾಮೀಜಿ ನಿಮ್ಗೆ ಇಷ್ಟು ಎಲ್ಲ ಕರೆಕ್ಟಾಗಿ ಗೊತ್ತಿದೆಯಲ್ಲ? ಯಾಕಂದರೆ ನಮ್ಮ ಸಂಸಾರಸ್ಥರು ತಾನೇ ನಮ್ಮನ್ನ ಯಾತ್ರೆ ಕರ್ಕೊಂಡು ಹೋಗೋದು. ಯಾಕಂದರೆ ಸ್ಪಾನ್ಸರ್ ಅವರೇ ತಾನೇ ಮಾಡೋದು, ನಮಗೆ ಎಲ್ಲಿರಲ್ವಲ್ಲ. ಅವ್ರು ಸ್ಪಾನ್ಸರ್ ಮಾಡಿದ್ರೆ ನಾವು ಹೋಗ್ತೀವಿ, ನಾವು ಹೇಳ್ಬಿಡ್ತೀವಿ ಇಂಥ ರೂಮ್ ಕೊಡಿ ನಮಗೆ ಹಾಗೆ ಅಂತ. ಪಕ್ಕದಲ್ಲಿ ಮೆಸೇಜ್ ಮಾಡ್ತಿರ್ತಾರೆ, ಆಮೇಲೆ ನಿಧಾನಕ್ಕೆ ವಾಯ್ಸ್ ಮೆಸೇಜ್ ಮಾಡಿ ಆಮೇಲೆ ಮಾತಾಡ್ತೀನಿ ಸ್ವಾಮೀಜಿ ಇದ್ದಾರೆ ಆಮೇಲೆ ಅಲ್ವಾ? ನಾವು ಗೊತ್ತಿಲ್ಲ ಸುಮ್ಮನೆ ಕೋಣ ಬಸ್ ಒಂಥರ ಸುಮ್ಮನೆ ಆ ಕಡೆ ಎಲ್ಲ ನೋಡ್ತಿರೋದು, ಹೀಗೆ ಗೊತ್ತಾಗ್ಬಾರ್ದು ಅಂತ ಅಲ್ಲ. ಅವಶ್ಯಕತೆ ಇಲ್ಲ. ಎಷ್ಟು ಡಿಪೆಂಡೆನ್ಸಿ ನೋಡಿ. ಆರಾಮಾಗಿ ಯಾತ್ರೆಗೆ ಹೊರಟಿದ್ದೀರಾ, ಒಂದು 3 ದಿವಸ ಯಾರ ಸಂಪರ್ಕ ಇಲ್ಲದೆ ಏನು ಆಗೋಗುತ್ತೆ? ಅಲ್ಲ, ನಾವು PMPA ಐ ಹ್ಯಾವ್ ಬೋರ್ಡೆಡ್ ದ ಫ್ಲೈಟ್, ಹೋಗ್ತೀನಿ ರೀಚ್ ಆಗ್ತೀನಿ ಅಂತ 3 ದಿವಸ ಯಾವ ಸಂಪರ್ಕವೂ ಇಲ್ಲದೆ ಅಲ್ವಾ? ಅಲ್ಲಿ ವೇದಾಂತದಲ್ಲಿ ಕ್ಯಾಂಪಲ್ಲಿ ಕೂತು ಹೇಳೋದು ಅಹಂ ಬ್ರಹ್ಮಾಸ್ಮಿ ಅಂತ ಆ ಚಿಂತನೆ, ಬಟ್ ಅಲ್ಲಿ ತಿರುಗ್ತಾ ಇರುತ್ತೆ ಮನಸ್ಸು. ನಾವು ಒಂದು ಶ್ಲೋಕ ಆದ್ಮೇಲೆ ಒಂದು ಶ್ಲೋಕಕ್ಕೆ ಹೋಗ್ತಿದ್ದೀವಿ, ಒಂದೊಂದು ಶ್ಲೋಕನ ತುಂಬ ಪ್ರಫೌಂಡ್. ವಿಷಯ ಸುಖವನ್ನು ಅಷ್ಟು ಈಸಿಯಾಗಿ, ವಿಷಯ ಅಂದರೆ ಇವಾಗ ನಾವೆಲ್ಲ ತುಂಬ ಧರ್ಮಿಷ್ಠರು, ಯಾಕಂದರೆ ಇಲ್ಲಿ ಬಂದು ಈ ಸಚ್ಚಿಂತನೆ ಇರೋದ್ರಿಂದ ಪರವಾಗಿಲ್ಲ. ನಮಗೆ ವಿಷಯ ಅಂದರೆ ಮನೆ ವಾತಾವರಣ, ಅದರಲ್ಲಿ ಸಿಕ್ಕಾಕೊಳ್ಳೋದೇ ವಿಷಯ. ಅವರ ಒಬ್ಬೊಬ್ಬರ ವ್ಯಕ್ತಿಗಳಿಗೂ ಯಾವ ವಿಷಯ ಇರುತ್ತೋ ಅದರಿಂದ ಆಚೆ ಬರಬೇಕು ಅಂತ. ನಾವೇನು ಅರ್ಥಕಾಮಿಗಳಲ್ಲ, ನಮಗೇನು ಕೆಟ್ಟ ವ್ಯವಹಾರ ಇಲ್ಲ. ಆದರೂ ಆ ವೇದಾಂತ ಚಿಂತನೆಯಲ್ಲಿ ಮನಸ್ಸು ನಿಲ್ತಿಲ್ಲ ಅಂದರೆ ಎಲ್ಲೋ ಬೌಂಡ್ರಿಯಲ್ಲೇ ತೊಂದರೆ ಇರುತ್ತೆ ಅಂತ ಅರ್ಥ. ಆ ರೀತಿಯಾಗಿ ಏಕಾಂತವಾಗಿರಬೇಕು. ಹಲವಾರು ಸತಿ ಉದಾಹರಣೆ ಕೊಟ್ಟಿದ್ದೀನಿ. ಎಲ್ಲ ಮಹಾತ್ಮರು ಹೇಳೋದು, ನಿಮ್ಮನ್ನು ನೀವು ಟೆಸ್ಟ್ ಮಾಡ್ಕೊಳ್ಬೇಕಂದ್ರೆ ಒಬ್ಬರೇ ಇರೋದನ್ನು ಕಲಿಬೇಕು. ಒಂದು 15 ದಿವಸ, ಒಂದು ವಾರ, ಆವಾಗಲೇ ಗೊತ್ತಾಗೋದು ನಿಮಗೆ ಜನಸಂಪರ್ಕ ಬೇಕಾ ಬೇಡವಾ ಅಂತ. ವಾಟ್ಸ್ಯಾಪ್ ಬೇಕಾ ಬೇಡವಾ, ಇನ್ಸ್ಟಾಗ್ರಾಮ್ ಬೇಕಾ ಬೇಡವಾ? ಇಲ್ಲ, ನಾನು ಇನ್ಸ್ಟಾಗ್ರಾಮಲ್ಲಿ ಆ್ಯಕ್ಟಿವ್ ಆಗಿಲ್ಲ ಸ್ವಾಮಿ, ಜಸ್ಟ್ ವ್ಯೂಸ್ ನೋಡೋಕ್ಕೆ ಮಾತ್ರ ಅಷ್ಟೇ, ಅದು ಬೇರೆ. ಆಮೇಲೆ ಕೇಳಿದ್ರೆ ಇನ್ನೊಂದು ಯಾವುದೋ ಇದೆ, ಟ್ವಿಟರಲ್ಲಿ ಒಂದು ಬಂದಿದೆಯಲ್ಲ, ಸುಮ್ಮನೆ ನೋಡ್ತೀನಿ ಅಷ್ಟೇ, ನಾನೇನು ಪೋಸ್ಟ್ ಮಾಡಲ್ಲ, ವಿಷಯ ಏನೇನು ನಡೀತಿದ್ದೀವಿ ಎಲ್ಲ ನೋಡ್ತೀನಿ ಅಷ್ಟೇ. ಏನದ್ರಿಂದ ಉಪಯೋಗ? ಆದರೆ ಒಂದು ಶ್ಲೋಕ ಭಗವದ್ಗೀತೆನ ಕಂಠಸ್ಥ ಮಾಡಿ ಅಂದರೆ, ಶುರುನಲ್ಲಿ ಪಾಠ ಮಾಡ್ತಿದ್ದಾಗ ಆಶ್ರಮದಲ್ಲಿ ಭಜಗೋವಿಂದಮ್ಮ ಎಲ್ಲ ಮಾಡಿ ಒಪ್ಪಿಸ್ಬೇಕು ಅಂದೆ. ಎಲ್ಲರೂ ಏನು ಬೆವರ್ತಾ ಇದ್ದಾರೆ. ಒಂದೇ ಒಂದು ನಿಮಿಷ ಹೇಳ್ತಿದ್ದಾಳೆ, ಒಂದು ನಿಮಿಷ ಹೇಳ್ತೀನಿ. ಅದು ಒಂದು ಶ್ಲೋಕ ಚೇಂಜ್ ಆಗ್ತಿದೆ. ಆ ಸಮಯವನ್ನು ಇದಕ್ಕೆ ಉಪಯೋಗಿಸ್ಬೋದಾಗಿತ್ತಲ್ವ? ಬರಲ್ಲ. ಅರ್ಥಕಾಮದಲ್ಲಿ ಈ ವಿಷಯದಲ್ಲಿರುವಂತಹ ಆನಂದ ಕಂಠಸ್ಥ ಮಾಡೋದು ಇಲ್ವಲ್ಲ ನಮಗೆ. ಯೋಚನೆ ಮಾಡಿ. ಗೊತ್ತಿಲ್ಲದೆ ನಮಗೆ ಮಾಯಾ ಹೇಗೆ ಎನ್ಗಲ್ಫ್ ಮಾಡುತ್ತೆ, ನಮ್ಮನ್ನು ಆಕ್ರಮಣಿಸುತ್ತೆ ಅನ್ನೋದು ಇದೇ ರೀತಿಯಾಗಿ. ಅದು ಲಲಿತಾ ಸಹಸ್ರನಾಮದಲ್ಲಿ ಕಂಠಸ್ಥ ಮಾಡಿ ಹೇಳಿದರೆ, ಇಲ್ಲ 2 ಸಾಲು ಸೇಮ್ ಆಗಿ ಬರುತ್ತೆ, ಅದಕ್ಕೆ ಅದು ನಮಗೆ ಕನ್ಫ್ಯೂಷನ್ ಅಂತ. ಅದನ್ನೇ ಓದ್ಬೋದಾಗಿ, ಜಾಸ್ತಿ ಮಾಡ್ಬೋದಾಗಿಲ್ಲ, ಅವರು ಹಾಕ್ಬೋದಾಗಿತ್ತಲ್ಲ. ಮತ್ತೆ ಸಮಯವನ್ನು ಗೊತ್ತಿಲ್ಲದೆ ಹೇಗೆ ವ್ಯರ್ಥ ಮಾಡ್ತೀವಿ ಅನ್ನೋದು, ಇದೆಲ್ಲ ವಿಷಯ ಸುಖನೇ ನಮಗೆ. ಯಾಕೆ ಈ ಪಾಯಿಂಟ್ಸ್ನ ಹೇಳ್ತಿದ್ದೇನೆ ಅಂದರೆ, ಧರ್ಮದ ಮಾರ್ಗದಲ್ಲಿರೋರು ನಮಗೆ ಇದೆಲ್ಲ ಬಂಧನ, ನಾವೇನು ಅರ್ಥಕಾಮಿಗಳಲ್ವಲ್ಲ. ಆದ್ರಿಂದ ಧನ್ಯಾಶ್ಚರಂತೆ ವಿಜನೇಶು ವಿರಕ್ತ ಸಂಗಾಹ. ವಿರಕ್ತ ಸಂಗಾಹ ಅಂದರೆ ವೈರಾಗಿಗಳಾಗಬೇಕು ನೀವು. ಯಾಕಂದರೆ ಆತ್ಮಗೆ ಯಾವ ಸಂಘವೂ ಇಲ್ಲ, ಆತ್ಮ ಅಸಂಗಃ.
ಸಂಪರ್ಕವನ್ನೆಲ್ಲ ಕಮ್ಮಿ ಮಾಡಿ ಅಸಂಗಿಗಳಾಗಬೇಕು ಅಂತ ಈ 3ನೇ ಶ್ಲೋಕ ಹೇಳ್ತಿದೆ. ಮುಂದೆ ತ್ಯಕ್ತ್ವಾ ಮಮಾಹಮಿತಿ ಬಂಧಕರೆ ಪದೇ ದ್ವೇ ಮಾನವಮಾನ ಸದೃಶ ಸಮದರ್ಶಿನಶ್ಚ ಕರ್ತಾರಮನ್ಯಮವಗಮ್ಯ ತದರ್ಪಿತಾನಿ ಕುರ್ವಂತಿ ಕರ್ಮ ಪರಿಪಾಕ ಫಲಾನಿ ಧನ್ಯಾಃ. ತ್ಯಕ್ತ್ವಾ ಮಮಾಹಮಿತಿ ಬಂಧಕರೆ ಪದೇ ದ್ವೇ ಮಾನವಮಾನ ಸದೃಶ ಸಮದರ್ಶಿನಶ್ಚ ಕರ್ತಾರಮನ್ಯಮವಗಮ್ಯ ತದರ್ಪಿತಾನಿ ಕುರ್ವಂತಿ ಕರ್ಮ ಪರಿಪಾಕ ಫಲಾನಿ ಧನ್ಯಾಃ. ಇನ್ನ 2 ತುಂಬ ಕಷ್ಟಕರವಾದಂತಹ ಬಿಡಿಸ್ಕೊಳ್ಳೋಕ್ಕೆ ಆಗದೇ ಇರುವಂತಹ 2 ವೃತ್ತಿಗಳನ್ನು ಹೇಳ್ತಿದ್ದಾರೆ ಇಲ್ಲಿ ಶಂಕರರು. 2 ಪವರ್ಫುಲ್ ಆಬ್ಸ್ಟಕಲ್ಸ್ ಫಾರ್ ಸ್ಪಿರಿಚುವಲ್ ಗ್ರೋತ್. ಅಹಂ ಮಮ ಇತಿ ಬಂಧಕರೆ ದ್ವೇ ಪದೇ ತ್ಯಕ್ತ್ವಾ. ಅಹಂ ಹಾಗೂ ಮಮ ಅನ್ನುವಂತಹ ಈ 2 ಪದವನ್ನ ಬಿಡು. ಅಹಂಕಾರವನ್ನ ಮಮಕಾರವನ್ನ ತ್ಯಾಗ ಮಾಡು. ಬಹಳ ಕಷ್ಟ, ಸಾಧ್ಯವೇ ಇಲ್ಲ. ಅಹಂಕಾರ ಮಮಕಾರವನ್ನು ತ್ಯಾಗ ಮಾಡೋದಾಗತ್ತಾ? ಅಹಂ ಯಾಕೆ ಬಹಳ ಕಷ್ಟ ಅಂದ್ರೆ, ಅಹಂಕಾರವನ್ನು ತ್ಯಾಗ ಮಾಡಿದ್ರೆ ಮಮಕಾರವು ತಾನಾಗೆ ತ್ಯಾಗ ಆಗತ್ತೆ. ಆದರೆ ಅಹಂಕಾರವನ್ನು ಬಿಡಕ್ಕೆ ನಾವು ತಯಾರಿ ಇಲ್ಲ. ಅಹಂ ಅಂದ್ರೇನು? ತಪ್ಪು ಕಲ್ಪನೆ. ದೇಹ ಮನಸ್ಸು ನಾನು ಅನ್ಕೊಳ್ಳೋದೇ ಅಹಂ. ದೇಹ ಮನಸ್ಸು ಇಂದ್ರಿಯಗಳು, BMI, ಬಾಡಿ ಮೈಂಡ್ ಸೆನ್ಸ್ ಕಾಂಪ್ಲೆಕ್ಸ್, ಇದು ನಾನು ಅನ್ಕೊಳ್ಳೋದೇ ಅಹಂ. ಇದನ್ನ ಅಂಟ್ಕೊಂಡು ಈ ದೇಹಕ್ಕೆ ಯಾವುದೆಲ್ಲ ಅಂಟಿದೆಯೋ ಅದೆಲ್ಲ ಮಮಕಾರವು. ಶರೀರ ಬಂತು, ಶರೀರ ನಾನು ಅಂತ ಅನ್ಕೊಂಡಿದ್ದೀನಿ, ಅದು ತಪ್ಪು ಕಲ್ಪನೆ. ಆದರೆ ಶರೀರವನ್ನು ಯಾರು ಹುಟ್ಟು ಮಾಡಿಸಿದಾರಲ್ವಾ, ತಾಯಿ, ಅದು ಮಮಕಾರ. ತಾಯಿ ಮೇಲೆ, ತಂದೆ ಮೇಲೆ, ರಕ್ತ ಸಂಬಂಧಿಗಳ ಮೇಲೆ, ಸ್ನೇಹಿತರ ಮೇಲೆ, ಇದೆಲ್ಲ ಮಮಕಾರ. ಎರಡನ್ನೂ ತ್ಯಾಗ ಮಾಡು ಅಂತಿದ್ದಾರೆ ಶಂಕರು. ಎಷ್ಟು ಕಷ್ಟ ಹೇಳಕ್ಕೆ ನನಗೆ ಕಷ್ಟ ಇಲ್ಲಿ ಕೂತ್ಕೊಂಡು. ನೀವು ಹೇಗೆ ಕೇಳ್ತಿದ್ದೀರೋ ಗೊತ್ತಿಲ್ಲ. ಕೇಳಬೇಕು ಸ್ವಾಮಿ, 8 ಗಂಟೆವರೆಗೂ ಕೇಳಬೇಕು. ತಪ್ಪು ಮಾಡಿ ಬಂದ್ಬಿಟ್ಟಿದ್ದೀವಿ, ಒಂದು 3 ದಿವಸ ಸಹಿಸ್ಕೊಳ್ತೀವಿ. ಏನು ಮಾಡೋದು? ಈ ಥರ ನಂಗೆ ಸುಮಾರು ಜನ ಅಡ್ವೈಸ್ ಮಾಡಿದ್ರು, ಈ ಥರ ಟಾಪಿಕ್ಸ್ ನೀವು ತಗೊಳ್ಬೇಡಿ. ಸ್ವಲ್ಪ ಭಕ್ತಿ ಗ್ರಂಥ, ಭಾಗವತದಲ್ಲಿ ವಿಶೇಷವಾಗಿ ಭಕ್ತಿ ಬರುವಂತಹ ಗ್ರಂಥಗಳು, ಸೌಂದರ್ಯ ಲಹರಿ, ಲಲಿತಾ ಸಹಸ್ರನಾಮ, ವಿಷ್ಣು ಸಹಸ್ರನಾಮ, ಇದೆಲ್ಲ ತಗೊಂಡ್ರೆ ನಿತ್ಯ ಪಾರಾಯಣ ಮಾಡ್ತೀವಿ, ಅರ್ಥನೂ ನಮಗೆ ಗೊತ್ತಿಲ್ಲ. ಇದು ತಗೊಂಡ್ರೆ ಇಷ್ಟ ಆಗುತ್ತೆ. ನೀವು ಪ್ರತಿ ಸತಿ ವೇದಾಂತವನ್ನೇ ತಗೊಂಡು ಅದನ್ನು ಬಿಡು, ಇದನ್ನು ಬಿಡು, ಹೀಗೆ ಬಿಡು, ಹಾಗೆ ಬಿಡು ಅಂದರೆ ನಿಮಗೂ ಕಷ್ಟ, ನಾವು ಫಾಲೋ ಮಾಡೋಕ್ಕಾಗಲ್ಲ. ಅದು ಚಿಕ್ಕ ವಯಸ್ಸು. ಇನ್ನು ವಯಸ್ಸಾದ್ಮೇಲೆ ಏನೋ ಪರವಾಗಿಲ್ಲ. ಈಗ ತಾನೇ ಎಲ್ಲ ಹುರಿದುಂಬಿಸ್ಕೊಂಡು ಮದುವೆ ಎಲ್ಲ ಮಾಡ್ಕೊಂಡು ಆರಾಮಾಗಿರ್ತಾರೆ. ಅವ್ರಿಗೆಲ್ಲ ಬಿಡು ಬಿಡು ಅಂದರೆ ಹೇಗೆ ಅಲ್ವಾ? ಏನೋ ಹೇಳ್ತೀನಿ, ಅಟ್ಲೀಸ್ಟ್ ಸ್ವಲ್ಪ ಮನಸ್ಸು ಒಳಗಡೆ ಆದರೂ ಹೋಗಲಿ. ಬಿಡೋದು ಇಟ್ಕೊಳ್ಳೋದು ನಿಮ್ದದು ಅಲ್ವಾ? ಯಾಕಂದ್ರೆ ಎಲ್ಲ ಆಶ್ರಮದವ್ರಿಗೂ ವಿರಕ್ತಿ ಭಾವ ಇರಬೇಕು. ಅದಕ್ಕೆ ಶಂಕರರು ಹೇಳ್ತಿರೋದು. ಬ್ರಹ್ಮಚಾರಿ ವಿರಕ್ತಿ, ಸನ್ಯಾಸಿಗೆ ತುಂಬ ಅವಲಂಬನೆ ವಿಷಯ ಸುಖದಲ್ಲಿ. ವಿಷಯ ಸುಖದಿಂದ ಸಡನ್ನಾಗಿ ಆಚೆ ವಾನಪ್ರಸ್ಥಾಶ್ರಮಕ್ಕೆ ಬರೋಕ್ಕೆ ಸಾಧ್ಯ ಇಲ್ಲ. ಸ್ವಲ್ಪ ಅಭ್ಯಾಸ ಮಾಡ್ಕೊಳ್ತಾನೆ ಇದೆ, ಬಿಟ್ಕೊಳಕ್ಕೆ ಸಾಧ್ಯ. ಒಂದೇ ದಿವಸಕ್ಕೆ ಎಲ್ಲ ಸ್ವೀಕರಿಸಿ ನಾಳೆಯಿಂದ ಬೇಡ ಅಂದ್ಬಿಟ್ರೆ ಅಲ್ವಾ? ಅಹಂ, ಈ ದೇಹ ನಾನು ಅಂತ ಬಂದರೆ, ದೇಹಕ್ಕೆಲ್ಲ ಯಾರೆಲ್ಲ ಅಂಟ್ಕೊಂಡಿದ್ದಾರೋ ಅದೆಲ್ಲ ಮಮಕಾರ. ಮಮಕಾರವನ್ನು ರೆಡ್ಯೂಸ್ ಮಾಡು ಅಂತಿದ್ದಾರೆ ಶಂಕರೇ ಹೊರತು, ಮಮಕಾರವನ್ನು ಉಂಟು ಮಾಡಿರುವಂತಹ ಶರೀರ, ಈ ಎಕ್ಸಾಂಪಲಲ್ಲಿ ತಾಯಿಯ ಶರೀರವನ್ನು, ಮದರ್ ಆಸ್ ಎ ವ್ಯಾಲ್ಯೂ ಡೋಂಟ್ ರಿಜೆಕ್ಟ್, ಮೇ ಯು ರಿಜೆಕ್ಟ್ ದಿ ಮದರ್.
ಮದರ್ ಆಸ್ ಎ ರಿಲೇಷನ್ ಯು ರಿಜೆಕ್ಟ್, ಬಿಕಾಸ್ ಅದು ಮಮಕಾರಕ್ಕೆ. ಮದರ್ ಆಸ್ ಎ ವ್ಯಾಲ್ಯೂ ಮೇ ಯು ನಾಟ್ ರಿಜೆಕ್ಟ್. ವೆರಿ ಇಂಪಾರ್ಟೆಂಟ್. ಅರ್ಥ ಆಗ್ತಿದೆಯಾ? ತುಂಬ ಸಟಲ್. ತಾಯಿ ತನ್ಮೈ, ತಾಯಿ ತತ್ವ, ಅದೇ ಹೇಗೆ ಕನ್ನಡದಲ್ಲಿ ಹೇಳೋದು, ಮಾತೃತ್ವ. ಮಾತೃತ್ವವನ್ನು ಬೆಳೆಸ್ಕೋ, ಮಾತೃವಿನಲ್ಲಿ ಬಂಧನ ಬೇಡ. ತಂದೆಯತ್ವ ಬೆಳೆಸ್ಕೋ, ಪಿತೃತ್ವ ಬೆಳೆಸ್ಕೋ, ಅದೇ ಪಿತೃ ಮೇಲೆ ಬಂಧನ ಬೇಡ. ಕಷ್ಟ. ಯಾಕಂದ್ರೆ ಶರೀರ ನಾನು ಅಲ್ಲ ಅಂತ ಆದಾಗ ಶರೀರಕ್ಕೆ ಸಂಬಂಧಪಟ್ಟಿರುವಂಥದ್ದು ಯಾವುದೂ ನಂದಲ್ಲ. ವೇದಾಂತ ಏನು ಹೇಳುತ್ತೆ? ನೀನು ಶರೀರವಲ್ಲ. ಆತ್ಮಜ್ಞಾನ ಉಪದೇಶದಲ್ಲಿ ನಾಳೆನೋ ನಾಡಿದ್ದಲ್ಲಿ ಬಂದಾಗ ಅಲ್ಲಿ ಬರುತ್ತೆ, ಅಲ್ಲಿ ವಿಸ್ತಾರವಾಗಿ ಹೇಳ್ತೇನೆ. ಶರೀರ ನೀನಲ್ಲ ಅಂತ ಆದಾಗ ಶರೀರಕ್ಕೆ ಸಂಬಂಧಪಟ್ಟಿರುವಂತಹ ಎಲ್ಲ ಜನರು ನಿಂದಲ್ಲ. ಯಾಕಂದ್ರೆ ಶರೀರ ನೀನಲ್ವಲ್ಲ. ಬರ್ತ್ಡೇ ಪಾರ್ಟೀಸ್ ನಿಂದಲ್ಲ. ಅಲ್ಲಿಂದ ಶುರು ಮಾಡ್ಕೊಳ್ಬೇಕು. ಬರ್ತ್ಡೇ ಪಾರ್ಟೀಸ್, ವರ್ಧಂತಿ ಮಹೋತ್ಸವ. ಯತಿಗಳಿಗೂ ಹೇಳಬೇಕಲ್ವಾ ವರ್ಧಂತಿ ಮಹೋತ್ಸವ. ಎಷ್ಟೇ ವರ್ಧಂತಿ ಮಹೋತ್ಸವ ಮಾಡ್ಕೊಂಡ್ರು, ಇಲ್ಲ ಸ್ವಾಮಿ ಶಿಷ್ಯರಿಗೋಸ್ಕರ ಅಂತಂದ್ರೂ ತಪ್ಪೇ ಇದೆ ಅಲ್ವಾ? ಯೋಚನೆ ಮಾಡಿ. ವೇದಾಂತ ಹೇಳ್ತಿದೆ ಅದ್ವೈತವೇ ಸಿದ್ಧ ಅಂತ ಹೇಳಿದೆ, ನೀವು ಹುಟ್ಟಲಿಲ್ಲ ಅಂತ ಹೇಳ್ತಿದೆ, ಇಲ್ಲ ನಾನು ವರ್ಧಂತಿ ಮಾಡ್ಕೊಳ್ತೀನಿ ಅಂದರೆ ಇದು ಹೇಗೆ? ಯಾರಿಗೆ ಮೋಸ ಮಾಡ್ತಿದ್ದೀವಿ ನಾವು? ಇಲ್ಲ ಪರಂಪರೆಯಿಂದ ಬಂದಿದೆ, ಆ ಶಿಷ್ಟಾಚಾರವನ್ನು ಬಿಡಬಾರ್ದು. ಎಲ್ಲೋ ಒಂದು ಕಡೆ ಆ ಸತ್ಯವನ್ನು ಅಟ್ಲೀಸ್ಟ್ ಪಾಲನೆ ಮಾಡೋಕ್ಕಾಗಿಲ್ಲ ಅಂದರೆ ಬಾಯಲ್ಲಾದರೂ ಹೇಳಬೇಕದು. ಶುರುವಿನಲ್ಲಿ ದೇಹ ನಾನಲ್ಲ ಅಂತ ಬಾಯಲ್ಲಾದರೂ ಹೇಳಬೇಕು, ಆಮೇಲೆ ಅದನ್ನು ಅಭ್ಯಾಸಕ್ಕೆ ತರಬೇಕು ಅಲ್ವಾ? ಬರ್ತ್ಡೇ ಪಾರ್ಟೀಸ್ ಸುಳ್ಳಾಗೋಗುತ್ತೆ, ವರ್ಧಂತಿ ಸುಳ್ಳಾಗತ್ತೆ, ಮದುವೆ ಮನೆಗಳಿಗೆ ಪಾರ್ಟಿ ಹೋಗೋದು ಸುಳ್ಳಾಗತ್ತೆ, ಬ್ಯಾಂಕ್ ಅಕೌಂಟ್ ಇರಲ್ಲ, ಬ್ಯಾಂಕ್ ಅಕೌಂಟ್ ಸುಳ್ಳಾಗತ್ತೆ, ಇನ್ವೆಸ್ಟ್ಮೆಂಟ್ಸ್, SIP. ಯಾಕಂದ್ರೆ ದೇಹ ನಾನು ಅಲ್ಲ ಅಂದ್ರೆ ಇದೆಲ್ಲ ದೇಹಕ್ಕೆ ತರ ಸೇರಿರೋದು. ಇದೆಲ್ಲ ಮಮಕಾರ ತಾನೆ. ಪ್ರಾಕ್ಟಿಕಲ್ ಆಗಿ ಹೇಳ್ತಿದ್ದೀನಿ ನಾನು. ಸುಮ್ಮನೆ ಹೇಳಿ ಹೋಗ್ಬಿಡ್ಬೋದು, ಅಮ್ಮ ನಂದಲ್ಲ, ಸರಿ ಹೌದು ನಂದಲ್ಲ, ಮುಂದಕ್ಕೆ ಹೋಗಿ ಸ್ವಾಮಿ ಅಂತಲ್ಲ. ಎಲ್ಲ ಇದೆ, ಎಂಟೈರ್ ಗ್ಯಾಮೆಟ್ ಆಫ್ ರಿಲೇಷನ್ಸ್ ಈಸ್ ಮಿಥ್ಯಾ ಆಗೋಗುತ್ತೆ ಅವಾಗ. ಯೋಚನೆ ಮಾಡಿದ್ದೀರಾ? ಹೌದಲ್ವಾ? ಶರೀರ ನಂದಲ್ಲ ಅಂದಮೇಲೆ ಶರೀರಕ್ಕೆ ಯಾವುದೆಲ್ಲ ಅಂಟ್ಕೊಂಡಿದೆಯೋ, ಡಿಗ್ರಿ, ಸ್ಟೇಟಸ್ಸು, ಅದೆಲ್ಲ ಮಿಥ್ಯಾನೇ. ಮಮಕಾರ ಮಿಥ್ಯಾ, ಅಹಂಕಾರ ಮಿಥ್ಯಾ. ನಿಮ್ಮ ಅನುಭವಕ್ಕೆ ಬರೋದೆಲ್ಲವೂ ಸುಳ್ಳೆ. ವ್ಯವಹಾರದಲ್ಲಿ ಅದಿದ್ರೂ ಪಾರಮಾರ್ಥಿಕವಾಗಿ ಅದಿಲ್ಲ. ಅದು ಯೋಚನೆ ಮಾಡಿ. ಅದಕ್ಕೆ ತಗೊಳ್ಳಿಲ್ಲ ಆತ್ಮಜ್ಞಾನ ಉಪದೇಶ. ತಗೊಳ್ತಾನೆ ತರ್ಕ ಹೀಗೆ ಶುರು ಆಗುತ್ತೆ, ಒಂದು ಸಾಲ್ ಮುಂದಕ್ಕೆ ಹೋಗೋಕ್ಕಾಗಲ್ಲ ಅದು. ಈ ಎರಡು ಪದವನ್ನ ಬಿಡು ಅಂತಿದ್ದಾರೆ. ಅಹಂ ಮಮ ಇತಿ ದ್ವೇ ಪದೇ ಬಂಧಕರೆ ತ್ಯಕ್ತ್ವ. ಇದು ಉಪಕರಣ. ದೇಹ ಮನಸ್ಸು ಅನ್ನೋದು ಉಪಕರಣ. ಆ ಉಪಕರಣವನ್ನ ಅಹಂ ಬ್ರಹ್ಮಾಸ್ಮಿ ಎನ್ನುವಂತಹ ವೃತ್ತಿಜ್ಞಾನಕ್ಕೆ ಮಾತ್ರ ಉಪಯೋಗಿಸ್ಬೇಕೆ ಹೊರತು ಬೇರೆ ಯಾವುದಕ್ಕೂ ಉಪಯೋಗಿಸ್ಬಾರ್ದು. ಇನ್ಸ್ಟ್ರೂಮೆಂಟನ್ನು ಹೋಗಿ ನಾನು ಅಂತ ಹೇಗೆ ಹೇಳ್ತೀರಾ ನೀವು? ಈ ಪೆನ್ನನ್ನು ಯೂಸ್ ಮಾಡ್ತೀವಿ, ಈ ಪೆನ್ನು ನಾನು ಅಂತ ಹೇಳ್ತೀರಾ? ಈ ಕೈಯನ್ನು ಬರೆಯೋಕ್ಕೆ ಯೂಸ್ ಮಾಡ್ತೀವಿ. ವಾಕನ್ನು ನಿಮ್ಮ ಕಿವಿ ಕೇಳಿಸ್ಬೇಕು, ಪದಗಳನ್ನ, ಶಬ್ದ ಪ್ರಮಾಣ, ಅದಕ್ಕೆ ಹೇಳ್ತೀವಿ. ನಾಲ್ಗೆ ನಾನು ಅಂತ ಹೇಳೋಕ್ಕಾಗತ್ತಾ? ಶಬ್ದ ನಾನು ಅಂತ ಹೇಳೋಕ್ಕಾಗತ್ತಾ? ಈ ಶರೀರವನ್ನು ಭಗವಂತ ಕೊಟ್ಟಿರೋದು ಮೋಕ್ಷಕ್ಕೆ ಮಾತ್ರ. ತಿಳಿಬೇಕು. ಇದನ್ನು ತಿಳಿಲ್ಲ ಅಂದರೆ ಈ ಥರ ಹಲವಾರು ಶರೀರಗಳು ಬರ್ತಾನೆ ಇದೆ, ನಮಗೆ ಗೊತ್ತಾಗ್ತಿಲ್ಲ. ನಮಗೆ ಕಣ್ಮುಚ್ಚಿದ ತಕ್ಷಣ ನಿಮಗೇನು ಬರುತ್ತೆ? ನಿಮ್ಮ ಶರೀರದ ಮೇಲೆ ನಿಮಗೆ ಚಿಂತನೆ ಬಂದರೆ ನಿಮ್ಮ ಸಾಧನೆ ಹೇಗಿದೆ ಅಂತ ಗೊತ್ತಾಗುತ್ತೆ. ಕಣ್ಮುಚ್ಚಿದ ತಕ್ಷಣ ಧ್ಯಾನ ಮಾಡಿದ ತಕ್ಷಣ ಮಂಡಿ ನೋವು ಬಂತು ಸ್ವಾಮಿ, ಸೊಂಟ ನೋವು ಬಂತು, ಧ್ಯಾನ ಆಗಲ್ಲ. ಇಲ್ಲ ಯಾರೋ ಬೈದರು, ಅದು ಬಂದರೆ ಧ್ಯಾನ ಬರಲ್ಲ. ಅಹಂ ಮಮ. ಕಣ್ಣು ಮುಚ್ಚಿದ ತಕ್ಷಣ ಒಂದು 2-3 ಸೆಕೆಂಡ್ ಆ ಕಡೆ ಈ ಕಡೆ ನಿಮ್ಮ ಸ್ವರೂಪಕ್ಕೆ ಬರಬೇಕು, ಆವಾಗಲೇ ಅದು ಸಾಧನೆ. ಅರ್ಧ ಮುಕ್ಕಾಲು ಗಂಟೆ ಆದಮೇಲೆ ಬಂತು ಅಂತಂದರೆ ಅದೇನು ಸಾಧನೆ ಅಲ್ವಾ? ಅಭ್ಯಾಸ ಮಾಡಬೇಕು. ಈಗ ಅಭ್ಯಾಸ ಮಾಡಿಲ್ಲ ಅಂದ್ರೆ ಯಾವಾಗ ಆಗೋದು? ಕಾಲಾಯ ತಸ್ಮೈ ನಮಃ. ಹೋಗ್ತಾ ಇರುತ್ತೆ ಕಾಲ. ಚಿಕ್ಕ ವಯಸ್ಸಲ್ಲಿ ಕೇಳಿದ್ರೆ ಓದ್ಕೋ ಓದ್ಕೋ ಓದ್ಕೋ, ಯೌವನದಲ್ಲಿ ಕೇಳಿದ್ರೆ ದುಡಿ ದುಡಿ ದುಡಿ,
ಆಮೇಲೆ ಕೇಳಿದ್ರೆ ರಿಲ್ಯಾಕ್ಸ್ ಮಾಡ್ಕೊ, ಸಾಲ ತೀರಿಸು, ವಯಸ್ಸಾದ್ಮೇಲೆ ತೀರ್ಥಯಾತ್ರೆಗೆ ಹೋಗಿ ಬರಬೇಕು, ಅಷ್ಟಲ್ಲೂ ಮುಗೀತು. ಮುಂದಿನ ಜನ್ಮವು ಹೀಗೆ. ಪ್ರಶ್ನೆನೇ ಮಾಡ್ಕೊಂಡಿಲ್ಲ ನಾವು. ಶರೀರ ನಾನು ಅಂತ ಬಂತು, ಅಹಂ ಮಮ, ಬಹಳ ಕಷ್ಟ. ಯಾವಾಗ ಬಿಡ್ತಿರೋ ಅಷ್ಟು, ಎಷ್ಟು ಬೇಗ ಬಿಡ್ತಿರೋ ಅಷ್ಟು ಬೇಗ ಒಳ್ಳೇದು. ಇದ್ರಲ್ಲಿ ಇನ್ನೊಂದೇನಾಗತ್ತೆ ಅಂದರೆ, ಸರಿ ಅಹಂ ಮಮ ಬಿಡಲ್ಲ ಅನ್ಕೊಳ್ಳಿ, ಇನ್ನೊಂದು ತಾರ್ಕಿಕವಾಗಿ ನೋಡೋಣ. ಈ ದೇಹ ನಾನು ಅಂತ ಅನ್ಕೊಳ್ಳೋಣ ಒಂದು 5 ನಿಮಿಷಕ್ಕೆ. ದೇಹ ನಾನು ಆಗಿದ ತಕ್ಷಣ ನನ್ನ ಮಗನೇ, ಯಾಕಂದ್ರೆ ಮಗ ನನ್ನದು, ಮಗಳು ನನ್ನದು, ಗಂಡ ನನ್ನದು, ಎಲ್ಲ ಆಗತ್ತಲ್ಲ. ಗೊತ್ತಿಲ್ಲದೆ ಪರವಾಗಿ ಸರಿ. ಬಿಟ್ಬಿಡಿ, ಸರಿ ಇದೆ. ತಾತ್ಕಾಲಿಕವಾಗಿ ದೇಹ ನಾನು ಅಂತ ಅನ್ಕೊಳ್ಳೋಣ. ಇವಾಗ ದೇಹ ನಾನು ಸತ್ಯ ಅಂತ ಆದರೆ ಮಮಕಾರ ಎಲ್ಲ ಸತ್ಯ ಆಯಿತು. ಅಲ್ಲಿಗೆ ನಾವು ಸುಮ್ಮನೆ ಇರಲ್ಲ. ಆ ವ್ಯಕ್ತಿ ಮೇಲೆ ನಾವು ಇನ್ಫ್ಲೂಯೆನ್ಸ್ ಮಾಡ್ತೀವಿ. ನಾನು ಹೇಳಿದಾಗ ನೀನು ಕೇಳಬೇಕು ಅಂತ ಹೇಳ್ತೀವಿ. ಸ್ಲೋಲಿ ವಿ ಟ್ರೈ ಟು ಇನ್ಫ್ಲೂಯೆನ್ಸ್ ದಿ ಪರ್ಸನ್. ಮೇ ಯು ಪ್ಲೀಸ್ ಲಿಸನ್ ಟು ಮೀ ಅಂತ ಹೇಳ್ತೀವಿ. ನೀನು ಹೀಗೆ ಮಾಡಬೇಕು, ಹಾಗೆ ಮಾಡಬೇಕು ಅಂತ ಹೇಳ್ತೀವಿ. ಪ್ರಾಬ್ಲಮ್ ಬರೋದೇ ಅಲ್ಲಿ. ತಾನಾಗಿ ಅಹಂಕಾರ ಶರೀರ ಆಗಿಬಿಟ್ಟಿದ್ರೆ ಇಲ್ಲ. ಶರೀರ ಮಮಕಾರಕ್ಕೆ ಜೊತೆಗೆ ಬಾಂಧವನ್ನೇ ಬೆಳೆಸ್ಕೊಂಡಾಗ ಅದು ನಂಟು. ನೀನು ಯಾಕೆ ಹೀಗೆ ಮಾಡ್ತೀಯಾ? ವಿ ಟ್ರೈ ಟು ಇಂಪೋಸ್ ಅವರ್ ವಿಶ್ ಆನ್ ಸಂಬಡಿ. ಅದು ಇನ್ನೂ ಬಂಧಕರ. ಅವಾಗ ಅವ್ರು ಹೇಳ್ತಾ ಆವಾಗಲೇ ಜಗಳ ಶುರು ಆಗೋದು. ಆವಾಗಲೇ ಏನು ಹೇಳೋದು? ಇವಾಗ ಪ್ಲೀಸ್ ಗಿವ್ ಮಿ ಸ್ಪೇಸ್. ಮುಂಚೆನೇ ಸ್ಪೇಸ್ ಆಗೇ ಇತ್ತು ಎಲ್ಲ. ನಿಮ್ಮ ಕೆಲಸ ನೀವು ಮಾಡ್ಕೊಂಡಿದ್ರೆ ಎಲ್ಲೂ ಸ್ಪೇಸ್ ಆಗಿತ್ತು. ನೀವು ಹೇರ್ಬಿಟ್ಟು ಆಮೇಲೆ ಗಿವ್ ಮಿ ಸ್ಪೇಸ್ ಅಂದರೆ ಅವನು ಸೈಕಾಲಜಿ ಹತ್ರ ಹೋಗ್ತಾನೆ, ಸೈಕಾಟ್ರಿಸ್ಟ್ ಹತ್ರ ಹೋಗ್ತಾನೆ ಟ್ರೀಟ್ಮೆಂಟ್ಗೆ. ಅವ್ರು ಏನು ಹೇಳಿದ್ರೆ, ಬೋತ್ ಆಫ್ ಯು ಶುಡ್ ನೋ ಈಚ್ ಅದರ್ಸ್ ಪ್ರಯಾರಿಟೀಸ್ ವೆಲ್ ಆ್ಯಂಡ್ ಗಿವ್ ಸ್ಪೇಸ್. ಅಷ್ಟೇ, 1500 ರೂಪಾಯಿ ಕೊಟ್ಟು ಬರ್ತೀರಾ ಅಲ್ವಾ? ಅವ್ರು ಹೇಳ್ತಾರೆ, ಈ 15 days ಯು ಪ್ಲೀಸ್ ಫಾಲೋ ದಿಸ್ ಟೆಕ್ನಿಕ್ ಆ್ಯಂಡ್ ರೈಟ್ ಟು ಮೀ ಹೌ ಇಸ್ ದ ಚೇಂಜ್. ಈತ ಪಾಪ ಕೂತ್ಕೊಂಡು ಇದೆಲ್ಲ ಬೆಳಗ್ಗೆಯಿಂದ ಇಂಟ್ರಾಸ್ಪೆಕ್ಷನ್, ಏನು ಭಗವದ್ಗೀತೆ ಇಂಪೋಸಿಷನ್ ಅದು. ಮಾರ್ನಿಂಗ್ ಐ ಗಾಟ್ ಅಪ್, ದಿಸ್ ವಾಸ್ ದ ಡಿಸ್ಕಷನ್ ವಿತ್ ಮೈ ಸ್ಪೌಸ್, ದಿಸ್ ವಾಸ್ ದ ಟ್ರಿಗರ್ ಪಾಯಿಂಟ್, ಐ ಬಿಹೇವ್ ಲೈಕ್ ದಿಸ್, ಅಟ್ ದಟ್ ಟೈಮ್ ಯು ಹ್ಯಾಡ್ ಸಜೆಸ್ಟೆಡ್ ಟು ಕಾಮ್ ಡೌನ್, ಐ ಟುಕ್ ಇನ್ಹಲೇಷನ್ ಆ್ಯಂಡ್ ಎಕ್ಸಲೇಷನ್ ಫಾರ್ 10-15 minutes, ಇಟ್ ವಾಸ್ ಕಾಮ್. ಅವರೊಂದು ರಿಪ್ಲೈ ಬರುತ್ತೆ, ಕಂಗ್ರ್ಯಾಚುಲೇಷನ್ಸ್, ಯು ಡಿಡ್ ವೆಲ್, ಕಂಟಿನ್ಯೂ ಫಾರ್ ನೆಕ್ಸ್ಟ್ 15 days. ಏನು ಅಂತ ಅಲ್ಲಿ ಸ್ಕ್ಯಾನ್ಕೋ ಇರುತ್ತೆ, ಪ್ಲೀಸ್ ಪೇಟಿಎಮ್ ಮಾಡಿಬಿಡಿ 1500 ರೂಪಾಯಿ ಅಂತ ಇದೆ. ಇದು ಇಲ್ಲಿ ಹೇಳ್ತಿರೋದೇ ತಾನೆ ಶಂಕರರು. ಇದ್ರ ಮೇಲೆ ನಮಗೆ ಜ್ಞಾಪಕ ಇಲ್ಲ. ಅದನ್ನು ಸ್ವಲ್ಪ ಪಾಲಿಷ್ ಮಾಡಿ ಆಂಗ್ಲ ಭಾಷೆಯಲ್ಲಿ ಹೇಳಿ ಅದೊಂದು ಸೈಕಾಟ್ರಿಸ್ಟ್ ಅಂತ ಬೋರ್ಡ್ ಹಾಕಿದ್ರೆ ಕೌನ್ಸಿಲಿಂಗ್ ಚೆನ್ನಾಗಾಯಿತು ಅಂತ. ಅಹಂ ಮಮದಲ್ಲಿ ಬರುವಂತಹ ಪ್ರಾಬ್ಲಮ್ಮೇ ಇದು. ನಾವು ಇನ್ಫ್ಲೂಯೆನ್ಸ್ ಮಾಡ್ತೀವಿ. ನಮ್ಮ ಇಂಟ್ರೆಸ್ಟನ್ನೆಲ್ಲ ನಮ್ಮ ಮನೆಯವ್ರ ಮೇಲೆ ಇನ್ಫ್ಲೂಯೆನ್ಸ್ ಮಾಡಿದಾಗಲೇ ಅಲ್ಲಿ ಗಲಾಟೆ ಬರೋದು. ಅದಕ್ಕೆ ಬಿಡಬೇಕು ಅನ್ನೋದು ಅಹಂ ಮಮನ. ಅವ್ರ ಪಾಡಿಗೆ ಅವ್ರು ಇರೋಕ್ಕೆ ಬಿಟ್ಬಿಡಿ, ನಿಮ್ಮ ಪಾಡಿಗೆ ನೀವಿರಿ. ಮಕ್ಕಳು ಧರ್ಮದಲ್ಲಿರ್ತಾರ, ಆ ಧರ್ಮ ಚೌಕಟ್ಟದಲ್ಲಿ ಇರ್ತಾರ ಮಾತ್ರ ನೋಡಬೇಕೆ ಹೊರತು ಪ್ರತಿಯೊಂದು ಮೈಕ್ರೋ ಮ್ಯಾನೇಜ್ಮೆಂಟ್ ಮಾಡಬಾರ್ದು. ವೆರಿ ಇಂಪಾರ್ಟೆಂಟ್. ಯಾವಾಗ ಇನ್ಫ್ಲೂಯೆನ್ಸ್ ಮಾಡ್ತೀವ ಆವಾಗ ಮಾನ ಅವಮಾನ ಸದೃಶ ಸಮದರ್ಶಿನಶ್ಚ. ಈ ಲೈಫ್ಸಲ್ಲಿ ದ್ವಂದ್ವಗಳು ಬರ್ತಾನೇ ಇರುತ್ತೆ. ಪೇರ್ಸ್ ಆಫ್ ಆಪೋಸಿಟ್ಸ್, ಕಷ್ಟ ಸುಖ, ಲಾಭ ನಷ್ಟ,
ದ್ವಂದ್ವಗಳು ಬಂದೇ ಬರುತ್ತೆ. ಯಾರಿಗೆ ಬಂದಿಲ್ಲ? ಮಹಾ ಅವತಾರ ಪುರುಷರಿಗೆ ಬಂದಿಲ್ವಾ? ಬಂದಿದೆ ತಾನೆ. ಇವತ್ತಿಗೂ ರಾಮರ ಬಗ್ಗೆ ಬೈಯೋರು ಎಷ್ಟು ಜನ ಇದ್ದಾರೆ? ಹೆಣ್ಮಕ್ಳೆಲ್ಲ ರಾಮರಿಗೆ ಬೈತಾರಲ್ಲ. ಗರ್ಭಿಣಿ ಸ್ತ್ರೀನ ಕಳಿಸ್ಬಿಟ್ರು. ಎಷ್ಟು ಜನ ಇವತ್ತಿಗೂ? ಎಷ್ಟೇ ಆದರೂ ಕೃಷ್ಣ ಇಷ್ಟೊಂದು ಜನ ಹೆಣ್ಮಕ್ಳ ಜೊತೆ ಆಡ್ತಾ ಇರಬಾರ್ದು, ರಾಸಲೀಲೆ ಎಲ್ಲ ಮಾಡಬಾರ್ದು. ಅದಲ್ಲಿ ಶ್ರೀಧರ ಸ್ವಾಮಿಗಳು ಟೀಕೆ ನೀವು ಓದ್ಬೇಕು ಭಾಗವತದಲ್ಲಿ. ಸುಮ್ಮನೆ ರಾಸಲೀಲೆ ಅನ್ನೋದು ಮೇಲ್ನೋಟಕ್ಕೆ ಮಾತ್ರ ರಾಸಲೀಲೆ, ಅದು ಮಹಾ ತತ್ವ ಇರುವಂಥದ್ದು. ಅದು ಭಗವದ್ಗೀತೆಯಲ್ಲಿ ಕೃಷ್ಣ ಅರ್ಜುನನಿಗೆ ಹೇಗೆ ಉಪದೇಶ ಮಾಡ್ತಿದ್ನೋ, ಹಸನ್ಮುಖಿಯಾಗಿ ಈ ವಿದ್ಯೆಯನ್ನು ಹೇಳ್ಕೊಟ್ನೋ, ಅದೇ ಹಸನ್ಮುಖಿಯಲ್ಲಿ ರಾಸಲೀಲೆಯಲ್ಲೂ ಇದ್ದ. ಅವನ ಕೃಷ್ಣನ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳೋದೇ ಬಹಳ ಕಷ್ಟ. ಹಿ ವಾಸ್ ವಿತ್ ದ ಸೇಮ್ ಈಕ್ವಿಪಾಯ್ ಸ್ಟೇಟ್. ರಾಸಲೀಲೆಯಲ್ಲಿ ಸಂತೋಷವಾಗಿದ್ದ, ಅದೇ ಉಪದೇಶ ಭಗವದ್ಗೀತೆಯಲ್ಲೇ ನುಡಿತಾ ಇತ್ತು. ಆ ಮುಖದಲ್ಲಿಯೇ ಇಂಪಾರ್ಟ್ ಮಾಡ್ತಿದ್ದ ಬ್ರಹ್ಮವಿದ್ಯೆಯನ್ನು. ನಾವು ಮುಖವನ್ನು ನೋಡ್ಬಿಟ್ಟು ಹೇಗೋ ಇದೆ, ಅಲ್ಲಿ ಅದು ಕಾಮ, ಇದು ಧರ್ಮ ಅಂದ್ಬಿಡ್ತೀವಿ. ಕೃಷ್ಣನ್ ಇವತ್ತಿಗೂ ಬೈತಾರೆ ಅಲ್ವಾ? ಆ ಸಮದರ್ಶಿನಶ್ಚ, ಸಮದರ್ಶತ್ವ, ಬ್ರಹ್ಮತತ್ವ, ಈ ಬ್ರಹ್ಮಜ್ಞಾನದಿಂದಲೇ ಸಮಂ ಸರ್ವೇಷು ಕಾಲೇಶು ಅಂತ ಕೃಷ್ಣ ಉಪದೇಶ ಏನು ಮಾಡಿದ್ದಾನೆ. ವಿಶ್ವರೂಪ ಈಶ್ವರನನ್ನ ಅದ್ವೈತ ವೇದಾಂತದಲ್ಲಿ ಅಂದರೆ ಬ್ರಹ್ಮ ಅನುಸಂಧಾನದಲ್ಲಿ ಆ ಸಮದರ್ಶಿನಶ್ವ ಬರುತ್ತೆ. ಈ ಪೇರ್ಸ್ ಅವರ ಆಪೋಸಿಟ್ಸ್ ಏನು ಬರುತ್ತಲ್ಲ, ಅದೆಲ್ಲ ದ್ವಂದ್ವಗಳು, ಮಿಥ್ಯ, ಅದು ಸತ್ಯ ಇಲ್ಲ. ಶರೀರ ನೀವೊಂದು ಅಂದ್ಕೊಂಡಾಗ ಮಾನ ಅಪಮಾನ ಬಂದಿದ್ದೆ ಸಹಜ. ಯಾಕೆ ಬರುತ್ತೆ? ಇನ್ನೊಬ್ಬರ ಮೇಲೆ ಹೇರಿದಾಗ, ನಮ್ಮ ವಿಚಾರವನ್ನು ಇನ್ನೊಬ್ಬರ ಮೇಲೆ ಹೇರಿದಾಗ ಅದು ಬರುತ್ತೆ. ಅವಾಗೇನು ಮಾಡ್ತೀವಿ? ಹೇರಿದಾಗ ಕಂಟ್ರೋಲ್ ಮಾಡ್ಕೊಳಕ್ಕೆ ಹೋಗ್ತೀವಿ ಅವ್ರ ಲೈಫ್ನ. ವಿ ಸ್ಟಾರ್ಟ್ ಟು ಕಂಟ್ರೋಲ್ ಸಂಬಡೀಸ್ ಲೈಫ್. ನಮ್ಮ ಜೀವನವೇ ನಮ್ಮಲ್ಲಿ ಕಂಟ್ರೋಲ್ ಇಲ್ಲ, ಇನ್ನೊಬ್ರ ಜೀವನಕ್ಕೆ ಕಂಟ್ರೋಲ್ ಮಾಡೋಕ್ಕೆ ಹೋಗ್ತೀವಿ. ಅವಾಗ ಅಡ್ವೈಸ್ ಕೊಡೋಕೆ ಹೋಗ್ತೀವಿ. ನಾವು ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಪ್ರತಿಯೊಬ್ಬರ ಪ್ರಾರಬ್ಧವೂ ಹಾಗೆ ನಡಿಬೇಕದು. ನೀವು ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ನೀವು ಇನ್ಫ್ಲೂಯೆನ್ಸ್ ಮಾಡ್ಬೋದು ಒಂದು ಹಂತಕ್ಕೆ. ಇವಾಗ ನಿಮ್ಮ ಶರೀರ ದಪ್ಪಕ್ಕಿದೆ, ನೀವೆಲ್ಲ ಟೇಮ್ ಮಾಡಿ ಅದು ಕಮ್ಮಿಗೆ ತೊಗೊಂಡು ಬರಬೇಕು. ನೀವು ಜಿಮ್ಗೆ ಹೋಗಿ ಯೋಗಾಸನ ಮಾಡಿ, ಪ್ರೋಟೀನೇ ತಿನ್ನಿ, ಕಾರ್ಬೋಹೈಡ್ರೇಟೇ ಬಿಡಿ, ಏನೇ ಮಾಡಿದ್ರು ಒಂದು ಹಂತಕ್ಕೆ ಮಾತ್ರ ಶರೀರವನ್ನು ಟೇಮ್ ಮಾಡಿ ನಿಲ್ಬೋದು. ಎಲ್ಲವನ್ನೂ ಬಿಟ್ಟು ನಿಲ್ಲಕ್ಕಾಗಲ್ಲ. ಎಷ್ಟೋ ಜನ ಎಲ್ಲ ತಿಂದು 100 ವರ್ಷ ಇದ್ದಾರೆ. ನೀವು ಎಷ್ಟೇ ಮಾಡಿ 40 ವರ್ಷಕ್ಕೆ ಹೋದವ್ರು ನೋಡಿದ್ದೀವಿ ನಾವು. ಯು ಕ್ಯಾನ್ ಓನ್ಲಿ ಇನ್ಫ್ಲೂಯೆನ್ಸ್ ದಿ ಬಾಡಿ, ಬಟ್ ಯು ಕಾಂಟ್ ಕಂಟ್ರೋಲ್ ದ ಬಾಡಿ. ಯು ಕ್ಯಾನ್ ಓನ್ಲಿ ಇನ್ಫ್ಲೂಯೆನ್ಸ್ ದ ರಿಲೇಷನ್, ವಿ ಕೆನಾಟ್ ಕಂಟ್ರೋಲ್ ದ ರಿಲೇಷನ್. ಎಲ್ಲಿ ಕಂಟ್ರೋಲ್ ಮಾಡೋಕ್ಕೆ ಬರ್ತೀವಿ, ಎಲ್ಲಿ ಅಹಂಕಾರ ಮಮಕಾರ ಇದೆಯೋ ಅಲ್ಲಿ ಕಂಟ್ರೋಲ್ ಮಾಡಬೇಕು ಅಂತ ಅನ್ಸುತ್ತೆ. ಇನ್ಫ್ಲೂಯೆನ್ಸ್ ಮಾಡಿ, ಹೀಗಲ್ಲ ಹಾಗಲ್ಲಪ್ಪ ಅಂತ ಹೇಳಿ ಅಷ್ಟೇ. ಯು ಸ್ಟಾರ್ಟ್ ಕಂಟ್ರೋಲಿಂಗ್, ಬಂಧಕರೇ. ತಿಳ್ಕೊಳ್ಬೇಕು. ಸಂತೋಷವಾಗಿರಬೇಕು ಅಂದರೆ ಅಂಟ್ಕೊಳ್ಬಾರ್ದು. ಅಂಟ್ರಿ ಕಷ್ಟ. ಅದೇನ ಅಂಟದಿರ್ಪನು ನೀನು, ಕಗ್ಗ ಇದೆಯಲ್ಲ, ಅಂಟದಿರ್ಪನು ಅಂಟಿಯು, ಅದು ಬೇರೆ. ಸರಿ. ಹಾಗೆ ಮಾನವಮಾನ ಸದೃಶ ಸಮದರ್ಶಿನಶ್ಚ ತದರ್ಪಿತಾನಿ. ಆ ಬ್ರಹ್ಮಜ್ಞಾನ ಸ್ಥಿತಿ ಬಂದ ಮೇಲೆ ಮಾಡುವಂತಹ ಪ್ರತಿಯೊಂದು ಕರ್ಮವು ತದರ್ಪಿತಾನಿ ಕರ್ಮ ಪರಿಪಾಕ ಫಲಾನಿ ಧನ್ಯಾ. ಬ್ರಹ್ಮಜ್ಞಾನಿಗೆ ಕರ್ಮದ ಪಕ್ವತೆ ಬಂದ್ಬಿಟ್ಟಿದೆ. ಕರ್ಮ ಆಭಾಸ ಅಂತ ಅವನು ಗೊತ್ತಾಗಿದೆ. ಪ್ರಾರಬ್ಧ ಇರೋವರೆಗೂ ಕರ್ಮ ಮಾಡ್ತಾನೆ. ಆ ಮಾಡುವಂತಹ ಕರ್ಮ ಪುಣ್ಯವೋ ಪಾಪವೋ ಭಗವಂತನಿಗೆ ಅರ್ಪಣೆ ಮಾಡಿದ್ದಾಯ್ತು. ಯು ಟೇಕ್ ಕೇರ್. ಒಂದೇ ಒಂದು ಮೆಸೇಜ್, ವಾಟ್ ಎವರ್ ಬಿ ದಿ ಕರ್ಮ, ಐ ಆಫರ್ ಇಟ್ ಟು ಯು. ಪುಣ್ಯವನ್ನು ನಾವು ಆಫರ್ ಮಾಡಲ್ಲ, ಪರವಾಗಿಲ್ಲ, ಯಾಕಂದರೆ ಅದು ನಮ್ಮದು. ನಾವು ಮಾಡುವಂತಹ ಕರ್ಮದಲ್ಲಿ ಒಳ್ಳೇದೇನಾರು ಬಂದರೆ ಅದು ನಮ್ಮದು ಅಹಂಕಾರ. ಅದರಲ್ಲಿ ವಿರುದ್ಧವಾಗಿ ಏನಾರು ಬಂದರೆ ಭಗವಂತಂದು. ಹಾಗಿರಬಾರ್ದು. ಮೇ ಯು ಆಫರ್ ದಿ ಪೇನ್ ಟು ಭಗವಾನ್ ಆಸ್ ಯುವರ್ ಪ್ರಸಾದ, ಆಸ್ ಹಿಸ್ ಪ್ರಸಾದ. ನೋಡಿ ನಿನ್ನೆನೋ ಅದೇ ಸಮಯಕ್ಕೇನು ಹೊಡಿತು ಅಲ್ವಾ? ಸತ್ಯ ಮುನೀಶ್ವರ ಸ್ವಾಮಿ ನಮ್ಮ ಕಷ್ಟವನ್ನು ಭಗವಂತನಿಗೆ ಅರ್ಪಣೆ ಮಾಡಬೇಕು. ಯಾಕೆ? ಅವನದನ್ನು ಪ್ರಸಾದ ರೂಪದಲ್ಲಿ ನಮಗೆ ಕರುಣಿಸಿದ್ದಾನೆ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದು, ಕರ್ತಾರ ಮನ್ಯ ಅವಗಮ್ಯ ತದರ್ಪಿತಾನಿ. ಅಕ್ಸೆಪ್ಟ್ ಪೇನ್ ಆಸ್ ಈಶ್ವರಾಸ್ ಪ್ರಸಾದ. ಯಾಕಂದರೆ ಅಕ್ಸೆಪ್ಟ್ ಪುಣ್ಯ ಆಸ್ ಈಶ್ವರ ಪ್ರಸಾದ ಒಪ್ಕೊಳ್ಳಲ್ಲ ನಾವು. ನಮ್ಮ ಅಹಂ ಬಂದ್ಬಿಡುತ್ತೆ, ನಾನೇ ಮಾಡಿದೆ ಅಂತ.
ಶಿವಾನಂದ ಲಹರಿಲಿ ತುಂಬ ಶಂಕರರು ಚೆನ್ನಾಗಿ ಹೇಳ್ತಾರೆ. ದುರಾಶಾ ಭೂಯಿಷ್ಠೆ ದುರದಿಪ ಗೃಹದ್ವಾರ ಘಟಕೆ ದುರಂತೆ ಸಂಸಾರೇ ದುರಿತ ನಿಲಯೇ ದುಃಖ ಜನಕೆ ಮದಾಯಾಸಂ ಕಿನ್ನ ವ್ಯಪನಯಸಿ ಕಸ್ಯೋಪಕೃತಯೇ ವದೇಯಂ ಪ್ರೀತಿಶ್ಚೇತ್ ಶಿವಕೃತಾರ್ಥ ಕಲುವಯಂ. ಹೇಳ್ತಾರ ಶಿವ, ಬೆಳಗ್ಗೆ ಎದ್ದಿದ ತಕ್ಷಣ ನಾನು ರಾಜಕಾರಣಿಗಳೆಲ್ಲ ಮನೆಗೆ ಹೋಗ್ತಾ ಇದ್ದೀನಿ. ರಾಜಕಾರಣಿಗಳಿಗೆ ಶಂಕರರು ಕರೆಯುವಂತಹ ಪದ ದುರಾಶಾ ಭೂಯಿಷ್ಠೆ, ಅಂದರೆ ದುರಾಸೆ ಉಳ್ಳವರು ರಾಜಕಾರಣಿಗಳು. ಅದಕ್ಕೆ ಹಾಗೆ ದುರಾಶಾ ಭೂಯಿಷ್ಠೆ ದುರದೀಪ ಗೃಹದ್ವಾರ ಘಟಕೆ. ಅವ್ರಿಗೂ ಹಣ ಬೇಕು, ನನಗೂ ಹಣ ಬೇಕು. ಅವ್ರ ಮನೆಗೆ ಹೋಗಿ ನಿಂತಿದ್ದೀನಿ, ಯಾಚನೆ ಮಾಡ್ತಾ ಇದ್ದೀನಿ. ದುರಿತೆ ದುರಾಶಾ ಭೂಯಿಷ್ಠೆ ದುರದೀಪ ಗೃಹದ್ವಾರ ಘಟಕೆ ದುರಂತೆ ಸಂಸಾರೆ ದುರಿತ ನಿಲಯೇ ದುಃಖ ಜನಕೆ. ಪೂರ್ತಿ ಮೈಯೆಲ್ಲ ಬೆಂದು ಹೋಗಿದೆ ನನಗೆ ಕೇಳಿ ಕೇಳಿ ಯಾಚನೆಯನ್ನು ಮಾಡಿ. ವದೇಯಂ ಪ್ರೀತಿಶ್ಚೇ ತವ ಕೃತಾರ್ಥ ಶಿವ ಖಲುವಯಂ. ಸರಿ, ನಿನಗೆ ನಾನು ಕಷ್ಟಪಡಬೇಕು ಅಂತ ಆಸೆ ಇದ್ದರೆ ಇರಲಿ, ನಿನಗೋಸ್ಕರ ಕಷ್ಟವನ್ನು ಪಡ್ತೀನಿ. ನಾನು ಹೀಗೆ ಕಷ್ಟದಲ್ಲೇ ಇರಿಸು. ಆ ಕಷ್ಟ ಏನು ಬರುತ್ತಲ್ಲ ಶರೀರದಿಂದ, ಅದನ್ನು ಭಗವಂತನ ಪ್ರಸಾದ ಅಂತ ಅಕ್ಸೆಪ್ಟ್ ಮಾಡ್ಕೊಳ್ಬೇಕು. ಆವಾಗ ಆದಷ್ಟು ಜ್ಯೋತಿಷ್ಯರ ಹತ್ರ ಹೋಗೋದು ಕಮ್ಮಿ ಮಾಡಬೇಕು. ಅಸ್ಟ್ರಾಲಜರ್ಸ್ ಹತ್ರ ಹೋಗೋ ಮಹಾ ಪಾಪ ಇದೆಯಲ್ಲ, ದೊಡ್ಡ ಪಾಪ ಅದು. ಹೋಗ್ಲೇಬಾರ್ದು ಅವ್ರ ಹತ್ರ. ಹೇಗೆ ನನ್ನ ನೋಡ್ತೀರಾ? ಅಯ್ಯೋ, ದಾರಿ ತಪ್ಪಿಸ್ತಾರೆ. ಇನ್ನ ಅದು ಮಾಡು, ಹೀಗೆ ಮಾಡು, ಅದು ಮಾಡು, ಸುತ್ತು, ಅಲ್ಲಿ ಸುತ್ತು, ಇಲ್ಲಿ ಸುತ್ತು ಅಂತ. ಹೋಗ್ಬಾರ್ದು ಅವ್ರ ಹತ್ರ. ಬಂದಿದ್ದು ಬರಲಿ, ನೋಡೋಣ ಏನಾಗತ್ತೆ ಅಲ್ವಾ. ಕುರುವಂತಿ ಕರ್ಮ ಪರಿಪಾಕ ಫಲಾನಿ ಧನ್ಯಾ. ಕರ್ಮವನ್ನು ಭಗವಂತನಿಗೆ ಅರ್ಪಣೆ ಮಾಡಿ. ಯಾವ ಕರ್ಮ? ಪುಣ್ಯಕರ್ಮವನ್ನು ಅರ್ಪಣೆ ಮಾಡಿ. ಭಗವಂತ ಕೊಡುವಂತಹ ನಿಮ್ಮ ಜೀವನದಲ್ಲಿ ಬರುವಂಥ ಕಷ್ಟವನ್ನು ಅವನು ಪ್ರಸಾದ ಅಂತ ಸ್ವೀಕರಿಸಿ. ಹುಬ್ಬೆ ಏರಬಾರ್ದು. ಕಷ್ಟ ಬಂದಾಗ ಅಯ್ಯೋ ಅನ್ನಬಾರ್ದು, ಆಹಾ ಅನ್ಬೇಕು. ಆಹಾ ಅನ್ಬೇಕು. ಮುಂದೆ ಇದು ಬಹಳ ಕಷ್ಟ. ಹೇಗೋ ಹೇಳ್ತೀನಿ. ಎಲ್ಲ 3, 4, 5 ತುಂಬ ಕಷ್ಟ. ಅದು ಹೇಗೆ ಅರ್ಥ ಮಾಡ್ಕೊಳ್ತೀರೋ ನಿಮಗೆ ಬಿಟ್ಟಿತ್ತು. 5ನೇದು ತ್ಯಕ್ತ್ವೈಷಣಾತ್ರಯ ಭವೇಕ್ಷಿತ ಮೋಕ್ಷ ಮಾರ್ಗ ಭೈಕ್ಷಾಮೃತೇನ ಪರಿಕಲ್ಪಿತ ದೇಹಯಾತ್ರಾ ಜ್ಯೋತಿಃ ಪರಾತ್ ಪರತರಂ ಪರಮಾತ್ಮ ಸಂಜ್ಞಂ ಧನ್ಯಾ ದ್ವಿಜಾರಹಸಿ ಹೃದ್ಯವಲೋಕಯಂತಿ. ತ್ಯಕ್ತ್ವೈಷಣಾತ್ರಯಮವೇಕ್ಷಿತ ಮೋಕ್ಷ ಮಾರ್ಗ ಭೈಕ್ಷಾಮೃತೇನ ಪರಿಕಲ್ಪಿತ ದೇಹಯಾತ್ರಾ ಜ್ಯೋತಿಃ ಪರಾತ್ ಪರತರಂ ಪರಮಾತ್ಮ ಸಂಜ್ಞಂ ಧನ್ಯಾ ದ್ವಿಜಾರಹಸಿ ಹೃದ್ಯವಲೋಕಯಂತಿ. ನೆನ್ನೆ ಹೇಳಿದೆ, ನಮ್ಮ ಆಶ್ರಮವಲ್ಲ ಒಂದು ಎಜುಕೇಷನ್ ಸಿಸ್ಟಮ್ ಥರ ಅಂತ ಹೇಳಿದೆ. ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸಿ. ಈ ಶ್ಲೋಕದಲ್ಲಿ ಆಚಾರ್ಯರೇನು ಹೇಳ್ತಿದ್ದಾರೆ ಅಂದರೆ, ಪ್ರತಿಯೊಂದು ಆಶ್ರಮವನ್ನು ಆ ಆಶ್ರಮದಲ್ಲಿ ಇರಬೇಕು, ಆಶ್ರಮವನ್ನು ಚಾಚೂ ತಪ್ಪದೆ ನಿಭಾಯಿಸಬೇಕು, ನಿಭಾಯಿಸಿದ ಮೇಲೆ ಸರ್ಟಿಫಿಕೇಟ್ ತಗೊಂಡು ಆಚೆ ಬರಬೇಕು. ಅಲ್ಲೇ ಇರಬಾರ್ದು ಅಂತ ಹೇಳಿದೆ. ಮತ್ತೆ ಅದನ್ನೇ ಇಲ್ಲಿ ಅದನ್ನು ದೃಢಪಡಿಸ್ತಾ ಇದ್ದಾರೆ. ಆಧ್ಯಾತ್ಮ ಜೀವನದಲ್ಲಿ, ವಿಶೇಷವಾಗಿ ಅದ್ವೈತ ವೇದಾಂತದಲ್ಲಿ ನೀವು ಹೆಚ್ಚಿನ ಸಮಯ ಕೊಡಬೇಕು ಅಂದರೆ ಆಶ್ರಮದಿಂದ ಆಚೆ ಬಾ ಅಂತ ಹೇಳ್ತಿದ್ದಾರೆ. ನೇರ ಮಾತು. ತ್ಯಕ್ತ್ವ ಏಷಣತ್ರಯ, ಬೃಹದಾರಣ್ಯಕದಲ್ಲಿ ನೋಡಿದ್ದೀವಿ, ಈಶಾವಾಸ್ಯದಲ್ಲಿ ನೋಡಿದ್ದೀವಿ, ಹಲವಾರು ಸತಿ ಹೇಳಿದ್ದೀನಿ. ಏಷಣತ್ರಯ, ಪುತ್ರೇಷಣಾಯಾಶ್ಚ ಲೋಕೇಷಣಾಯಾಶ್ಚ
ವಿತ್ತೈಷಣಾಯಾಶ್ಚ ಬ್ರಹ್ಮಚರ್ಯಂ ಚರಂತಿ ಅಲ್ಲ, ವಿತ್ತೈಷಣಾಯಾಶ್ಚ ಬರುತ್ತೆ. ಈ 3 ಏಷಣತ್ರಯಗಳನ್ನು ಬಿಡಬೇಕು. ಏಷಣ ಅಂದರೆ ಆಸೆ ಅಂತ, ಡಿಸೈರ್. ಎಲ್ಲರಿಗೂ ಮದುವೆ ಆದಮೇಲೆ ಮಗು ಆಗಬೇಕು ಅಂತ ಆಸೆ ಇರುತ್ತೆ. ಪುತ್ರೈಷಣ, ಯಾಕಂದರೆ ಒಬ್ಬ ಗಂಡು ಮಗು ಆದ್ರೇ ಆತನಿಗೆ ಈ ಜನ್ಮದಲ್ಲಿ ಶರೀರ ಬಿದ್ದ ಮೇಲೆ ಪಿತೃಲೋಕ ಪ್ರಾಪ್ತಿ ಅಂತ. ಅದು ಕರ್ಮಕಾಂಡಕ್ಕೆ ಹೋಗಲ್ಲ. ಆಮೇಲೆ ನೀವು ಗಂಡು ಮಕ್ಕಳಾದ್ರೆ ಏನೋ, ಹೆಣ್ಮಕ್ಳಾದ್ರೆ ಏನೋ ಸತ್ಯದರ್ಶನ ಶುರು ಆಗುತ್ತೆ. ಆಮೇಲೆ ಅದು ಬೇಡ. ಸತ್ಯದರ್ಶನದಲ್ಲಿ ನೀವು ನೋಡಿ ಇದೇ ಪ್ರಶ್ನೆಗಳು ಜಾಸ್ತಿ. ಆ ಕಾಲದಲ್ಲಿ ಮೃತ್ಯು ಆದವ್ರಿಗೆ ಶ್ರಾದ್ದ ಏನು ಮಾಡಬೇಕು, ಹೆಣ್ಮಕ್ಳಿದ್ದವ್ರಿಗೆ ಏನು ಮಾಡಬೇಕು, ಮತ್ತು ನಮಗೆ ಮತ್ತಿನ್ನೊಂದು ಜನ್ಮ ಇಲ್ವಾ? ಪಾಪ ಅವರು ಎಷ್ಟು ಹೇಳ್ತಾರೆ, ಹೇಳಿದ್ದೇ ಹೇಳ್ತಿರ್ತಾರೆ. ಅವ್ರಿಗೆ ಸುಸ್ತಾಗ್ಬಿಡುತ್ತೆ ಆ ಆಚಾರ್ಯರಿಗೆ ಅಲ್ವಾ. ಅದು ನಾನು ಕರ್ಮಕಾಂಡಕ್ಕೆ ಹೋಗೋದಿಲ್ಲ. ಸೊ ಪುತ್ರೈಷಣ, ಪುತ್ರ, ಪುತ್ರಿನೂ ಹಾಕೊಳ್ಳಿ. ಇಲ್ಲಿ ವೇದಾಂತದಲ್ಲಿ ಯಾರನ್ನ ಬೇಕಾದರೂ ಹಾಕೊಳ್ಬೋದು. ಪುತ್ರವನ್ನು ಗಳಿಸ್ಬೇಕು ಅಂತ ಒಂದು ಆಸೆ, ಅದು ಇರಬಾರ್ದು ಅಂತಾರೆ. ಪುತ್ರೈಷಣ. ಆಮೇಲೆ ವಿತ್ತೈಷಣ, ಲೋಕೈಷಣ, ವೆಲ್ತ್, ಹಣ ಸಂಪಾದನೆ ಮಾಡಬೇಕು ಅನ್ನುವಂತಹ ಆಸೆ. ಮತ್ತು ಲೋಕೈಷಣ, ಒಂದು ಒಳ್ಳೆ ಸ್ಟೇಟಸ್ ಇರಬೇಕು, ಎಲ್ಲರೂ ನಮ್ಮನ್ನ ಮಾನ್ಯ ಮಾಡಬೇಕು, ವಿಶೇಷವಾಗಿ ನಮ್ಮ ರಕ್ತ ಸಂಬಂಧಿಕರು ಮಾನ್ಯ ಮಾಡಬೇಕು, ಅದು ದೊಡ್ಡಪ್ಪ ಚಿಕ್ಕಪ್ಪಂದಿರು ಮಾಡಬೇಕು, ಅವರ ಮಕ್ಕಳು ಮೊಮ್ಮಕ್ಕಳು ಮಾಡಬೇಕು, ನಮ್ಮ ಸ್ನೇಹಿತರು ಮಾಡ್ತಾರೋ ಇಲ್ವೋ, ಇದೆಲ್ಲ ಇರತ್ತಲ್ವ. ಇದನ್ನು ಬಿಡುವಂತಿದ್ದಾರೆ. ತ್ಯಕ್ತ್ವ. ಯಾಕೆ ವೇದಾಂತದಲ್ಲಿ ಅಖಂಡಾಕಾರ ವೃತ್ತಿಯನ್ನು ಬಳಸ್ಕೊಳ್ಬೇಕು ಅಂದರೆ ಈ 3ವೇ ಬಂಧನ. ಅವೇಕ್ಷಿತ ಮೋಕ್ಷ ಮಾರ್ಗ. ಟೈಮ್ ಕೊಡಬೇಕು, ಮೋಕ್ಷಕ್ಕೆ ಟೈಮ್ ಕೊಡಬೇಕು ಅಂದರೆ ಜ್ಞಾನಕ್ಕೆ ಸಮಯ ಕೊಡಬೇಕು. ಜ್ಞಾನಾರ್ಜನೆಗೆ ಸಮಯ ಕೊಡಬೇಕು ಅಂದರೆ ಈ ಥರ ವ್ಯವಹಾರಗಳೆಲ್ಲ ಇದ್ದರೆ ಸಮಯ ಕೊಡೋದು ಬಹಳ ಕಷ್ಟ. ಬೆಳಗ್ಗೆ ಎದ್ದಿದ ತಕ್ಷಣ ನೀವು ಉಪನಿಷತ್ತನ್ನು ಓದಬೇಕು, ಮಧ್ಯಾಹ್ನ ಗೀತೆಯನ್ನು ಓದಬೇಕು, ರಾತ್ರಿ ಬ್ರಹ್ಮಸೂತ್ರವನ್ನು ಓದಿ ಆರಾಮ ಕಾಲ ಕಳಿಬೇಕು ಅಂತಿದ್ರೆ ವ್ಯವಹಾರಗಳಿದ್ರೆ ಮಾಡೋಕ್ಕಾಗತ್ತಾ? ಆಗಲ್ಲ. ಅದಕ್ಕೆ ತ್ಯಕ್ತ್ವ, ಬಿಡು. ಎಷ್ಟು ಬೇಗ ಬಿಡ್ತೀರೋ ಅಷ್ಟು ಬೇಗ ಒಳ್ಳೆಯದು. ಈ ಜನ್ಮದಲ್ಲಿ ನೀವು ಬಿಡಲ್ಲ ಅಂದರೆ ಅಷ್ಟು ಕಂಟಿನ್ಯೂ ಮಾಡಿ, ಏನು ತೊಂದರೆ ಇಲ್ಲ. ಎಷ್ಟೋ ಸನ್ಯಾಸಿಗಳು ಬಿಟ್ಟು ಏನು ಮಾಡ್ತಿಲ್ಲ, ನಿಮಗಿಂತ ವರ್ಷ ಆಗಿದ್ದಾರೆ. ಇನ್ನೂ ದೊಡ್ಡ ದೊಡ್ಡೆಲ್ಲ ಆಶ್ರಮಗಳೆಲ್ಲ ಮಾಡ್ಕೊಂಡು ಇನ್ನೂ ಸಂಸಾರಸ್ಥರೇ ಆಗಿದ್ದಾರೆ ಅಲ್ವಾ. ನನಗೆ ಲಾಸ್ಟ್ ಟೈಮೇ ಹೇಳಿದೆ, ಮುಂಡಕ ಉಪನಿಷತ್ತಲ್ಲೋ ಅಥವಾ ಎಲ್ಲೋ, ಮೀಟಿಂಗ್ಸ್ ಅನ್ನುವಂತಹ ಪದ ಅದು ಆಫೀಸಲ್ಲಿ ಮಾತ್ರ ಅಲ್ವಾ. ಆಫೀಸಲ್ಲಿ ಮಾತ್ರ ಮೀಟಿಂಗ್ಸ್. ಇವಾಗ ಸನ್ಯಾಸದ ಯತಿಗಳಿಗೂ ಕೇಳಿದ್ರೆ ಸ್ವಾಮೀಜಿ ಮೀಟಿಂಗಲ್ಲಿದ್ದಾರೆ, ಏನೋ ಮೀಟಿಂಗ್ ಇದಲ್ಲಿದ್ದಾರೆ. ಏನಿದೆ ಮೀಟಿಂಗು? ಯೋಚನೆ ಮಾಡಿ. ಇವ ಮಾತು ಕೇಳಿದ್ದೀರಾ? ಮೀಟಿಂಗಲ್ಲಿ ತುಂಬ ಬ್ಯುಸಿಯಾಗಿದ್ದಾರೆ ಅವರು. ಅದು ಬಿಸಿ ಬೇಡ ಅಂತ ಇಲ್ಲಿ ಶಂಕರರು ಬಿಟ್ಕೊಂಡು ಆರಾಮಾಗಿರು ಅಂತಂದರೆ ಇವರೆಲ್ಲ ಬಿಟ್ಟ ಮೇಲೆ ಆಮೇಲೆ ಮೀಟ್ ಮಾಡೋದು. ಇದು ಹೇಗೆ ಗೊತ್ತಿಲ್ಲ. ಫ್ರೀಯಾಗಿರಬೇಕು. ಎ ಸನ್ಯಾಸಿ ಆರ್ ಎ ಗುರು ಶುಡ್ ಬಿ ಅವೈಲೇಬಲ್ ಆಲ್ವೇಸ್, ಬಿಕಾಸ್ ಹಿ ಈಸ್ ನಾಟ್ ಎ ಕಾಂಪಿಟೇಟರ್ ಟು ಎನಿಬಡಿ. ಹಿ ಈಸ್ ನಾಟ್ ಅಟ್ ಆಲ್ ಎ ಕಾಂಪಿಟೇಟರ್ ಟು ಎನಿಬಡಿ. ಆತ್ಮಾನುಸಂಧಾನ ಸಮಯವಿದ್ದರೆ ಪಾಠ, ಮಧ್ಯದಲ್ಲಿ ಏನು ಬರಬಾರ್ದು. ಇಲ್ಲ ಪರ್ಯಟನೆ, ಪರಿವರಾಜಕತೆ, ಹೋಗ್ತಾ ಇರಬೇಕು, ಸುತ್ತಾ ಇರಬೇಕು. ಹಳೆ ಕಾಲದಲ್ಲಿ ನಡ್ಕೊಂಡು ಹೋಗ್ತಿದ್ರು, ಈಗ ಕಾರು ಫ್ಲೈಟೆಲ್ಲ ನಾವು ಹೋಗೋದು ಅಷ್ಟೇ. ಅವೈಲೇಬಲ್, ಯು ಶುಡ್ ಆಲ್ವೇಸ್ ಬಿ ಅವೈಲೇಬಲ್ ಟು ಶಿಷ್ಯ. ಅದು ಇಂಪಾರ್ಟೆಂಟ್. ಕಷ್ಟ. ಸೊ ಏಷಣತ್ರಯವನ್ನು ಬಿಡಬೇಕು. ಪ್ರತಿಯೊಬ್ಬ ಸನ್ಯಾಸಿಯು ಹೋದ ಜನ್ಮದಲ್ಲಿ ತಲೆಕೆಟ್ಟಿರುವಂತಹ ಸಂಸಾರಿ. ಯೋಚನೆ ಮಾಡಿ, ಯಾರೆಲ್ಲ ಸನ್ಯಾಸತ್ವ ಈ ಜನ್ಮದಲ್ಲಿ ತಗೊಂಡಿದ್ದಾರೋ ಅವರೆಲ್ಲ ತುಂಬ ತಲೆ ಕಟ್ಟಿರುವಂಥ ಸಂಸಾರಿಗಳಾಗಿದ್ದರು ಹಿಂದಿನ ಜನ್ಮದಲ್ಲಿ. ನನ್ನ ಅನಿಸಿಕೆ ಪ್ರಕಾರ ಅದು. ಇಲ್ಲಾಂದ್ರೆ ತಗೊಳ್ಳೋದು ಬಹಳ ಕಷ್ಟ. ಯಾಕಂದ್ರೆ ಆ ಪೆಟ್ಟು ಬಿದ್ರೇನೆ ಈ ಏಕಾಂತವಾಗಿರ್ಬೇಕು, ಆನಂದವಾಗಿರ್ಬೇಕು ಅಂತ ಗೊತ್ತಾಗೋದು. ಇಲ್ಲಾಂದ್ರೆ ಹೇಗೆ ಗೊತ್ತಾಗೋದು? ಅದು ಚೆನ್ನಾಗಿತ್ತು, ಇದು ಚೆನ್ನಾಗಿತ್ತು ಅಂದರೆ ಯೋಚನೆ ಮಾಡಿ. ಪೆಟ್ಟು ಬೀಳಬೇಕು, ಚೆನ್ನಾಗಿ ಬಿದ್ರೇನೆ ಪಕ್ವತೆ ಆಗೋಕ್ಕೆ ಸಾಧ್ಯ. ಪಕ್ವತೆ ಆಗಿಯೂ ಅಲ್ಲೇ ಇದ್ದರೆ ಮನುಷ್ಯ ಜನ್ಮ ಖಂಡಿತ ಸಿಗೋಲ್ಲ. ರಾಧಾಸ್ವಾಮಿ ಅಂತ ಒಬ್ಬರಿದ್ದಾರೆ. ಅವರು ಪಂಜಾಬ್, ಇದು ಆಫ್ ಟಾಪಿಕ್, ಬಟ್ ಮನಸ್ಸಿನ ಮನೆ ಇದೆ ಹೇಳಿ ಮತ್ತೆ ಮನುಷ್ಯನ ಜನ್ಮ ಸಿಗಲ್ಲ ಅಂತ ಹೇಳೋದಕ್ಕೆ ಈ ಉದಾಹರಣೆ, ಲೈವ್ ಎಕ್ಸಾಂಪಲ್. ರಾಧಾಸ್ವಾಮಿ ಅಂತಿದ್ದಾರೆ. ಅವರು ಪಂಜಾಬೀಸ್.
ಹಿಂದೂ ಮತ್ತು ಪಂಜಾಬ್ 2 ಸಿದ್ಧಾಂತವನ್ನು ಇಕುನ್ ಖಾರ್ ಮತ್ತು ಭಗವದ್ಗೀತೆಯನ್ನು ಸೇರಿಸಿ ಅವರು ಎಲ್ಲ ಕಡೆ ಪಾಠವನ್ನು ಮಾಡ್ತಾರೆ. ಪೇಟಾಲ ಹಾಕೊಂಡಿದ್ದಾರೆ ನೋಡಿದಿರಲ್ವಾ, ತುಂಬ ಫೇಮಸ್. ನೀವು ಯೂಟ್ಯೂಬಲ್ಲೆಲ್ಲ ನೋಡಿ. ಹಾಂ, ರಾಧಾಸ್ವಾಮಿ ಸತ್ಸಂಗ ಅಂತೆಲ್ಲ ಬರುತ್ತೆ. ಅಲ್ಲಿನ ಕೆನ್ಯಾಗೆ ಹೋದಾಗ ಒಬ್ರು ಅವರು ಮನೆಗೆ ಹೋಗಿದ್ದೆ, ಗುಜರಾತ್ ಮನೆಗೆ. ಅವ್ರು ದೊಡ್ಡ ಫೋಟೋ ಹಾಕಿದ್ದಾರೆ, ಶಂಕರ್ ಇರ್ತಾನೆ ದೊಡ್ಡ ಫೋಟೋ. ಮತ್ತು ಅವ್ರು 3 ವಾಲ್ಯೂಮ್ ಬುಕ್ಸ್ ಕೊಟ್ಟರು. ಕೆಲವು ಪೇಜಸ್ ಎಲ್ಲ ಓದಿದೆ, ತುಂಬ ಚೆನ್ನಾಗಿದೆ, ತುಂಬ ಎವಾಲ್ಡ್ ಸೋಲ್. ಅವ್ರ ರಾಧಸ್ವಾಮಿಗಳಿದ್ದಾಗ ಇವ್ರ ಮನೆಗೆ ಬಂದು ಉಳಿತಾ ಇದ್ರು. ನಾನು ಯಾರ ಹೋಸ್ಟ್ ಮನೆಗೆ ಹೋಗಿದ್ನಲ್ಲ ಅವ್ರ ಮನೆಗೆ, ಅವ್ರ ಬಗ್ಗೆ ಹೇಳಿ ಅಂತ ಕೇಳಿದೆ. ಅವರು ಇದೇ ಥರ ಕೆನ್ಯಾಗೆ ಮಸೈ ಮಾರ ಅಂತ ಒಂದು ಇದಿದೆ, ಏನೋ ಸಫಾರಿ, ಓಪನ್ ಸಫಾರಿ, ಅಲ್ಲಿಗೆ ಕರ್ಕೊಂಡು ಹೋದ್ರಂತೆ. ಇವರು ಹೋಗಿದ್ದಾರೆ. ಸಡನ್ನಾಗಿ ಕಾರ್ ನಿಲ್ಲಿಸು ಅಂದರು, ಇಳ್ಕೊಂಡು ಹೋದರು. ಹಾಗೆಲ್ಲ ಇಳಿಯೋಕ್ಕಾಗಲ್ಲ, ಯಾಕಂದರೆ ಓಪನ್ ಸಫಾರಿ, ಸಿಂಹ ಚಿರತೆ ಎಲ್ಲ ಬಂದಿರುತ್ತೆ, ನಿಮ್ಮನ್ನ ತಿಂದುಬಿಡುತ್ತೆ ಹಾಗೆ ಅಂತ. ಅವ್ನು ಡ್ರೈವರ್ಗೆ ಹೇಳಿದ್ರು, ಇಲ್ಲ ನೀವು ಸುಮ್ಮನೆ ಇರಿ, ಅವ್ರಿಗೆ ಗೊತ್ತಿದೆ ನಮ್ಮ ಗುರುಗಳು, ನೀವು ಇಲ್ಲ ಅಟ್ಯಾಕ್ ಮಾಡುತ್ತೆ, ಹೋಗ್ಬಿಡ್ತಾನೆ. ಏನಿಲ್ಲ, ನೇರ ಹಾಗೆ ಅರ್ಧ ಕಿಲೋಮೀಟ್ರ್ ನಡ್ಕೊಂಡು ಹೋಗಿದ್ದಾರೆ. 2 ಸಿಂಹ ಕಾಣಿದೆ ಅವ್ರಿಗೆ. ಆ 2 ಸಿಂಹ ಬಂದು ಇವ್ರಿಗೆ ನಮಸ್ಕಾರ ಮಾಡಿದ್ದಾರೆ, ರಾಧಾಸ್ವಾಮಿಗೆ. ಇವ್ರ ಕಾಲತ್ರ ಇದ್ರು ನಮಸ್ಕಾರ ಮಾಡಿದೆ. ಇವರೇನೋ ಬಿಸ್ಗುಟ್ಟಿದ್ದಾರೆ, ಮಾತಾಡಿದ್ದಾರೆ, ತಲೆ ಎಲ್ಲ ಆಡಿಸಿದ್ದಾರೆ, ಹೀಗೆಲ್ಲ ಆಗಿದೆ. ಏನು ಅಂತ ಇವ್ರ ಶಿಷ್ಯಂದ್ರಿಗೆಲ್ಲ ಆಶ್ಚರ್ಯ, ಏನು ಹೀಗೆಲ್ಲ ಆಯಿತು ಅಂತ. ಈ 2 ಸಿಂಹಕ್ಕೆ ಹಿಂದಿನ ಜನ್ಮದಲ್ಲಿ ಇವರೇ ಗುರುಗಳಾಗಿದ್ದರು, ಮನುಷ್ಯರಾಗಿ. ಶರೀರ ಬಿದ್ದು ಕೆಲವೇ ವರ್ಷಗಳಲ್ಲಿ ಸಿಂಹ ಆಗಿದ್ದಾರೆ. ಯಾಕಂದರೆ ಆ ಮನುಷ್ಯನ ಶರೀರ ಇದ್ದಾಗ ಇವ್ರಿಗೆ ಮಾಂಸ ತಿನ್ನಬೇಕು ಅಂತ ಆಸೆ ಇತ್ತಂತೆ. ಪ್ರತಿನಿತ್ಯ 3 ಹೊತ್ತು ಮಾಂಸ. ಆ ಮನುಷ್ಯನ ಶರೀರದಲ್ಲಿ ಇದ್ದು ಅವ್ರಿಗೆ ತೃಪ್ತಿ ಆಗಲಿಲ್ಲ, ಮಾಂಸ ತಿಂದು ತೃಪ್ತಿ ಆಗಲಿಲ್ಲ. ಇವರು ಆವಾಗ ಶರೀರವನ್ನು ಬಿಟ್ಟು ಸತ್ತ ಮೇಲೆ ಸಿಂಹಗಳಾಗಿ ಅಲ್ಲಿ ಎಲ್ಲ ಪ್ರಾಣಿಯನ್ನು ತಿಂತಿದ್ದಾರೆ. ಒಳ್ಳೆ ಜಾಗ, ಮಸೈ ಮಾರದಲ್ಲಿ. ಬೆಳಗ್ಗೆ ಜಿಂಕೆ, ರಾತ್ರಿ ಎಮ್ಮೆ, ಇನ್ನೊಂದು ಕೋಣ. ಒಂದು ಹೆಣ್ಣು ಲಯನೆಸ್ ತುಂಬ ಶೋಕವಾಗಿತ್ತು. ಇವರು ಹೋಗಿ ನಮಸ್ಕಾರ ಮಾಡಿದ ತಕ್ಷಣ ಇವರೇನೋ ಆ ಭಾಷೆಯಲ್ಲಿ ಮಾತಾಡಿದ್ದಾರೆ. ಸಾಕ, ನೀವು ತೃಪ್ತಿ ಆಯಿತಾ ಅಂತ ಕೇಳಿದ್ದಾರೆ. ಇದು ತಲೆ ಎಲ್ಲ ಆಡಿಸಿದೆಯಂತೆ, ಅವ್ರು ಹೇಳಿದ ಕತೆ. ತಲೆ ಎಲ್ಲ ಆಡಿಸಿದೆ. ಅದಾಗ 1 ವಾರಕ್ಕಿಬ್ಬರು ಆ ಸಿಂಹದ ಶರೀರವನ್ನು ಬಿಟ್ಟರು. ನಡೆದಿದ್ದು ಈಗ ಇತ್ತೀಚೆಗೆ ಒಂದು 10-15 ವರ್ಷದಿಂದ ಆಗಿರುವಂಥ ಕತೆ ಅವ್ರು ಹೇಳಿದ್ದು ನಮಗೆ. ಅದು ರೆಕಾರ್ಡ್ ಮಾಡಿ ಒಂದು ಪೇಪರಲ್ಲಿ ಬರೆದು ಸೈನ್ ಹಾಕಿದ್ದಾರೆ. ಅದು ಡ್ರಾಯರಲ್ಲಿ ಇಟ್ಕೊಂಡಿದ್ರು, ಅದು ನಮಗೆ ತೋರಿಸ್ತಾ. ಸರ್, ತೀರ ಮನಸ್ಸು ಈ ಥರ ಹೋದಾಗ ನಮಗೆ ಮುಂದಿನ ಜನ್ಮ, ಅದಕ್ಕೆ ನಾನು ಹೇಳೋದು, ಮನುಷ್ಯರಾಗಿಯೂ ನಮಗೆ ಬೇರೆ ಜನ್ಮ ಸಿಗ್ಬೋದು ಅನ್ನೋದಕ್ಕೆ ಇದೇ ಕಾರಣ. ಆಹಾರದ ಚಪಲ ಹೇಗಿದೆ ನೋಡಿ, ಮಾಂಸವೇ ತಿನ್ನಬೇಕು ಹಾಗೆ ಅಂತ. ಸೊ ನಮಗೆ ಗೊತ್ತಾಗಲ್ಲ, ಯಾಕಂದರೆ ನಮ್ಗೆ ಹಿಂದಿನ ಕರ್ಮ ಏನೋ ಮುಂದೆ ಏನೋ ಅಂತ ಗೊತ್ತಿಲ್ಲ ನಮಗೆ. ಈಗ ಸಿಕ್ಕಿರೋದನ್ನ ಯುಟಿಲೈಸ್ ಮಾಡ್ಕೊಳ್ಬಿಡ್ಬೇಕು. ಸ್ವಲ್ಪ ಸಮಯ ವ್ಯರ್ಥ ಮಾಡಿದ್ರೂ ಕಷ್ಟ. ಮನುಷ್ಯನ ಜನ್ಮ ಮುಂದಿನ ಜನ್ಮದಲ್ಲಿ ಸಿಕ್ಕಿದ್ರೂ ಇದೇ ರೀತಿಯಾಗಿ ವೇದಾಂತ ವಾಸನೆ ಇರುತ್ತೆ ಅಂತ ಏನು ಗ್ಯಾರಂಟಿ? ಅರ್ಥಕಾಮಿಗಳಾಗಿ ಹುಟ್ಬೋದು, ವಿದೇಶಕ್ಕೆ ಹೋಗ್ಬೋದು, ಇಲ್ಲ ಧರ್ಮಿಷ್ಠರಾಗ್ಬೋದು. ವೇದಾಂತದಲ್ಲಿ ಆಸಕ್ತಿ ಬರಬೇಕಲ್ಲ. ವೇದಾಂತದಲ್ಲಿ ಶ್ರದ್ಧೆ ಬರೋದು ಬಹಳ ಕಮ್ಮಿ ಜನಕ್ಕೆ. ಎಷ್ಟು ಜನ ಇದ್ದೀರಾ ನೋಡಿ? ಕಮ್ಮಿ ಜನ ಇದ್ದೀರಾ, ಪರವಾಗಿಲ್ಲ, ಒಳ್ಳೇದು. ಅಷ್ಟೇ ಕಮ್ಮಿ ಜನಕ್ಕೆ ಒಬ್ರಿಗಾದ್ರೂ ಹಿತೋಪದೇಶ ಮಾಡೋದು ಒಳ್ಳೇದು ಅಲ್ವಾ? ಧರ್ಮದಲ್ಲಿ ಶ್ರದ್ಧೆ ಬರುತ್ತೆ, ಅದು ಸರಿ. ವೇದಾಂತದಲ್ಲಿ ಬರಬೇಕೆ? ಧರ್ಮದಲ್ಲಿ ಯು ಆರ್ ಎ ಸೀಕರ್, ಅರ್ಥಕಾಮದಲ್ಲಿ ಯು ಆರ್ ಎ ಸೀಕರ್, ವೇದಾಂತದಲ್ಲಿ ಯು ಆರ್ ಎ ಸಾಟ್. ಯು ಆರ್ ನಾಟ್ ಎ ಸೀಕರ್, ಯು ಆರ್ ಎ ಸಾಟ್. ಯು ಆರ್ ದ ಸೀಕರ್ ಇಟ್ ಸೆಲ್ಫ್, ಯು ಆರ್ ದ ಸಾಟ್ ಹಿಮ್ಸೆಲ್ಫ್. ಯಾರನ್ನ ಹುಡುಕ್ತಿದ್ರೋ ಅದು ನೀವೇ ಆಗಿದ್ದೀರಾ ವೇದಾಂತದಲ್ಲಿ. ಅದಕ್ಕೆ ವೇದಾಂತಕ್ಕೆ ಜನ ಬರಲ್ಲ ಜಾಸ್ತಿ. ಇಲ್ಲಿ ಫಲನೇ ಇಲ್ಲ. ಬೇರೆ ಧರ್ಮದಲ್ಲಿ ಫಲ ಇದೆ, ಪುಣ್ಯ ಸಂಪಾದನೆ ಎನ್ನುವಂತಹ ಫಲ ಇದೆ ಅಲ್ಲಿ. ಯೋಚನೆ ಮಾಡಿ. ನಾವು ಕಥೆಯಲ್ಲಿ ಕೇಳಿರ್ತೀವಿ, ಇದು ನನ್ನ ಕಣ್ಮುಂದೆ ನಡೆದಿರುವಂಥ ತೋರಿಸಿ ಡಾಕ್ಯುಮೆಂಟ್ ಮಾಡಿರುವಂತಹ ಇದು ಮನಸ್ಥಿತಿ. ಹೇಗೆ ವಾಸನ, ಅದಕ್ಕೆ ವಾಸನಾಕ್ಷಯ ಮೋಕ್ಷ ಮಂಕುತಿಮ್ಮ. ಸಮಯವನ್ನು ಕೊಡಬೇಕು ವೇದಾಂತ ಚಿಂತನೆಗೆ ಹೆಚ್ಚು ಹೆಚ್ಚು. ಬಿಕಾಸ್ ಇದೇ ಸತ್ಯ. ನಾವು ಅಂದ್ಕೊಂಡಿರುವುದಂತಲ್ಲ ಆಭಾಸ ಸತ್ಯ, ಮಿಥ್ಯ ಅದು. ನಮ್ಮ ಸಂಪರ್ಕಗಳು ಎಲ್ಲವೂ ಆಭಾಸವೇ, ಸತ್ಯವಲ್ಲ. ಇದು ಸತ್ಯ. ಸಮಯ ಸಿಕ್ಕಿದಾಗ ಈ ರಿಲಿಜಿಯಸ್ ಡ್ಯೂಟೀಸ್ನೆಲ್ಲ ಕಮ್ಮಿ ಮಾಡ್ಕೊಳ್ಬೇಕು, ವೇದಾಂತಕ್ಕೆ ಹೆಚ್ಚು ಸಮಯ ಕೊಡಬೇಕು. ಸೋಷಿಯಲ್ ಡ್ಯೂಟೀಸ್, ಮದುವೆ ಮನೆಗೆ ಹೋಗೋದು, ಮುಂಜಿ ಹರಿದಿನಗಳು ಹೋಗೋದು ಎಲ್ಲ ಕಮ್ಮಿ ಮಾಡೋದು. ಕಷ್ಟ, ಕಟು ಸತ್ಯ. ಬೇಕಿದ್ದರೆ ಈ ಲೈನಿಗೆ ಬರಬೇಕು ಅಂತಿದ್ರೆ, ಇಲ್ಲಾಂದರೆ ಪರವಾಗಿಲ್ಲ, ಹೋಗಿ ನನಗೂ ಅವ್ರು 200 ರೂಪಾಯಿ ಕೊಟ್ಟರು, ನಾನು 150 ರೂಪಾಯಿ ಕೊಡ್ತೀನಿ. ಅವ್ರು ಕುಕ್ಕರ್ ಕೊಟ್ಟರು, ನೀವು ಫ್ಯಾನ್ ಕೊಡಿ. ಹೀಗೆ ಆಗಿ ಆಮೇಲೆ ತೆಗೆದು ಕೆಲಸದವಳು ಕೊಟ್ಟು ಬ್ಲೌಸ್ ಪೀಸ್ ಮನೇಲಿ ಇಷ್ಟಿಟ್ಟಿರಿ. ಅಷ್ಟೇ ಆಗೋದು ಕೊನೆಗೆ.
ಅಲ್ವಾ? ಇದು ಅವ್ರು ಕೊಟ್ರು ಕೊನೆಗೆ ನಿಮ್ಗೆ ಬರುತ್ತದು. ಎಲ್ಲ ಸುತ್ತಿ ನಿಮ್ಗೆ ಬರುತ್ತದು ಅಷ್ಟೇ. ಅಷ್ಟೇ ಕರ್ಮ ನಿಮ್ಗೆ ಬರುತ್ತೆ. ವಾಟ್ ಕಮ್ಸ್ ಅರೌಂಡ್ ಗೋಸ್ ಅರೌಂಡ್ ಅಷ್ಟೇ. ಅದು ಉಲ್ಟಾ, ವಾಟ್ ಗೋಸ್ ಅರೌಂಡ್ ಕಮ್ಸ್ ಅರೌಂಡ್. ನಿಮಗೆ ಬರುತ್ತೆ, ಬರಲೇಬೇಕದು. ಯಾಕಂದರೆ ಪ್ರಪಂಚ ಚಕ್ರ, ಕರ್ಮ ಚಕ್ರ, ಇಟ್ ಇಸ್ ಎ ಸೈಕ್ಲಿಕ್ ಪ್ರೋಸೆಸ್, ಇಟ್ ಇಸ್ ನಾಟ್ ಎ ಲೀನಿಯರ್ ಪ್ರೋಸೆಸ್. ಹೀಗೆ ಹೋಗಿ ಬರುತ್ತದಲ್ಲ, ಸುತ್ತಾನೇ ಇರುತ್ತೆ. ಇವತ್ತಲ್ಲ ನಾಳೆ ಬರಲೇಬೇಕು. ತ್ಯಕ್ತ್ವ ಏಷಣತ್ರಯ, ಪುತ್ರದ ಮೇಲೆ ಆಸಕ್ತಿ, ಮಕ್ಕಳ ಮೇಲೆ ಆಸಕ್ತಿ ಕಮ್ಮಿ ಮಾಡ್ಕೋ. ಧನದ ಮೇಲೆ ಆಸಕ್ತಿ, ವಿತ್ತೈಷಣ ಕಮ್ಮಿ ಮಾಡ್ಕೋ. ಲೋಕೈಷಣ, ಜನ ನನ್ನನ್ನು ಮಾನ್ಯ ಮಾಡಬೇಕು, ಕಮ್ಮಿ ಮಾಡ್ಕೋ. ಏನು ಮಾಡಬೇಕು? ಎಲ್ಲ ಕಮ್ಮಿ ಮಾಡ್ಕೊ, ಬೇಜಾರಾಗತ್ತಲ್ಲ. ಭಿಕ್ಷೆಯನ್ನು ಬೇಡು. ಭೈಕ್ಷಾಮೃತೇನ ಪರಿಕಲ್ಪಿತ ದೇಹಯಾತ್ರಾ. ಈಗಲೂ ಅದೇ ಬೇಡ್ತಿದ್ದೀನಿ, ನಿಮ್ಗೆ ಗೊತ್ತಾಗ್ತಿಲ್ಲ ಸ್ವಾಮಿ ಅಷ್ಟೇ. ಈಗಲೂ ಭಿಕ್ಷೆ ಬೇಡ ಜೀವನ ನಡೆಸ್ತಾ ಇದ್ದೀನಿ ಅನ್ಬಾರ್ದು. ಭಿಕ್ಷಾ ಸಮೂಹ ಭೈಕ್ಷ್ಯ. ಭಿಕ್ಷೆಯನ್ನು ಬೇಡು ಅಂದರೆ ಕಮ್ಮಿ ಇರುವ, ತುಂಬ ಯುವರ್ ರಿಕ್ವೈರ್ಮೆಂಟ್, ನಿಮಗೆ ಬೇಕಾಗಿರುವಂತಹ ನಿತ್ಯ ಜೀವನದಲ್ಲಿ ಏನು ಬೇಕೋ ಅದನ್ನು ಮಾತ್ರ ಉಪಯೋಗಿಸ್ಕೊಂತ. ಇವಾಗ ಯಾರು ಭಿಕ್ಷೆಯನ್ನು ಬೇಡಿ ಇದು ಮಾಡಲ್ಲ ಅಲ್ವಾ? ನಾ ಶುರುವಿನಲ್ಲಿ ಎಲ್ಲರ ಮನೆಗೂ ಭಿಕ್ಷೆಗೆ ಹೋಗ್ತಿದ್ದೆ, ಕಮ್ಮಿ ಮಾಡಿಬಿಟ್ಟಿದ್ದೀನಿ ಇವಾಗ. ಬಾಳೆ ಎಲೆ ಇತ್ತು, ಆಮೇಲೆ ಸ್ವಲ್ಪ ದಿವಸ ಈ ಕಪಾಲ ಬರುತ್ತಲ್ಲ ಬುರುಡೆ, ಅದನ್ನ ಇಟ್ಕೊಂಡು ಅದ್ರಲ್ಲಿ ತಿಂತಾಯಿದ್ದೆ, ಊಟ ಮಾಡ್ತಿದ್ದೆ. ಜನಕ್ಕೆ ಇಷ್ಟ ಆಗಲಿಲ್ಲ. ಆಮೇಲೆ ಈ ಅಡಿಕೆ ಚಿಪ್ಪಿಂದು ಬರುತ್ತಲ್ಲ, ಹಾಂ, ತಟ್ಟೆ ಅಲ್ಲ, ಅದು ಒಂದು ಬುರುಡೆ ಥರನೇ ಬರುತ್ತೆ, ಅದ್ರಲ್ಲಿ ಇಟ್ಕೊಂಡು ಮಾಡ್ತಿದ್ದೆ. ಅದು ಜನಕ್ಕೆ ಇಷ್ಟ ಆಗಲಿಲ್ಲ. ಆಮೇಲೆ ಮರದ್ದು ತೊಗೊಂಡೆ. ಆ ಮರದಲ್ಲಿ ಏನು ಪ್ರಾಬ್ಲಮ್ ಅಂದರೆ, ನೀವು ತೊಳೆದ್ರೆ ವಾಸನೆ ಬರುತ್ತೆ, ಸೋಪ್ ಹಾಕೋಕ್ಕಾಗಲ್ಲ. ಈ ಮಸಾಲ ಸ್ಮೆಲ್ ಹಾಗೆ ಇರುತ್ತೆ. ಅಂದರೆ ಸಾಂಬಾರು ಮಾಡಿದರೆ, ಹುಳಿ ಮಾಡಿದರೆ ಅದು ಹಾಗೆ ಇರುತ್ತೆ. ಮರು ದಿವಸ ನೀವು ಅದಕ್ಕೆ ಅನ್ನ ಹಾಕೊಂಡ್ರೆ ನೆನ್ನೆದ ಇವತ್ತಿಂದ ಗೊತ್ತಾಗಲ್ಲ ಅದು ಊಟ. ಸರಿ, ಅದನ್ನು ಮಾಡಿ ಇವಾಗ ಜನ ಎಲ್ಲ ಬೇಡ ಅಂಥೇಳಿ ಒಂದು ಬೆಳ್ಳಿ ತಂದು ಕೊಟ್ಟಿದ್ದಾರೆ. ಒಂದು ಬೆಳ್ಳಿ ಕಪ್ಪಿದೆ, ಅದರಲ್ಲೇ ಇಲ್ಲ. ಇದು ಯಾವಾಗ ಚಿನ್ನ ತಂದು ಕೊಡ್ತಾರೋ ಗೊತ್ತಿಲ್ಲ, ಕಾಯ್ತಾ ಇದ್ದೀನಿ. ಸೊ ಭೈಕ್ಷಾ ಅಮೃತನ ಯಾಕೆ ಹೇಳಕ್ಕೆ ಬಂದೆ ಅಂದರೆ, ಭಿಕ್ಷೆ ಎಷ್ಟು ಇರೋದು ಇಷ್ಟು ಅದರಲ್ಲಿ ಎಲ್ಲ ಹಾಕಿ ತಿನ್ನುವಂಥದ್ದು. ಸಮಯ ಸಿಕ್ಕಿದಾಗ ಊಟದಲ್ಲೇ ಸಮಯ ಹೋಗ್ಬಿಟ್ರೆ ನಮಗೆ ಆಮೇಲೆ ಅದರಿಂದ ಬಂದು ನಾಳೆ ಅದನ್ನು ಮಾಡೋಣ, ಇದನ್ನು ಮಾಡೋಣ, ಅದು ಮಾಡೋಣ ಅನ್ಸತ್ತೆ. ಊಟದಲ್ಲಿ ಸಮಯ ಕೊಟ್ಟರೆ ನಾಳೆ ಇದನ್ನು ಇನ್ನೂ ರುಚಿಯಾಗಿ ಮಾಡ್ಬೋದು. ಗೊತ್ತಿಲ್ಲದೇ ನಮಗೆ ಮನಸ್ವೃತ್ತಿ ಅಲ್ಲಿ ಹೊರಟೋಗುತ್ತೆ, ವೇದಾಂತ ಕಡೆ ಇರೋಕ್ಕಾಗಲ್ಲ. ಕಂಚಿ ಮಹಾಪರಿವ ಇಷ್ಟು ಈ ಕೈ ಹಿಡಿಯಲಿ 60 ವರ್ಷ ರವೆ ತಿಂದು ಬದುಕಿದ್ದಾರೆ, ಬರೀ ರವೆ. ಅವ್ರಿಗೆ ನೀವೇನು ಕಾರ್ಬೋಹೈಡ್ರೇಟ್ ಅಂತ ಹೇಳ್ತೀರಾ? ಹೇಗೆ ನಡೆಯೋರು ಅಲ್ವಾ? ನಮ್ಮ ಚಿಂತನೆ ವೇದಾಂತದಲ್ಲಿ ಅಂದರೆ ಯಾವುದೇ ಉತ್ಕೃಷ್ಟ ಸ್ಥಿತಿ ತಗೊಳ್ಳಿ, ನೀವು ಓದಬೇಕಾ, ಲೌಕಿಕ ವಿದ್ಯೆ ಓದಬೇಕು ಅಂದ್ರೆ ಎಲ್ಲ ನಿಮ್ಮ ಎನರ್ಜಿ ಎಲ್ಲ ಆ ಕಡೆ ಇರಬೇಕು. ಬ್ರಹ್ಮನಲ್ಲಿ ನೀವು ಲೀನವಾಗಬೇಕು ಅಂದರೆ ಊಟದ ಕಡೆ, ವಸ್ತ್ರ ಕಡೆ ಅದೆಲ್ಲ ಅಷ್ಟು ಇಂಪಾರ್ಟೆಂಟ್ ಇರಬಾರ್ದು. ಭೈಕ್ಷಾಮೃತ, ಭಿಕ್ಷೆಯನ್ನು ಬೇಡಿ ಅಂದರೆ ಲಿಮಿಟೆಡ್ ರಿಸೋರ್ಸಸಲ್ಲಿ ಪರಿಕಲ್ಪಿತ ದೇಹಯಾತ್ರಾ, ಜೀವನವನ್ನು ಹಾಗೇ ಸಾಗಿಸ್ತಾ ಇರೋ. ಆಮೇಲೆ ಏನು 4 ಲೈನ್ ಇಲ್ಲಿಗೆ ಬನ್ನಿ. ದ್ವಿಜ ರಹಸಿ ಹೃದಯವಲೋಕಯಂತಿ, 3ನೇದು ಆಮೇಲೆ ನೋಡೋಣ. ದ್ವಿಜ ಅಂದರೆ ವೈದಿಕ ಅಂತ, ವೈಸ್ ಮ್ಯಾನ್ ಅಂತ ತಗೊಳ್ಬೇಕು. ಇಲ್ಲಿ ವೈದಿಕ, ಯಾರಿಗೆ ಸಂಸ್ಕಾರ ಇರುತ್ತೋ, ಧರ್ಮದಲ್ಲಿ ವೇದಾಂತದಲ್ಲಿ ಆಸಕ್ತಿ ಇರುತ್ತೋ ಅವನಿಗೆ ವೈದಿಕ. ರಹಸಿ, ಏಕಾಂತವಾಗಿ. ಹೃದ್ ಅವಲೋಕಯಂತಿ, ನಾನು ಸಾಕ್ಷಿ ಚೈತನ್ಯನಾಗಿದ್ದೀನಿ, ಪೂರ್ಣ ಬ್ರಹ್ಮಸ್ವರೂಪನಾಗಿದ್ದೀನಿ. ಆ ಪೂರ್ಣ ಬ್ರಹ್ಮಸ್ವರೂಪವೇ ಇಲ್ಲಿ ಜ್ಯೋತಿಹಿ, 3ನೇ ಲೈನ್ ಜ್ಯೋತಿಹಿ ಅಂತ ಹಾಕಿರೋದು. ಜ್ಯೋತಿಹಿ ಪರಾತ್ಪರಂ ಪರಮಾತ್ಮ ಸಂಜ್ಞಂ. ಪರಾತ್ಪರ ಅಂದರೆ ಪಂಚಕೋಶಗಳಿಗಿಂತ ಅತೀತ, ಸ್ಥೂಲ ಸೂಕ್ಷ್ಮ ಕಾರಣ ಶರೀರಕ್ಕಿಂತ ಅತೀತ. ನಾವು ಹಲವಾರು ಸತಿ ನೋಡಿದ್ದೀವಿ ಇದು ಪರಾತ್ಪರಂ. ಪರಮಾತ್ಮ ಸಂಜ್ಞಂ ಅಂದರೆ ಆ ಅಖಂಡಾಕಾರ ವೃತ್ತಿಯಲ್ಲಿ ಪರಮಾತ್ಮ ಅಂದರೆ ಬ್ರಹ್ಮ, ಸಂಜ್ಞಂ ಅಂದರೆ ಚಿಹ್ನೆ. ಆ ಪರಮಾತ್ಮ ಅನ್ನುವಂತಹ ಅಖಂಡಾಕಾರ ವೃತ್ತಿಯಲ್ಲಿ, ಜ್ಯೋತಿಸ್ವರೂಪ ಆಗಿರುವಂತಹ ಅಖಂಡಾಕಾರ ವೃತ್ತಿಯಲ್ಲಿ ನನ್ನ ಮನಸ್ಸು ಲೀನವಾಗಿದೆ. ಅಂಥವರು ಧನ್ಯರು. ಅವರೇನು ಮಾಡ್ತಾರೆ? ದ್ವಿಜರಹಸಿ ಹೃದಯವಲೋಕಯಂತಿ, ಸದಾ ಸಬ್ಜೆಕ್ಟ್ ಅಹಂ ಅನ್ನುವಂತಹ ಆತ್ಮತತ್ವದಲ್ಲಿ ನಿಲ್ಲಿಸಿರ್ತಾರೆ. ಸಾಧನ ಪಂಚಕದಲ್ಲಿ ಬರುತ್ತಲ್ಲ, ಆತ್ಮೇಚ್ಛಾ ವ್ಯವಸೀಯತಾಂ
ನಿಜಗೃಹಾತ್ ತೂರ್ಣಂ ವಿನಿರ್ಗಮ್ಯತಾಂ. ಆತ್ಮದಲ್ಲಿ ಇಚ್ಛೆ ಇತ್ತು ಅಂದರೆ ಫಸ್ಟ್ ಮನೆಯಿಂದ ಆಚೆ ಹೋಗು ಅಂತಾರೆ. ಸಾಧನಾ ಪಂಚಕಂ ಶಂಕರಾಚಾರ್ಯರ ಕೊನೆಯ ಗ್ರಂಥ. ಅವರು ಪದ್ಮಪಾದಾಚಾರ್ಯರು ಕೇಳಿದ್ರು, ನೀವು ಇಷ್ಟೆಲ್ಲ ಗೀತೆ ಉಪನಿಷತ್ಸು ಅದೆಲ್ಲ ಬ್ರಹ್ಮಸೂತ್ರ ಎಲ್ಲ ನೀವು ಬರೆದ್ರಿ, ಸಾರಾಂಶ ಕೊಡಿ ಅನ್ನೋದಕ್ಕೆ ಉಪದೇಶ ಪಂಚಕಂ, ಸಾಧನಾ ಪಂಚಕಂ. ಆತ್ಮೇಚ್ಛಾ ವ್ಯವಸೀಯತಾಂ ನಿಜಗೃಹಾತ್ ತೂರ್ಣಂ ವಿನಿರ್ಗಮ್ಯತಾಂ. ಆತ್ಮದಲ್ಲಿ ಇಚ್ಛೆ ಆಯಿತು ಅಂದರೆ ಯು ಪ್ಲೀಸ್ ಕ್ವಿಟ್ ಆ್ಯಂಡ್ ಟೇಕ್ ಯುವರ್ ಸನ್ಯಾಸ. ಇಫ್ ನಾಟ್, ಮೆಂಟಲಿ ಬಿ ರೆಡಿ ಫಾರ್ ಸನ್ಯಾಸ. ಈ ಪರಮಾತ್ಮ ಸಂಯಮ ಅನ್ನೋದಕ್ಕೆ ಅರ್ಥ ಇದೆ, ಅದನ್ನು ನಾಳೆ ಹೇಳ್ತೀನಿ. ಯಾಕಂದರೆ ನಾನು ಬೇಗ ಶುರು ಮಾಡಿದೆ ಇವತ್ತು. ಹೇಳ್ಬಿಡ್ಲಾ ಅಥವಾ ಸರಿ, ಇನ್ನು 10 ನಿಮಿಷ ಇದೆಯಲ್ಲ. ಪರಮಾತ್ಮ ಸಂಯಮ. ಜೀವ ಜಗತ್ ಈಶ್ವರ ಅನ್ನುವಂತಹ ತ್ರಿಪುಟಿಗಳು ಗೊತ್ತು, ಅದೊಂದು. ಇನ್ನೊಂದು ತ್ರಿಪುಟಿ ಯಾವುದು ಅಂದರೆ ದೇಹ, ಮನಸ್ಸು, ಜಗತ್ತು. ಅನಾತ್ಮ ತ್ರಿಪುಟಿಗಳು ಅಂತ ಇದಕ್ಕೆ ಹೆಸರು. ಜೀವ ಜಗತ್ ಈಶ್ವರ ಅನ್ನೋದು ಅನಾತ್ಮ ತ್ರಿಪುಟಿ. ಅಲ್ಲಿ ಈಶ್ವರ ಇರೋದ್ರಿಂದ, ಜೀವ ಇರೋದ್ರಿಂದ ನಾವು ನೇರವಾಗಿ ಅನಾತ್ಮ ತಗೊಳಕ್ಕಾಗಲ್ಲ. ಯಾಕಂದರೆ ಅದು ಜೀವವೇ ಬ್ರಹ್ಮ, ಈಶ್ವರವೇ ಬ್ರಹ್ಮ ಅಂತಾಗತ್ತೆ. ಅದೊಂದು ತ್ರಿಪುಟಿ. ಇನ್ನೊಂದು ಅನಾತ್ಮ ತ್ರಿಪುಟಿ ದೇಹ, ಮನಸ್ಸು ಹಾಗೂ ಪ್ರಪಂಚ. ಯಾಕರ್ಥ ಹೇಳ್ತಿದ್ದೀನಿ ಅಂದರೆ ಪರಮಾತ್ಮ ಸಂಜ್ಞಂ ಮತ್ತು ಜ್ಯೋತಿಗೆ ಅರ್ಥ ಹೇಳ್ತಾ ಇದ್ದೀನಿ. ಈ ಮೂರನ್ನು ನೀವು ವಿಚಾರ ಮಾಡಬೇಕು. ದೇಹವನ್ನು ವಿಚಾರ ಮಾಡಬೇಕು, ಮನಸ್ಸನ್ನು ವಿಚಾರ ಮಾಡಬೇಕು, ಪ್ರಪಂಚವನ್ನು ವಿಚಾರ ಮಾಡಬೇಕು. ಹೇಗೆ ವಿಚಾರ ಮಾಡ್ತೀರಾ? ಅದರ ಸ್ವಭಾವವನ್ನು ನೋಡಬೇಕು. ಈ ಮೂರು ದೃಶ್ಯವಾಗಿದೆ. ಪಾಯಿಂಟ್ ನಂಬರ್ 1, ದೃಶ್ಯತ್ವಂ. ಯು ಆರ್ ಏಬಲ್ ಟು ಎಕ್ಸ್ಪೀರಿಯನ್ಸ್ ಯುವರ್ ಓನ್ ಬಾಡಿ, ಯುವರ್ ಓನ್ ಮೈಂಡ್ ಆ್ಯಂಡ್ ಆಲ್ಸೋ ದ ವರ್ಲ್ಡ್. ಮತ್ತು ಎರಡನೇ ಪಾಯಿಂಟು ಭೌತಿಕತ್ವಂ. ಇಟ್ ಈಸ್ ಮೇಡ್ ಅಪ್. ನಿಮ್ಮ ಶರೀರ, ನಿಮ್ಮ ಮನಸ್ಸು, ಪ್ರಪಂಚ ಪಂಚಭೂತಾತ್ಮಕವಾಗಿದೆ. ಒಂದು ಕಾಣಿಸ್ತಾ ಇದೆ ದೃಶ್ಯತ್ವಂ, ಇನ್ನೊಂದು ಭೌತಿಕತ್ವಂ. ಬದಲಾವಣೆ ಆಗತ್ತೆ. ಶರೀರ ಮನಸ್ಸು ಕೇಳದೆ ಬೇಡ, ಶರೀರ ಮನಸ್ಸು ಪ್ರಪಂಚ. ಸಗುಣತ್ವಂ, ಮೂರನೇ ಪಾಯಿಂಟು ಸಗುಣತ್ವಂ. ನಾಲ್ಕನೇದು ಸವಿಕಾರತ್ವಂ. ಸಗುಣ ಅಂದರೆ ಸವಿಕಾರತ್ವಂ ಬದಲಾವಣೆ ಆಗತ್ತೆ. ಸಗುಣ ಅಂದರೆ ಇಂಥವಾದ ಗುಣಗಳಿದೆ ಅಂತ. ಶರೀರ ಹೀಗೆ ಇರಬೇಕು, ದಪ್ಪವಾಗಿರಬೇಕು, ಸಣ್ಣಕ್ಕಿರಬೇಕು, ಉದ್ದಕ್ಕಿರಬೇಕು, ಚಿಕ್ಕದಾಗಿರಬೇಕು. ಮನಸ್ಸಿನಲ್ಲಿ ಅರಿಷಡ್ ವರ್ಗಗಳಿರಬೇಕು. ಇದೆಲ್ಲ ಸವಿಕಾರತ್ವಂ ಗುಣಗಳು. ಸಗುಣತ್ವಂ. ಸವಿಕಾರತ್ವಂ ಅಂದರೆ ಬದಲಾವಣೆ ಆಗ್ತಿದೆ. ಶರೀರ 6 ಗುಣಗಳಿದೆಯಲ್ಲ, 6 ಗುಣಗಳಂದರೆ ಮಾಡಿಫಿಕೇಶನ್. ವರ್ಧತೆ, ವಿಪರಿಣಮತೆ, ಅಪಕ್ಷೀಯತೆ, ಪ್ರಣಶ್ಯತೆ, ಇದೆಲ್ಲ ಶರೀರಕ್ಕಿದೆ. ಮನಸ್ಸಿಗೂ ಹೀಗೆ ಇದೆ, ಪ್ರಪಂಚಕ್ಕೂ ಹೀಗೆ ಇದೆ. ಮತ್ತು ಈ ಶರೀರ, ಮನಸ್ಸು, ಪ್ರಪಂಚ ಒಂದು ಸಮಯದಲ್ಲಿ ಬಂತು, ಇನ್ನೊಂದು ಸಮಯದಲ್ಲಿ ಇರಲ್ಲ ಅಲ್ವಾ? ಆಗಮಾಪಾಯಿತ್ವಂ. 5ನೇ ಪಾಯಿಂಟು ಆಗಮಾಪಾಯಿತ್ವಂ. ದೃಶ್ಯತ್ವಂ, ಭೌತಿಕತ್ವಂ, ಸಗುಣತ್ವಂ, ಸವಿಕಾರತ್ವಂ, ಆಗಮಾಪಾಯಿತ್ವಂ. ಆಗಮಾಪಾಯಿತ್ವಂ ಅಂದರೆ ಶರೀರ ಜಾಗೃತ ಅವಸ್ಥೆಯಲ್ಲಿ ಮಾತ್ರ ಇದೆ, ಸ್ವಪ್ನ ಅವಸ್ಥೆಯಲ್ಲಿ ಈ ಶರೀರ ಇಲ್ಲ. ಇದರಿಂದನೇ ಶಂಕರರ ಆತ್ಮವಿದ್ಯಾದಲ್ಲಿ, ಉಪದೇಶಾಮೃತದಲ್ಲಿ ಹೇಳ್ತಾರೆ, ಆತ್ಮವಿದ್ಯೋಪದೇಶ ವಿಧಿ, ತಸ್ಮಾತ್ ಶರೀರ ಮಿಥ್ಯಾ. ಶರೀರ ನೀನಲ್ಲ. ಯಾಕೆ? ಜಾಗೃತ ಅವಸ್ಥೆಯಲ್ಲಿ ಮಾತ್ರ ನೀನಿದೆಯಾ. ಅಂದರೆ ನಿಮ್ಮ ಶರೀರ ಇದೆ, ನನ್ನ ಶರೀರ ಇದೆ. ಸ್ವಪ್ನಾವಸ್ಥೆಯಲ್ಲಿ ಈ ಶರೀರ ಇಲ್ವಲ್ಲ, ಸುಷುಪ್ತಿಯಲ್ಲಿ ಈ ಶರೀರ ಇಲ್ವಲ್ಲ. ಈ ತರ್ಕದಿಂದ, ಈ ಲಾಜಿಕ್ನಿಂದ ಅವ್ರು ಎಸ್ಟಾಬ್ಲಿಷ್ ಮಾಡೋದು ಶರೀರ ನೀನಲ್ಲ. ಪ್ರಪಂಚವು ಜಾಗೃತ ಅವಸ್ಥೆಯಲ್ಲಿದೆ, ಸ್ವಪ್ನ ಅವಸ್ಥೆಯಲ್ಲಿ ಈ ಪ್ರಪಂಚ ಇಲ್ಲ. ಇದ್ರೆ ಇರ್ಬೋದು, ಇಲ್ಲದೇನೂ ಇರ್ಬೋದು. ಇಲ್ಲಿ ಆರಾಮಾಗಿ ಮನೇಲಿ ಹಾಸಿಗೆ ಮೇಲೆ ಡನ್ಲಪ್ ಬೆಡ್ ಮೇಲೆ ಮಲಗಿರ್ತೀರ, ಸ್ವಪ್ನದಲ್ಲಿ ಎಲ್ಲೋ US ಹೋಗಿರ್ತೀರ. ಯಾವುದು ಸತ್ಯ? ಇದಾದ ಯಾವ ದೃಷ್ಟಿಯಿಂದ ಯಾವುದು ಸತ್ಯ? ಜಾಗೃತ ಅವಸ್ಥೆಯಿಂದ ಸ್ವಪ್ನ ಸತ್ಯವಾ, ಸ್ವಪ್ನದಿಂದ ಜಾಗೃತ ಸತ್ಯವಾ? ಎರಡೂ ಅಲ್ಲ, ಮಿಥ್ಯಾತೆ. ಪ್ರಪಂಚವೂ ಹಾಗೆ, ಶರೀರ ಹಾಗೆ, ಮನಸ್ಸು ಹಾಗೆ.
ಎರಡೇ ಅವಸ್ಥೆಯಲ್ಲಿ ಶರೀರ, ಆದರೆ ಒಂದೇ ಶರೀರ ಅಲ್ಲ. ಜಾಗೃತ ಅವಸ್ಥೆ, ಸ್ವಪ್ನದಲ್ಲಿ ಮಾತ್ರ ನಿಮಗೆ ಶರೀರ. ಸುಷುಪ್ತಿಲಿ ಶರೀರವೇ ಇಲ್ಲ. ಪ್ರಪಂಚದ ಪರಿಮಿತಿ ಇಲ್ಲ ನಿಮಗೆ. ಪ್ರಪಂಚದ ಜ್ಞಾನವೇ ಇಲ್ಲ. ಮನಸ್ಸಿಲ್ಲ. ಏನು 12, 13 ಗಂಟೆ ಕಾಲ ಈ ಶರೀರ ಇದೆ, ನಿಮ್ಮ ಜೊತೆಗೆ ಪ್ರಪಂಚ ಇದೆ. ಅಷ್ಟಕ್ಕೆ ನಾವು ತ್ರಿಕಾಲ ಅಬಾಧಿತವಾಗಿರುವಂತಹ ಆತ್ಮಸತ್ಯವನ್ನು ಶರೀರಕ್ಕೆ, ಮನಸ್ಸಿಗೆ, ಪ್ರಪಂಚಕ್ಕೆ ಕೊಟ್ಟಿದ್ದೀವಿ. ನಾನಿದ್ದೀನಿ, ನನ್ನ ಸಂಬಂಧಗಳೆಲ್ಲ ಸತ್ಯ, ನನ್ನ ಎಮೋಷನ್ಸ್ ಎಲ್ಲ ಸತ್ಯ. ಎಲ್ಲಿ ಸತ್ಯ? ಹೇರಿರೋರು ಯಾರು? ನಾವೇ ಹೇರಿಕೊಂಡು ಇದನ್ನ ಸುಳ್ಳನ್ನ ಸತ್ಯ ಅಂತ ಮಾಡಿ ಆಮೇಲೆ ಹತ್ತರೆ ಭಗವಂತನ ಕರೆದ್ರೆ ಅವನು ಯಾಕೆ ಬರಬೇಕು? ಅವನು ಭಗವಂತನೇ ಶಾಸ್ತ್ರವನ್ನು ಕೊಟ್ಟು, ಗುರುವನ್ನ ಕೊಟ್ಟು ಇದನ್ನು ತಿಳ್ಕೊ ಅಂತ ಕೊಟ್ಟರೆ ನಮಗೆ ನೇರ ಸಾಕ್ಷಾತ್ಕಾರ ಆಗಬೇಕು. ಅವನು ಹೇಳ್ತಾನೆ, ಇಲ್ಲಪ್ಪ ಶಾಸ್ತ್ರ ನಂದೇ ಕಣಯ್ಯ, ನಾನೇ ಶಾಸ್ತ್ರ, ವೇದವೇ ನನ್ನ ಇನ್ನೊಂದು ಸ್ವರೂಪ. ಅಲ್ಲಿ ನಾನು ಹೇಳಿದ್ದೀನಿ, ಜಾಗೃತ ಅವಸ್ಥೆಗೆ ಅಷ್ಟು ರಿಯಾಲಿಟಿ ಕೊಡಬೇಡ, ಸಂಬಂಧಗಳು ಕೊಡಬೇಡ. ಇಲ್ಲ, ನಾ ಕೊಡ್ತೇನೆ. ಯೋಗಿಗಳೆಲ್ಲ ಹಾಗೆ ತಾನೆ, ನೇರ ಭಗವಂತನ ಸಾಕ್ಷಾತ್ಕಾರ ಆಗಬೇಕು. ಹೇಗಾಗಕ್ಕೆ ಸಾಧ್ಯ? ಅದು ಭಗವಂತನ ಸಾಕ್ಷಾತ್ಕಾರ ಯಾವ ಅವಸ್ಥೆಯಲ್ಲಿ ಆದರೆ? ಜಾಗೃತ ಅವಸ್ಥೆಯಲ್ಲಿ ಸಾಧ್ಯ. ಸ್ವಪ್ನ ಅವಸ್ಥೆಯಲ್ಲಿ, ಒಂದು ಅವಸ್ಥೆಯಲ್ಲಿ ಭಗವಂತನ ಸಾಕ್ಷಾತ್ಕಾರ ಆಯಿತು ಅಂದರೆ 3 ಅವಸ್ಥೆಯಲ್ಲೂ ಆಗಬೇಕು. ಅದನ್ನೇ ಶಾಸ್ತ್ರದಲ್ಲಿ ಸತ್ಯ ಅಂತ ಕರೆಯೋದು. ಜಾಗೃತ ಅವಸ್ಥೆಯಲ್ಲಿ ನಿಮ್ಮ ಇಷ್ಟ ದೇವತೆ ನಿಮಗೆ ಸಾಕ್ಷಾತ್ಕಾರ ಆಗಿ ಸ್ವಪ್ನದಲ್ಲಿ ಇನ್ನೊಬ್ರು ಯಾರೋ ಬಂದರೆ ಒಪ್ತೀರಾ ನೀವು? ಸುಷುಪ್ತಿಲಿ ಬರೋಕ್ಕೆ ಸಾಧ್ಯ ಇಲ್ಲ. ಹೇಳಿ, ಯೋಚನೆ ಮಾಡಿ. ಅದಕ್ಕೆ ಬ್ರಹ್ಮಸೂತ್ರದಲ್ಲಿ ಶಂಕರರು ಯೋಗ ಸಿದ್ಧಾಂತವನ್ನು ನಿಷೇಧ ಮಾಡಿದರು. ಯೋಗ ಸಿದ್ಧಾಂತವನ್ನು ಒಪ್ಪಲಿಲ್ಲ ಅವರು. ಸಾಂಖ್ಯರನ್ನು ಒಪ್ಪಲಿಲ್ಲ. ಈ ಅವಸ್ಥೆ ಅನ್ನೋದು ಮಿಥ್ಯ. ಈ ಜಾಗೃತ ಅವಸ್ಥೆಯೇ ಮಿಥ್ಯ. ಈ ಜಾಗೃತ ಅವಸ್ಥೆಯಲ್ಲಿ ಸತ್ಯವನ್ನು ಕೊಟ್ಟು ಇಲ್ಲಿ ಒಂದು ಸಾಕ್ಷಾತ್ಕಾರ ಆಗ್ತಿದೆ, ಹೀ ಇಸ್ ಅ ರಿಯಲೈಸ್ಡ್ ಸೋಲ್ ಅನ್ನೋದು ಮಹಾ ಮಿಥ್ಯ. ಅರ್ಥ ಆಗ್ತಿದೆಯಾ? ನಾವೆಲ್ಲ ಅವ್ರ ಹಿಂದೆ ಹೋಗ್ತೀವಿ. ಹೋಗ್ಬೇಕು, ಪಾಪ ಗೊತ್ತಿಲ್ಲ, ಅವ್ರಿಗೂ ಅದು ಬೇಕು, ನಮಗೂ ಬೇಕು. ಯೋಚನೆ ಮಾಡಿ. ಎಲ್ಲರೂ ಒಂದು ವಾಕ್ಯ ಶಂಕರರು ತೋರಿಸಿ, ಜಾಗೃತ ಅವಸ್ಥೆಯ ಸತ್ಯವಾಗಿದೆ, ಯೋಗಿಗಳ ಅನುಭವ ಸತ್ಯ. ಎಲ್ಲಿ ಒಂದು ತೋರಿಸಿ ನೋಡೋಣ. ಅಧ್ಯಯನ ಮಾಡಲ್ಲ, ಅದೇ ಪ್ರಾಬ್ಲಮ್. ಇದೆಲ್ಲ ಆಗಮಾಪಾಯಿತ್ವಂ, ಬಂದು ಹೋಗುವಂಥದ್ದು. ಇದು ಈ 5 ಕ್ವಾಲಿಟೀಸ್ ಇದೆಯಲ್ಲ, ಶರೀರದ ಕ್ವಾಲಿಟೀಸ್, ಪ್ರಾಪರ್ಟೀಸ್, ಗುಣಗಳು, ಮನಸ್ಸಿನ ಗುಣಗಳು, ಪ್ರಪಂಚದ ಗುಣಗಳು. ಪ್ರಪಂಚ ಕಾಣಿಸ್ತಾ ಇದೆ, ಶರೀರ ಕಾಣಿಸ್ತಾ ಇದೆ, ಮನಸ್ಸು ಕಾಣಿಸ್ತಾ ಇದೆ. ತಸ್ಮಾತ್ ಮಿಥ್ಯ. ದೇರ್ ಫೋರ್ ಇಟ್ ಇಸ್ ನಾನ್ ಎಕ್ಸಿಸ್ಟೆಂಟ್. ದೃಶ್ಯತ್ವಂ, ಭೌತಿಕತ್ವಂ 3, ಸಗುಣತ್ವಂ, ಸವಿಕಾರತ್ವಂ, ಆಗಮಾಪಾಯಿತ್ವಂ. ಆದರೆ ಆತ್ಮ ಇದಕ್ಕೆ ವಿರುದ್ಧ. ದೃಶ್ಯತ್ವಂ ಇರೋದನ್ನ ಅದೃಶ್ಯತ್ವಂ, ಒಂದು ಹಾಕೊಂಡ್ಬಿಟ್ರೆ ಆಗೋಯ್ತು. ಯಾಕಂದ್ರೆ A ಆತ್ಮ, ಎಲ್ಲ ಸೇರಿಸ್ಬಿಡಿ. ಅದೃಶ್ಯತ್ವಂ, ಅಭೌತಿಕತ್ವಂ, ಅಸಗುಣತ್ವಂ, ಇಲ್ಲ ನಿರ್ಗುಣತ್ವಂ ಹಾಕೊಳ್ಬೋದು. ಅಸವಿಕಾರತ್ವಂ, ನಿರ್ವಿಕಾರತ್ವಂ, ಅನಾಗಮಾಪಾಯಿತ್ವಂ. ಅದು ಆತ್ಮ, ನನ್ನ ಸ್ವರೂಪ. ಇದು ಚಿಂತನೆಯನ್ನು ಮಾಡಬೇಕು. ಇದಕ್ಕೆ ಚಿಂತನೆ ಹೀಗೆ ಮಾಡಬೇಕು ಅಂದರೆ ಸಮಯ ಬೇಕು ನಮಗೆ. ಬೆಳಗ್ಗೆ ಸ್ಟವ್ ಹಚ್ಚಿ ಹಾಲನ್ನ ಕುದಿಸ್ತಾ ಇರ್ಬೇಕಾದ್ರೆ ಇದೆಲ್ಲ ಚಿಂತನೆ ಮಾಡೋಕ್ಕಾಗಲ್ಲ. ಅದಕ್ಕೆ ಏನು ಹೇಳ್ತಿದ್ದಾರೆ ಫಸ್ಟ್ ಲೈನು? ತ್ಯಕ್ತ್ವ, ಆಶ್ರಮವನ್ನು ಬಿಟ್ಟು ತುರ್ಯಾಶ್ರಮದಲ್ಲಿ ನಿನಗೆ ಸಮಯ ಜಾಸ್ತಿ ಸಿಗತ್ತೆ. ಆ ಸಮಯದಲ್ಲಿ ವೇದಾಂತ ಚಿಂತನೆಯನ್ನು ಮಾಡಿ ಸಂತೋಷವಾಗಿ ಜೀವನದಲ್ಲಿ ಮೋಕ್ಷವನ್ನು ಗಳಿಸು. ಅದಕ್ಕೂ ಅಲ್ಲಿಯೂ ತುರ್ಯಾಶ್ರಮವನ್ನು ತಗೊಂಡು ಅದು ಹೀಗೆಲ್ಲ ಸುತ್ತಾ ಇರಬೇಡಕ್ಕ, ಅಲ್ಲಿ ಹೋಗಬೇಡ, ಇಲ್ಲಿ ಹೋಗಬೇಡ, ಕುಂಭಾಭಿಷೇಕನೇ ಹೇಳಬೇಕು, ಕುಂಭಾಭಿಷೇಕನೇ ಮಾಡ್ತಿರ್ಬೇಡ, ಅದೆಲ್ಲ ಹೇಳಬೇಕು. ಇಲ್ಲಾಂದರೆ ಕಷ್ಟ ಅಲ್ವಾ? ಆಗಲಿ, ಸಾಕು. ಓಂ ಶಂ ಅಸತೋಮಾ ಸದ್ಗಮಯ ತಮಸೋಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂ ಗಮಯ. ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ.